ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಅದ್ವೈತ ಅನ್ನೋದು ಅನುಭವದ ಮೂಲಕವಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ. ಅದ್ವೈತ ಅನ್ನೋದು ಬೇರೆಲ್ಲ ಪ್ರಮಾಣಗಳ ಹಾಗಲ್ಲ, ಅದು ಅನುಭವ ಪ್ರಮಾಣದ ಮೂಲಕವಾಗಿ ನಮಗೆ ಗೋಚರ ಆಗತ್ತೆ. ಅತ್ಯಂತ ಸರಳವಾಗಿರುವಂತಹ ರೀತಿಯಲ್ಲಿ ಸಾಮಾನ್ಯ ಜನರು, ಅಂದ್ರೆ ಅವರಿಗೆ ಅಷ್ಟಾಗಿ ಗಹನವಾಗಿ ಪರತತ್ವ, ಪರಮಾತ್ಮ ತತ್ವ ಎಲ್ಲ ಕೂಡ ಅರ್ಥೈಸಿಕೊಳ್ಳೋದಿಕ್ಕಾಗಲ್ಲ, ಅಂಥವರು ಕೂಡ ಭಗವಂತನ ಅತ್ಯಂತ ಉತ್ಕೃಷ್ಟವಾದಂತಹ ಭಕ್ತಿಯನ್ನ ಅವರು ತೋರಿಸಬಹುದು ಅನ್ನೋದನ್ನ ಶಂಕರಾಚಾರ್ಯರು ಸ್ತೋತ್ರಗಳ ಮೂಲಕವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಆದಿಶಂಕರಾಚಾರ್ಯರು ಶಿವನ ಬಗ್ಗೆನೂ ಸ್ತುತಿಗಳನ್ನ ಬರೆದಿದ್ದಾರೆ, ವಿಷ್ಣು ಬಗ್ಗೆನೂ ಬರೆದಿದ್ದಾರೆ, ದೇವಿ ಬಗ್ಗೆನೂ ಬರೆದಿದ್ದಾರೆ. ಹೇಗೆ ಇದು ಅಂತ ಮುಂದೆ ಕೇಳೋದು? ಹೌದು, ಖಂಡಿತ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಅನೇಕರಿಗೆ ಇದ್ರ ಬಗ್ಗೆ ಗೊಂದಲ ಇರುತ್ತೆ. ಈ ತರಹ ಶಂಕರಾಚಾರ್ಯರ ಸ್ತೋತ್ರಗಳು ಎಷ್ಟಿದ್ದಾವೆ ಅಂದ್ರೆ, ಆಸ್ತಿಕರೆಲ್ಲ ಅಂದ್ರೆ ಶಂಕರಾಚಾರ್ಯರ ಅನುಯಾಯಿಗಳೆಲ್ಲ ಕೂಡ ನನ್ನ ಮೇಲೆ ಸಿಟ್ಟಿಗೆ ಹತ್ಬಿಡ್ತಾರೆ. ಯಾಕೆ ಅಂತಂದ್ರೆ ಈ ತರಹ ಸುಮಾರು 200 ಸ್ತೋತ್ರಗಳ ಪಟ್ಟಿಯನ್ನ ಮಾಡೋದಿದೆ. ಸ್ತೋತ್ರ ಸಾಹಿತ್ಯದಲ್ಲೇ ಶಂಕರಾಚಾರ್ಯರು ಒಂದು ರೀತಿಯಲ್ಲಿ ಧ್ರುವತಾರೆ ಅಂತ ನಾವು ಕರಿಬಹುದು. ಮತ್ತೆ ಸ್ತೋತ್ರಗಳ ವಿಷಯಕ್ಕೆ ನಾವು ಬಂದ್ರೆ, ಸ್ತೋತ್ರಗಳಲ್ಲೇ ಅತ್ಯಂತ ಮೇರು ಸದೃಶವಾಗಿರುವಂತದ್ದು ಸ್ತೋತ್ರ ರಾಜ ಅಂತ ಕರೆಯಲ್ಪಡುವಂತಹ, ಗುರುತಿಸಲ್ಪಡುವಂತಹ ಸ್ತೋತ್ರ ಅಂತಂದ್ರೆ ಅದು ಶಂಕರಾಚಾರ್ಯರು ಬರೆದಿರುವಂತಹ ಸೌಂದರ್ಯ ಲಹರಿ. ಅವಳಿಗೆ ತುಂಬಾ ತಳಮಳ ಆಗತ್ತೆ. ಆ ಗೃಹಿಣಿಗೆ ಮನೆಯಲ್ಲಿ ಏನೂ ಇಲ್ಲ, ಅವಳು ಹುಡುಕಾಡ್ತಾಳೆ, ಏನಾದ್ರೂ ಸಿಗತ್ತಾ ಅಂತ ನೋಡ್ತಾಳೆ, ಏನೂ ಸಿಗೋಲ್ಲ. ಅವಳ ಅದೃಷ್ಟಕ್ಕೋ ಒಂದು ನೆಲ್ಲಿಕಾಯಿ, ಆ ನೆಲ್ಲಿಕಾಯಿಯನ್ನು ನೋಡ್ತಾಳೆ ಅವಳು, ಅದನ್ನಾದ್ರೂ ಕೊಡೋಣ ಅಂತ ಹೇಳಿ ಆಚಾರ್ಯರಿಗೆ ಅವಳು ಭಿಕ್ಷಾ ರೂಪದಲ್ಲಿ ಕೊಡ್ತಾಳೆ. ಶಂಕರಾಚಾರ್ಯರಿಗೂ ಅರ್ಥ ಆಯ್ತು, ಓ ಇವ್ರ ಮನೆ ಪರಿಸ್ಥಿತಿ ಹೀಗಿದೆಲ್ಲ ಅಂತ. ಅವರು ಅತ್ಯಂತ ಭಕ್ತಿಯಿಂದ ತಾಯಿ ಲಕ್ಷ್ಮಿಯನ್ನ ಸ್ತುತಿ ಮಾಡ್ತಾಳೆ. ಕನಕಧಾರಾ ಸ್ತೋತ್ರ, ಯಾಕಂದ್ರೆ ಆ ಸ್ತುತಿಯನ್ನ ಮಾಡಿ ಮುಗಿಸೋದ್ರೊಳಗೆ ಲಕ್ಷ್ಮೀ ದೇವಿ ಅವ್ರ ಮನೆಗೆ ಆಮಲಕದ ರೂಪದಲ್ಲಿ, ನೆಲ್ಲಿಕಾಯಿಯ ರೂಪದಲ್ಲಿ ಚಿನ್ನವನ್ನ ಮಳೆಗೆರಲು ಅಂತ ಅದೊಂದು ಪ್ರತೀತಿ. ಈಗ ಮುಂದೆ ಈ ಸ್ತೋತ್ರಗಳ ಬಗ್ಗೆ ಮಾತಾಡ್ತಾ ಮಾತೃ ಪಂಚಕ ಶಂಕರಾಚಾರ್ಯರ ಈ ಕೃತಿ ಬಗ್ಗೆ ನಮ್ಗೆ ಹೇಳೋದಾದ್ರೆ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ನಮ್ಮ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಸ್ತೋತ್ರಗಳಾಗ್ಲಿ, ಪ್ರಬಂಧಗಳಾಗ್ಲಿ, ತತ್ವ ಗ್ರಂಥಗಳಾಗ್ಲಿ ನಮ್ಮ ಭಾರತೀಯ ಧರ್ಮ ಹಾಗೇನೆ ತತ್ವಗಳಿಗೆ ಬಹಳನೇ ಅಪಾರವಾದಂತ ಕೊಡುಗೆಯನ್ನ ನೀಡಿದೆ. ಆದಿಶಂಕರಾಚಾರ್ಯರ ಈ ಕೃತಿಗಳ ಬಗ್ಗೆ, ಸ್ತೋತ್ರಗಳ ಬಗ್ಗೆ ಇವತ್ತಿನ ವಿಶೇಷವಾಗಿರುವಂತಹ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಂಸ್ಕೃತ ಪ್ರೊಫೆಸರ್ ಆಗಿರುವಂತ ಡಾಕ್ಟರ್ ಗಣಪತಿ ಆರ್ ಭಟ್ ಅವರು. ಇತ್ತೀಚೆಗಷ್ಟೇ ಶಂಕರಾಚಾರ್ಯರ ಈ ಸ್ತೋತ್ರಗಳ ಬಗ್ಗೆ ನಮಗೆಲ್ಲ ಪರಿಚಯ ಮಾಡ್ಕೊಡೋಕೋಸ್ಕರ ಕನ್ನಡದಲ್ಲಿ ಶ್ರೀ ಶಂಕರ ಅನ್ನುವಂತ ಒಂದು ಪುಸ್ತಕವನ್ನ ರಚನೆ ಕೂಡ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾ ಆರಾಮಿದ್ದೀನಿ. ಶಂಕರಾಚಾರ್ಯರ ಬಗ್ಗೆ, ಶಂಕರಾಚಾರ್ಯರ ಕೃತಿಗಳ ಬಗ್ಗೆ ತಮ್ಮಿಂದ ತಿಳ್ಕೊಳ್ಳುವಂತ ಒಂದು ಹಂಬಲ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದನ್ನ ನಮಗೆ ತಿಳಿಸ್ಕೊಡ್ಬೇಕು ದಯಮಾಡಿ. ಖಂಡಿತ, ತುಂಬಾ ಸಂತೋಷ. ಶಂಕರಾಚಾರ್ಯರ ಜೀವನ, ಅವರ ಕೃತಿಗಳ ಬಗ್ಗೆ ಖಂಡಿತವಾಗಿ ಕೂಡ ಇದರ ಪ್ರಸರಣ ಅದು ಅತ್ಯವಶ್ಯವಾದಂತಹ ಒಂದು ಕಾರ್ಯ. ಆ ಕಾರ್ಯವನ್ನ ನಿಮ್ಮ ಮೂಲಕ ನಾವು ಮಾಡ್ತಾ ಇರೋದು ನಮ್ಮ ಒಂದು ಸೌಭಾಗ್ಯ ಅಂತ ನಾನು ಅಂದುಕೊಂಡಿದ್ದೇನೆ. ಜೊತೆಗೆ ಅದೊಂದು ಮಹತ್ತರವಾದಂತಹ ಕಾರ್ಯ ನೀವು ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಮ್ಮ ಆದಿಶಂಕರಾಚಾರ್ಯರ ಬಗ್ಗೆ, ಅವರ ಅದ್ವೈತ ಸಿದ್ಧಾಂತದ ಬಗ್ಗೆ ತಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ. ಖಂಡಿತ. ಆದಿಶಂಕರಾಚಾರ್ಯರು ಅಂತ ನೀವು ಹೇಳಿದ್ರಿ. ಹೌದು, ನಮ್ಮಲ್ಲಿ ಆಚಾರ್ಯರ ದೊಡ್ಡ ಪರಂಪರೆಯೇ ಇದೆ. ಅದರಲ್ಲಿ ಗುರುತಿಸಬಹುದಾದಂತಹ ಆಚಾರ್ಯರುಗಳಲ್ಲಿ ಮೊದಲಿಗೆ ಬಂದವರು ಶಂಕರಾಚಾರ್ಯರು. ಹಾಗಾಗಿ ಆದಿಶಂಕರಾಚಾರ್ಯ ಅಂತ ನಾವು ಸಂಬೋಧಿಸಿದ ಇದೆಯಲ್ಲ, ಅದು ಬಹಳ ಸೂಕ್ತವಾಗಿರುವಂಥದ್ದು. ಅಂದರೆ ಒಂದು ಆಚಾರ್ಯ ಅನ್ನುವಂತಹ ಪದವಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಯಾಕಂತಂದರೆ ತಾವು ತಿಳ್ಕೊಂಡಿದ್ದನ್ನು ಸ್ವಯಂ ಆಚರಿಸುವುದರ ಜೊತೆಗೆ ಬೇರೆಯವರಿಗೆ ಆಚರಿಸುವಂತೆ ಪ್ರೇರೇಪಿಸುವುದು, ಮಾರ್ಗದರ್ಶನವನ್ನು ಮಾಡುವಂತಹ ಕಾರ್ಯವನ್ನು ಯಾರು ಮಾಡ್ತಾರೆ ಅವರು ಮಾತ್ರ ಆಚಾರ್ಯ ಅನ್ನುವಂತಹ ಒಂದು ಪದವನ್ನು ಸಂಬೋಧಿತರಾಗೋದಕ್ಕೆ ಅವರು ಅರ್ಹರಾಗಿರ್ತಾರೆ. ಅಂತಹ ಸ್ಥಾನವನ್ನು ಪಡೆದವರಲ್ಲಿ ಮೇರು ವ್ಯಕ್ತಿತ್ವ ಅಂತಂದರೆ ಅದು ಖಂಡಿತವಾಗಿಯೂ ಕೂಡ ಶಂಕರಾಚಾರ್ಯರದು. ಅವರ ಅದ್ವೈತ ಸಿದ್ಧಾಂತದ ಖಂಡಿತ. ಅದ್ವೈತ ಅಂದಾಗ ನೋಡಿ, ನ ದ್ವೈತ. ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡವರೆಲ್ಲ ಏನು ಅಂದ್ಕೊಳ್ತಾರೆ, ಅದ್ವೈತ ಅಂತಂದರೆ ಒನ್ನೆಸ್, ಅಂದರೆ ಒಂದಾಗಿ ಇರೋದು ಅಂತ ಅರ್ಥ ಮಾಡ್ಕೊಳ್ತಾರೆ. ಆದರೆ ಆ ಶಬ್ದದಲ್ಲಿ ಅದೇ ಅರ್ಥವನ್ನು ಹೇಳುತ್ತೆ. ನ ದ್ವೈತಂ, ಎರಡಲ್ಲದೆ ಇರೋದು ಅದುವೇ ಅದ್ವೈತ ಅಂತ. ಅಂದರೆ ಇದು ಯಾಕೆ ಅದ್ವೈತ ಅಂತ ಕರೆಯಲ್ಪಟ್ಟಿದೆ ಅಂತಂದರೆ, ನಾವು ಸಾಮಾನ್ಯವಾಗಿ ನಮ್ಮ ನಿತ್ಯದ ಜೀವನದ ವ್ಯವಹಾರಗಳಲ್ಲಿ ಎರಡಾಗಿ ನೋಡ್ತೀವಿ. ಯಾವುದನ್ನು ಎರಡಾಗಿ ನೋಡ್ತೀವಿ ಅಂತಂದರೆ, ಒಂದು ನಮ್ಮ ಒಳಗಡೆಗೆ ಇರುವಂತಹ ಚೈತನ್ಯ ರೂಪವಾಗಿರುವಂತಹ ಆತ್ಮ, ಇನ್ನೊಂದು ನಾವು ಅತ್ಯಂತ ಶ್ರದ್ಧೆಯಿಂದ ನಂಬಿಕೊಳ್ಳುವಂತಹ ಪರಮಾತ್ಮ. ಈ ಆತ್ಮ ಮತ್ತು ಪರಮಾತ್ಮ ವಿಷಯಕವಾಗಿ ಅನೇಕ
ಪಂಥಗಳು ಅಥವಾ ಅನೇಕ ಮತಗಳು ಇವನ್ನ ಪ್ರತ್ಯೇಕಿಸಿ ನೋಡುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಶಂಕರಾಚಾರ್ಯರಿಗಿಂತಲೂ ಕೂಡ ಮುಂಚೆಯೂ ಕೂಡ ಅಂಥದ್ದೊಂದು ಪದ್ಧತಿ ಇತ್ತು. ನಂತರದಲ್ಲೂ ಕೂಡ ಒಂದಿಷ್ಟು ಆ ಥರದ ಮತಗಳಲ್ಲಿ ಇದೆ. ಕೆಲವು ದರ್ಶನಗಳಲ್ಲೆಲ್ಲ ಕೂಡ ಹೀಗೆ ಭೇದಗಳನ್ನು ಎಣಿಸೋದಿದೆ. ಆದರೆ ಶಂಕರಾಚಾರ್ಯರು ಬಲವಾಗಿ ಪ್ರತಿಪಾದಿಸಿದ್ದು ಏನು ಅಂತಂದರೆ ಅದ್ವೈತ ತತ್ವ. ಇದು ಅದ್ವೈತ ತತ್ವ ಅನ್ನೋದು ಇದು ಪರಂಪರಾಗತವಾಗಿ ಬಂದಿದ್ದು. ಶಂಕರಾಚಾರ್ಯರೇ ಸ್ಥಾಪನೆ ಮಾಡಿದ್ದು ಅಥವಾ ಅವರೇ ಅದನ್ನು ಹುಟ್ಟು ಹಾಕಿದ್ದು ಅಂತಲ್ಲ. ಅದು ಕೂಡ ಗೌಡಪಾದರಿಂದ ಮುಂದೆ ಭಗವತ್ಪಾದರಿಂದ ಶಂಕರ ಭಗವತ್ಪಾದರಿಗೆ ಹೀಗೆ ಪರಂಪರಾಗತವಾಗಿ ಬಂದಂತಹ ವಿದ್ಯೆ ಅದು. ಆದರೆ ಅದನ್ನು ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ಅದನ್ನು ನಿದರ್ಶನದ ಮೂಲಕವಾಗಿ ತೋರಿಸಿಕೊಟ್ಟು ಅದಕ್ಕೊಂದು ಅನುಸರಣವಾದಂತಹ ಮಾರ್ಗವನ್ನು ಸರಳೀಕರಿಸಿದಂಥವರು ಶಂಕರಾಚಾರ್ಯರು. ಹಾಗಾದರೆ ಅದ್ವೈತ ಅಂತಂದರೆ ಏನು ಅಂದರೆ ನಮ್ಮ ಜೀವಾತ್ಮ ಮತ್ತು ಪರಮಾತ್ಮ ಅಂತ ನಾವು ಏನು ವ್ಯವಹಾರಗಳಲ್ಲಿ ಎರಡಾಗಿ ನೋಡ್ತೀವಿ, ಅದು ಎರಡಲ್ಲ, ಅದೆರಡೂ ಅಲ್ಲ, ಬೇರೆ ಪ್ರತ್ಯೇಕವಲ್ಲ. ಅದಕ್ಕಾಗಿ ಅವರು ಬಹಳ ಸೊಗಸಾಗಿ ಹೇಳ್ತಾರೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೇವ ನಾಪರಃ. ಇದು ಅತ್ಯಂತ ಪ್ರಸಿದ್ಧವಾಗಿರುವಂತಹ ಒಂದು ಶಂಕರಾಚಾರ್ಯರ ಉಕ್ತಿ. ಇದೇ ನಮಗೆ ಅದ್ವೈತ ಏನು ಅನ್ನೋದನ್ನು ಬಹಳ ಸೊಗಸಾಗಿ ಹೇಳೋದಕ್ಕೆ ಸಮರ್ಥವಾಗಿರುವಂತಹ ಸಾಲು ಕೂಡ. ಬ್ರಹ್ಮ ಒಂದೇ ಸತ್ಯ, ಅಂದರೆ ಪರಬ್ರಹ್ಮ ವಸ್ತು ಅಂತ ನಾವೇನು ಕರಿತೀವಿ, ಅದುವೇ ಅತ್ಯಂತ ಶ್ರೇಷ್ಠವಾಗಿರುವಂತಹ ಶಕ್ತಿ. ಅದು ಆ ಶಕ್ತಿಯೇ ಈ ಜಗತ್ತನ್ನು ನಡೆಸ್ತಾ ಇದೆ, ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಅದೇ, ಅದರಿಂದಲೇ ಎಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ. ಅದುವೇ ಪರಮಾತ್ಮ ತತ್ವ. ಆ ತತ್ವದಿಂದ ಪ್ರತಿಬಿಂಬಿತವಾಗಿರುವಂಥದ್ದು ಆತ್ಮ. ನಾವು ಆತ್ಮವನ್ನು, ನಮ್ಮಲ್ಲಿ ಇರುವಂತಹ ಚೈತನ್ಯವನ್ನು ಬೇರೆ ಮತ್ತು ಪರಮಾತ್ಮನೇ ಬೇರೆ ಅಂತ ನಂಬುತ್ತೀವಲ್ಲ, ಅದು ಮಿಥ್ಯೆ. ನಾವು ಯಾವಾಗ ರಿಯಲೈಸ್ ಆಗ್ತೀವಿ, ಯಾವಾಗ ನಮಗೆ ಸತ್ಯ ಗೋಚರ ಆಗತ್ತೆ, ಆವಾಗ ಉಳ್ಕೊಳ್ಳೋದು ಒಂದೇ, ಅದುವೇ ಪರಮಾತ್ಮ. ನಿಜವಾದಂತಹ ಆನಂದ ಅಂದರೆ ಸಚ್ಚಿದಾನಂದ ಅಂತ ಕರೀತಾರೆ. ನಮ್ಮಲ್ಲಿ ಪರಮಾತ್ಮನನ್ನು ಹೇಳಬೇಕಾದ್ರೆ ಸಚ್ಚಿದಾನಂದ ಅಂತ. ಸತ್ ಅಂತಂದರೆ ಅಲ್ಲಿ 3 ಶಬ್ದಗಳಿದ್ದಾವೆ, ಸತ್ ಚಿತ್ ಆನಂದ. ಅಂದರೆ 3 ಪದಗಳು ಏನನ್ನು ಹೇಳ್ತವೆ ಅಂದರೆ, ಸತ್ ಅಂದರೆ ಇರುವಿಕೆ. ಇರುವಿಕೆ ಯಾವುದು ಅಂತಂದರೆ ಚಿತ್. ಚಿತ್ ಅಂದರೆ ಚೈತನ್ಯ ರೂಪವಾಗಿರುವಂಥದ್ದು. ಆ ಚೈತನ್ಯ ರೂಪವಾಗಿರುವುದು ಹೇಗಿದೆ ಅಂತಂದರೆ ಅದು ಆನಂದಮಯವಾಗಿ ಇದೆ, ಅದುವೇ ಪರಬ್ರಹ್ಮ. ಆ ಸಚ್ಚಿದಾನಂದ ಅನ್ನುವಂಥದ್ದು ನಮಗೆ ಒಂದು ರೀತಿಯಲ್ಲಿ ಸೂರ್ಯನ ಪ್ರಭೆ ಇರುತ್ತಲ್ಲ, ಆ ರೀತಿಯಲ್ಲಿ ಸೂರ್ಯ ಹೇಗೆ ಜಗತ್ತಿಗೆ ಒಬ್ಬನೇ ಇರುತ್ತಾನೆ, ಅವನು ಎಲ್ಲೆಡೆ ಕೂಡ ಬೆಳಗುತ್ತಾನೆ, ಹಾಗೆ ಪರಮಾತ್ಮ. ಆ ಸೂರ್ಯನ ಪ್ರತಿಬಿಂಬ ನೂರಾರು ಜಲಾಶಯಗಳಲ್ಲಿ ನೂರಾರು ಪ್ರತಿಬಿಂಬಗಳಾಗಿ ಗೋಚರ ಆಗುವ ಹಾಗೆ ಈ ಕೋಟಿ ಜೀವರಾಶಿಗಳಲ್ಲಿ ಆತ್ಮರೂಪದಲ್ಲಿ ಪ್ರತಿಬಿಂಬಿತವಾಗಿದೆ. ಹಾಗಾಗಿ ನಮಗೆ ಅದು ಎರಡಾಗಿ ಅಥವಾ 100 1000 ಗೋಚರವಾಗ್ತಾ ಇದೆ. ಆ ಗೋಚರವಾಗಿರುವುದನ್ನೇ ನಾವು ಸತ್ಯ ಅಂತ ಅದನ್ನು ಆರೋಪಿಸಿಕೊಂಡು ನಾವು ಬದುಕ್ತಾ ಇದ್ದೀವಿ. ಅದರ ವಾಸ್ತವದ ಅರಿವು ಆದಾಗಲೇ ಮುಕ್ತಿ ಅನ್ನೋದು ಅಥವಾ ಸ್ಯಾಲ್ವೇಷನ್ ಅಂತ ನಾವೇನು ಕರಿತೀವಿ ಅದು ಆಗತ್ತೆ. ಅದಕ್ಕೆ ಅದ್ವೈತ ಒಂದು ರೂಪವನ್ನು ನಾವು ನೋಡಬೇಕು, ಕಾಣಬೇಕು ಅನ್ನೋದು ಈ ತತ್ವದ ಒಂದು ಹಿನ್ನೆಲೆ. ಸಾಮಾನ್ಯವಾಗಿ ನಾವು ಏನು ನಿತ್ಯದ ವ್ಯವಹಾರದಲ್ಲಿ ಎರಡಾಗಿ ನೋಡ್ತೀವಿ, ಆತ್ಮವನ್ನು ಬೇರೆ ಅನ್ನೋದಾಗಿ ನೋಡ್ತೀವಿ, ಮತ್ತು ಆತ್ಮದ ಪರಿಕಲ್ಪನೆಯಲ್ಲಿ ಸಾಕಷ್ಟು ನಾವು ಮಿಥ್ಯಾರೋಪಗಳನ್ನು ಮಾಡ್ಕೊಳ್ತಾ ಇರ್ತೀವಿ. ಅದನ್ನು ಶಂಕರಾಚಾರ್ಯರು ತಮ್ಮ ಭಾಷ್ಯಗಳೆಲ್ಲ ಕೂಡ ಹೇಳಬೇಕಾದ್ರು, ವಿಶೇಷತಃ ಅವರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ವೇದವ್ಯಾಸರು ಬರೆದಿದ್ದು ಅನ್ನುವಂತಹ ಪ್ರತೀತಿ ಇರುವಂತಹ ಬ್ರಹ್ಮಸೂತ್ರಗಳಿಗೆ ಶಂಕರಾಚಾರ್ಯರು ಭಾಷ್ಯವನ್ನು ಬರೀತಾರೆ. ಆ ಭಾಷ್ಯ ಆರಂಭಿಸಬೇಕಾದ್ರೆ ಮೊದಲಿಗೆ ಅಲ್ಲಿ ಒಂದು ಸೂತ್ರ ಬರುತ್ತೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ. ಅದು ಸೂತ್ರ ಇರುವಂಥದ್ದು. ಅದಕ್ಕೆ ಅವರು ವಿವರಣೆಯನ್ನು ಕೊಡಬೇಕಾದ್ರೆ, ಭಾಷ್ಯ ಅಂದರೆ ವಿವರಣೆ, ಅಂದರೆ ಯಾವಾಗಲೂ ಕೂಡ ಸೂತ್ರ ಅಂದರೆ ಅದು ಒಂದು ರೀತಿ ಗೂಢಾರ್ಥದಲ್ಲಿ ಇರುತ್ತೆ ಪದಗಳೆಲ್ಲ ಕೂಡ. ಅದನ್ನು ಸರಳೀಕರಿಸಿ ಅದಕ್ಕೆ ಒಂದು ಅರ್ಥವನ್ನು ಬರಿಬೇಕಲ್ಲ, ಹಾಗೆ ಬರಿಬೇಕಾದ್ರೆ ಅತಃ ಅಂದರೆ ಆದ್ದರಿಂದ ನಾವು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಆ ಸೂತ್ರದಲ್ಲಿದೆ. ಆದ್ದರಿಂದ ಅಂದ್ರೆ ಯಾವ ಕಾರಣಕ್ಕಾಗಿ ನಾವು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಆ ಸೂತ್ರವನ್ನು ನೋಡಿದಾಗ ಆ ಪ್ರಶ್ನೆ ಬರುತ್ತೆ. ಹಾಗಿರುವಾಗ ಶಂಕರಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅತಃ ಅಂತಂದ್ರೆ ನಾವು ನಿತ್ಯದ ವ್ಯವಹಾರಗಳಲ್ಲಿ ಅಧ್ಯಾಸ ಅಂತ. ಅಧ್ಯಾಸ ಅಂತಂದ್ರೆ ನಾವು ರಾಂಗ್
ಒಂದು ಒಂದು ಮಿಥ್ಯೆಯ ಒಂದು ಆರೋಪಣೆಯಲ್ಲಿ ನಾವು ಬದುಕ್ತಾ ಇರ್ತೀವಿ. ಈ ಉದಾಹರಣೆಗೆ ಇದು ನಾನು, ಇದು ನನ್ನ ಕೈ, ನನ್ನ ಶರೀರ, ಅಥವಾ ನನ್ನ ಮನೆ, ನನ್ನ ಪ್ರಾಪರ್ಟಿ, ನನ್ನ ಊರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನೀನು, ನಾನು, ಹೀಗೆಲ್ಲ ಕೂಡ ನಾವು ನಿತ್ಯದ ವ್ಯವಹಾರದಲ್ಲಿ ನಾವು ಎಲ್ಲವನ್ನ ಬೇರೆ ಬೇರೆ ರೀತಿಯಿಂದ ನೋಡ್ತಾ ಇದ್ದೀವಿ. ಆದರೆ ಇದೆಲ್ಲವೂ ಕೂಡ ಅಧ್ಯಾಸ ಅಂತ ಅವರು ಕರೆದಿದ್ದಾರೆ. ಅಧ್ಯಾಸ ಅನ್ನೋದಕ್ಕೆ ಬಹಳ ಸೊಗಸಾಗಿರುವಂತಹ ಒಂದು ಉದಾಹರಣೆಯನ್ನು ಅಲ್ಲಿ ಕೊಡ್ತಾರೆ. ಏನು ಅಂತಂದರೆ, ರಜ್ಜು ಸರ್ಪನ್ಯಾಯ ಅಂತ. ರಜ್ಜು ಅಂದರೆ ಒಂದು ಹಗ್ಗ. ನಾವು ಒಂದು ಹಗ್ಗವನ್ನು ತಕ್ಷಣ ಕಂಡಾಗ ನಾವೇನು ಅಂದ್ಕೊಳ್ತೀವಿ, ಅದು ಹಾವು ಅಂತ ಅಂದ್ಕೊಂಡ್ಬಿಡ್ತೀವಿ. ಅದು ನಿಜವಾಗ್ಲೂ ಹಾವಾಗಿರೋದಿಲ್ಲ, ಅದು ಹಗ್ಗ ಆಗಿರುತ್ತೆ. ಅದು ಕಂಡಾಗ ಅದು ಹಾವು ಅನ್ನುವಂತಹ ಕಲ್ಪನೆ ಇದೆಯಲ್ಲ, ಮಿಥ್ಯೆ, ಆ ರೀತಿಯಾಗಿ ನಾವು ನಿತ್ಯದ ಜೀವನದಲ್ಲಿ ವ್ಯವಹರಿಸ್ತಾ ಇರ್ತೀವಿ. ಆದರೆ ಅದನ್ನು ಕೂಲಂಕುಷವಾಗಿ ನೋಡಿದಾಗ, ವಿವೇಚನೆಯನ್ನು ಮಾಡಿದಾಗ, ಅದು ಹಾವಲ್ಲ, ಹಗ್ಗ ಅಂತ ಒಂದು ಸತ್ಯದ ಒಂದು ಪರಿಕಲ್ಪನೆ ನಮ್ಮ ತಲೆಯಲ್ಲಿ ಬರುತ್ತಲ್ಲ, ಧೈರ್ಯ ಬರುತ್ತಲ್ಲ, ಅದುವೇ ಪರಮಾತ್ಮ ದರ್ಶನ. ಹಾಗೆ ಗೊತ್ತಾದಾಗ ಈ ಒಂದು ಅಧ್ಯಾಸ ಅಂತ ನಾವೇನು ಕರೆದಿದ್ದೀವಿ, ಮಿಥ್ಯಾ ಆರೋಪಣೆ, ಇವೆಲ್ಲವೂ ಕೂಡ ದೂರ ಸರಿದು ಆ ಒಂದು ವಾತಾವರಣ ತಿಳಿಯಾದಾಗ ನಮಗೆ ಗೋಚರವಾಗುವುದೇ ಪರಮತತ್ವ, ಅದುವೇ ಪರಮಾತ್ಮ. ಆ ಪರಮಾತ್ಮವನ್ನು ಕಂಡಾಗ ಅಲ್ಲಿ ವ್ಯತ್ಯಾಸ ಏನೂ ಇಲ್ಲ. ಆತ್ಮ ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ, ಎರಡೂ ಕೂಡ ಒಂದೇ. ಪರಮಾತ್ಮನ ಪ್ರತಿಬಿಂಬಿತವಾದಂತಹ ರೂಪಗಳೇ ಈ ಕೋಟಿ ಜೀವರಾಶಿಗಳಲ್ಲಿ ಇದೆ ಅನ್ನುವುದರ ಸತ್ಯದ ಜ್ಞಾನ ಆಗಬೇಕು ಅನ್ನೋದು ಆಚಾರ್ಯರ ಮಾತ. ಅಹಂ ಬ್ರಹ್ಮಾಸ್ಮಿ ಅಂತ. ಖಂಡಿತ. ಅದಕ್ಕೆ ಈ ಉಪನಿಷತ್ತುಗಳೆಲ್ಲ ಕೂಡ ತತ್ತ್ವಂ ಅಸಿ ಅನ್ನೋದನ್ನೆಲ್ಲಾಗೆ ಹೇಳಿದ್ದಾರೆ. ಅದನ್ನೆಲ್ಲ ಕೂಡ ಹೇಳಿರೋದು ಈ ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಇದನ್ನೇ ಆಚಾರ್ಯರು ಉಪನಿಷತ್ತುಗಳ ಮಹಾವಾಕ್ಯಗಳನ್ನೆಲ್ಲ ಕೂಡ ಉದ್ಧರಿಸಿ ಅವರು ಬಹಳ ಸೊಗಸಾಗಿ ಹೇಳ್ತಾರೆ. ಸರಿಗೆ ನಾವು ಮಾತಾಡ್ತಾ ಮೋಕ್ಷ ಅಥವಾ ಸಾಲ್ವೇಷನ್, ಮುಕ್ತಿ ಅನ್ನೋದ್ರ ಬಗ್ಗೆ ಮಾತುಕತೆ ಆಡ್ತಿದ್ವಿ. ಶಂಕರಾಚಾರ್ಯರು ಮೋಕ್ಷವನ್ನ ಹೇಗೆ ವಿವರಿಸಿದ್ದಾರೆ ಅಂತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಒಂದು ಮಾತು ಶಂಕರಾಚಾರ್ಯರ ಉಕ್ತಿ ಬರುತ್ತೆ. ಅಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಹೃದಯ ಕಮಲ ಮಧ್ಯೆ ದೀಪವದ್ ವೇದ ಸಾರಃ ಪ್ರಣಮಂ ಅತರ್ಕ್ಯಂ ಯೋಗಿಭಿಃ ಧ್ಯಾನ ಗಮ್ಯಂ ಹರಿಗುರು ಶಿವಯೋಗಂ ಸರ್ವಭೂತಸ್ಥಮೇಕಂ ಸಕೃದಪಿ ಮನಸಾ ವೈ ಚಿಂತಯತಿ ಯಹ ಸಹ ಮುಕ್ತಃ ಅಂತ. ಈ ಮಾತಿನಲ್ಲಿ ಬಹಳ ಸೊಗಸಾಗಿ ಶಂಕರಾಚಾರ್ಯರು ಹೇಳ್ತಾರೆ, ಈ ಪರಮಾತ್ಮ ಹೇಗಿದ್ದಾನೆ, ಎಲ್ಲಿದ್ದಾನೆ ಅಂತಂದರೆ, ಅವನು ನಮ್ಮೆಲ್ಲರ ದೇಹದ ಒಳಗಡೆಗೆ ಆತ್ಮರೂಪದಲ್ಲಿ ಪ್ರತಿಬಿಂಬಿತನಾಗಿದ್ದಾನೆ ಅಂತ. ಹೃದಯ ಅನ್ನುವಂತಹ ಕಮಲ, ಆ ಕಮಲದ ಒಳಗಡೆಗೆ ದೀಪವತ್ ಅಂದರೆ ಒಂದು ಜ್ಯೋತಿಯ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಆದರೆ ಅವನು ನಮಗೆ ಸಾಮಾನ್ಯವಾಗಿ ಗೋಚರ ಆಗೋದಿಲ್ಲ. ಆದರೆ ಗೋಚರ ಆಗುವ ಹಾಗೆ ನಾವು ಆ ಒಂದು ಪಥದಲ್ಲಿ ಸಾಗಬೇಕು. ಹಾಗೆ ಸಾಗದಾಗ ಅವನು ನಮಗೆ ಹೇಗೆ ಕಾಣ್ತಾನೆ ಅಂತಂದರೆ, ಹರಿ ಗುರು ಶಿವ ಯೋಗ ಅಂದರೆ ನೋಡಿ, ಇಲ್ಲಿ ಪ್ರತ್ಯೇಕತಾವಾದ ಇಲ್ಲ. ಹರಿ ಇರ್ಬೋದು, ಶಿವ ಇರ್ಬೋದು, ಅಥವಾ ಗುರುವೇ ಇರ್ಬೋದು, ಎಲ್ಲ ರೂಪಗಳಲ್ಲಿ ಪರಮಾತ್ಮ ಇದ್ದಾನೆ. ಅಂದರೆ ಇವೆಲ್ಲವೂ ಕೂಡ ಪರಮಾತ್ಮನದೇ ಬೇರೆ ಬೇರೆ ರೂಪಗಳು. ಹೇಗೆ ನಮ್ಮ ವೇದಗಳಲ್ಲಿ ಏಕಂ ಸತ್ ವಿಪ್ರಾಹ ಬಹುದಾ ವದಂತಿ ಅಂತ ಹೇಳಿದ್ದಾರೆ, ಆ ರೀತಿಯಲ್ಲಿ ಪರಮಾತ್ಮ ಅನ್ನೋನು ಬೇರೆ ಬೇರೆ ರೂಪದಲ್ಲಿ ಪ್ರಕಟ ಆಗ್ತಾ ಇದ್ದಾನೆ, ಅಥವಾ ನಾವು ಅವನ ಇರುವಿಕೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಣುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಆಚಾರ್ಯರು ಹೇಳ್ತಾರೆ, ಈ ಎಲ್ಲ ರೂಪಗಳಲ್ಲಿ ಇರುವಂತಹ ತತ್ವ ಅದೊಬ್ಬನೇ, ಅದುವೇ ಪರಮಾತ್ಮ. ಅವನನ್ನ ಸಕೃದಪಿ ಯಹ ಚಿಂತೆಯತಿ ಅಂದರೆ ಒಮ್ಮೆ ಆದರೂ, ಸಕೃತ್ ಅಂದರೆ ಒಂದ್ಸಲ ಆದರೂ ಅದನ್ನು ಮುಟ್ಟಬೇಕು, ಅದನ್ನು ಕಾಣಬೇಕು, ಆ ಪ್ರಯತ್ನ ಮಾಡಬೇಕು. ನೋಡಿ, ಯಾರು ಪ್ರಯತ್ನ ಮಾಡೋದಿಲ್ಲ ಅವನಿಗೆ ಮುಕ್ತಿ ಅನ್ನೋದಿಲ್ಲ. ಈ ಮಾರ್ಗದಲ್ಲಿ ಸತತವಾಗಿ ಪ್ರಯತ್ನ ಆಗಬೇಕು. ಪ್ರಯತ್ನಕ್ಕೆ ಫಲ ಖಂಡಿತ ಇದೆ, ಅದುವೇ ಪರಮಾತ್ಮನ ದರ್ಶನ. ಹಾಗೆ ದರ್ಶನ ಆಯಿತು ಅಂದರೆ ಸಹ ಮುಕ್ತ, ಅವನು ಮುಕ್ತಿಯನ್ನು ಹೊಂದುತ್ತಾನೆ ಅಂತ. ನೀವು ಕೇಳಿದ್ರಿ, ಮುಕ್ತಿ ಅನ್ನೋದು ಹೇಗೆ, ಯಾವ ರೀತಿಯಲ್ಲಿ ಹೊಂದಬೇಕು, ಅದಕ್ಕೆ ಮಾರ್ಗ ಏನು ಅಂತ. ಶಂಕರಾಚಾರ್ಯರು ಸಾಧನಾ ಚತುಷ್ಟಯ ಅಂತ, ಅಂದರೆ ಒಂದು ಮುಕ್ತಿಯನ್ನು ಹೊಂದಬೇಕಾದ್ರೆ
4 ಮಾರ್ಗಗಳನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸಾಧನಾ ಚತುಷ್ಟಯ ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೇದು ವಿವೇಕ ಅಂತ. ವಿವೇಕ ಅಂದರೆ ನಮಗೆ ಯುಕ್ತಾಯುಕ್ತ, ಅದೀಗ ನಾನು ಈಗಾಗಲೇ ಹೇಳಿದೆ, ಅಧ್ಯಾಸ ಅಂತ. ನಾವೆಲ್ಲ ಕೂಡ ಮಿಥ್ಯೆಯ ವ್ಯವಹಾರದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದೀವಿ. ಲೌಕಿಕವಾಗಿ ನಾವು ಎಷ್ಟು ತೊಡಗಿಸ್ಕೊಂಡಿದ್ದೀವಿ ಅಂದರೆ ಪರಮಾತ್ಮನ ಚಿಂತನೆಯೇ ಕಮ್ಮಿ ಆಗಿಬಿಟ್ಟಿದೆ ನಮಗೆ. ಹಾಗಾಗಿ ನಮಗೆ ಆ ಮಿಥ್ಯದ ಜಗತ್ತಿನಲ್ಲಿ ಮುಳುಗಿ ಹೋಗಿ ನಮಗೆ ಪರಮಾತ್ಮನ ಒಂದು ಸಣ್ಣ ಅಂಶವೂ ಕೂಡ ನಮಗೆ ಗೋಚರ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಅಧ್ಯಾಸದ ಆರೋಪವನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಅವಿದ್ಯಾಮಯವಾಗಿ ಮಾಡ್ಕೊಂಡ್ಬಿಟ್ಟಿದ್ವಿ. ಅಂದರೆ ಅಜ್ಞಾನದಿಂದ ಪೂರಿತವಾಗಿ ಇರುವಂತೆ ಮಾಡ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ನಾವೆಲ್ಲ ಇದನ್ನೆಲ್ಲ ಹೇಳಿದಾಗ ಬಹುಶಃ ಹೀಗಿರ್ಲಿಕ್ಕಿಲ್ವೇನೋ, ಅಯ್ಯೋ ಪ್ರಪಂಚವೇ ಬೇರೆ ಅಲ್ವಾ, ಹೀಗೆಲ್ಲ ನಮಗೆ ಕಾಣಿಸುತ್ತೆ. ಆದರೆ ಅದು ನಿಜ ಅಲ್ಲ. ಇವೆಲ್ಲವೂ ಕೂಡ ನಮಗೆ ಗೊತ್ತಾಗಬೇಕು ಅಂತಂದರೆ ಈ ಒಂದು ವಿವೇಕ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು, ಅದನ್ನು ಬೆಳೆಸ್ಕೊಳ್ಬೇಕು. ವಿವೇಕ ಅಂದ್ರೇ ಯುಕ್ತಾಯುಕ್ತ, ಅಂದರೆ ಯಾವುದು ಯುಕ್ತವಾದದ್ದು ಯಾವುದು ಅಯುಕ್ತವಾಗಿರುವಂಥದ್ದು ಅದರ ಪರಿಜ್ಞಾನ ನಮಗೆ ಇರಬೇಕು ಅಂತ. ಅದಲ್ಲದೇನೆ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಅಂದರೆ ಷಟ್ ಸಂಪತ್ತಿ ಅಂತ ಹೇಳಿದ್ದಾರೆ. 6 ಬಗೆಯ ಸಂಪತ್ತು ನಮ್ಮಲ್ಲಿ ಇರಬೇಕು ಅಂತ. ಅದರಲ್ಲಿ ಶಮ, ದಮ, ಮತ್ತು ಸಮಾಧಾನ, ಆಮೇಲೆ ತಿತಿಕ್ಷಾ ಅಂತ. ತಿತಿಕ್ಷಾ ಅಂದರೆ ಸಹನ ಗುಣ. ನಾವು ಅನೇಕ ಬಗೆಯಿಂದ ಕಷ್ಟ, ಸುಖ, ಶೀತೋಷ್ಣ ಇವುಗಳನ್ನೆಲ್ಲ ಸಹನೆ ಮಾಡಿಕೊಡುವಂಥದ್ದೆಲ್ಲ ಇರ್ಬೋದು. ಉಪರತಿ ಅಂತ ಹೇಳಿದ್ದಾರೆ. ಉಪರತಿ ಅಂತಂದರೆ ನಾವು ದಿನನಿತ್ಯದ ಜೀವನದಲ್ಲಿ ಭಗವತ್ ಚಿಂತನೆಯನ್ನು ಬಿಟ್ಟು ನಾವೆಲ್ಲೋ ಬೇರೆ ಕಡೆಗಳಲ್ಲಿ ಹೋಗಿರ್ತೀವಿ. ಈಗಿನ ಜಂಜಾಟದ ಜೀವನದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಪರಮಾತ್ಮನಿಗೆ, ಅಂದರೆ ಪರಮಾತ್ಮನ ಚಿಂತನೆಗೆ ಅಂತ ಸಮಯವೇ ಇಲ್ಲದ ಹಾಗಾಗ್ಬಿಟ್ಟಿದೆ. ಆದರೆ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡೋದು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಉಪರತಿ ಅಂತಂದರೆ ಕ್ರಮೇಣವಾಗಿ, ಅಂದರೆ ಇದು ಒಂದು ದಿವಸದ ಕೆಲಸ ಅಲ್ಲ ನೋಡಿ. ಕ್ರಮೇಣವಾಗಿ ನಾವು ಏನು ಮಾಡಬೇಕು ಅಂತಂದರೆ ನಾವು ಮಿಥ್ಯಾಚರಣೆಯನ್ನು ಕಮ್ಮಿ ಮಾಡ್ತಾ ಪರಮಾತ್ಮನ ಚಿಂತನೆ ಕಡೆಗೆ ಹೆಚ್ಚೆಚ್ಚು ನಮ್ಮನ್ನು ಒಗ್ಗಿಸಿಕೊಳ್ಳುವ ಹಾಗೆ ಮಾಡಿಕೊಳ್ಳೋದು. ಈ ಅಭ್ಯಾಸಕ್ಕೆ ಉಪರತಿ ಅಂತ ಕರೆದಿದ್ದಾರೆ. ಇದು ಕೂಡ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಇವೆಲ್ಲವೂ ಇದ್ದೂ ಕೂಡ ಒಬ್ಬ ವ್ಯಕ್ತಿ ಮುಮುಕ್ಷು ಅಂದರೆ ಮೋಕ್ಷವನ್ನು ಹೊಂದುವಂತಹ ಇಚ್ಛೆ ಅವನಲ್ಲಿ ಇರಬೇಕು. ಆ ಇಚ್ಛೆಯನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ಮುಖ್ಯವಾಗಿ ಏನು ಬೇಕು ಅನ್ನೋದನ್ನು ಆ ಸಾಧನಾ ಚತುಷ್ಟಯದಲ್ಲಿ ಹೇಳಿದ್ದಾರೆ. ಅದುವೇ ವೈರಾಗ್ಯ. ಈ ವೈರಾಗ್ಯದ ಭಾವವನ್ನು ಅವನು ತಳಿಬೇಕು. ವೈರಾಗ್ಯ ಅಂದರೆ ಯಾವುದು ಅಂತಂದರೆ ಪರಮಾತ್ಮನಿಂದ ವೈರಾಗ್ಯ ಅಲ್ಲ. ಈ ಒಂದು ಸಾಂಸಾರಿಕವಾದಂತಹ ಒಂದು ಜಗತ್ತಿನಲ್ಲಿ ನಾವು ಮುಳುಗೋಗಿದ್ದೀವಲ್ಲ, ಇದರಿಂದ ನಾವು ವೈರಾಗ್ಯವನ್ನು ಸಂಪಾದಿಸಬೇಕು. ವೈರಾಗ್ಯವನ್ನು ಅಂದರೆ ಡಿಟ್ಯಾಚ್ಮೆಂಟನ್ನು ಹೊಂದಬೇಕು, ಅದನ್ನು ಬೆಳೆಸ್ಕೊಳ್ಬೇಕು. ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ವೈರಾಗ್ಯೇಣ ಚ ಗೃಹ್ಯತೆ, ಅದಂದರೆ ಅದು ಹೇಗೆ ಸಾಧ್ಯ ಅಂತಂದರೆ ವೈರಾಗ್ಯದಿಂದ, ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಅಭ್ಯಾಸ ಅನ್ನೋದು ಬಹಳ ಮುಖ್ಯ ಇದರಲ್ಲಿ. ಮತ್ತು ವೈರಾಗ್ಯ ಅನ್ನೋದು ಬೇಕು. ವೈರಾಗ್ಯ ಅಂದರೆ ಎಲ್ಲದರಲ್ಲಿ ಈ ಇಹಲೋಕದಲ್ಲಿರುವಂಥದ್ದನ್ನು ನಾವು ಡಿಸ್ಲೈಕ್ ಮಾಡ್ತಾ ಬರಬೇಕು. ಹಾಗೆ ಮಾಡೋದ್ರಿಂದ ನಾವು ಮುಕ್ತಿಯ ಪಥ, ಅದರ ಕಡೆಗೆ ನಾವು ಸಾಗ್ಬೋದು. ಮುಕ್ತಿ ನಮಗೆ ಹೆಚ್ಚೆಚ್ಚು ಹತ್ತಿರವಾಗ್ತಾ ಹೋಗುತ್ತೆ. ಆವಾಗ ನಮಗೆ ಆ ಅದ್ವೈತದ ಅನುಭವ ಆಗುತ್ತೆ. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಅದ್ವೈತ ಅನ್ನೋದು ಅನುಭವದ ಮೂಲಕವಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ. ಅದ್ವೈತ ಅನ್ನೋದು ಬೇರೆಲ್ಲ ಪ್ರಮಾಣಗಳ ಹಾಗಲ್ಲ, ಅದು ಅನುಭವ ಪ್ರಮಾಣದ ಮೂಲಕವಾಗಿ ನಮಗೆ ಗೋಚರ ಆಗತ್ತೆ. ಅದು ಇಟ್ ಈಸ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ತೀವಲ್ಲ, ಹಾಗೆ. ಅಂದರೆ ಅನುಭವ ಅನ್ನೋದು ಪ್ರಮಾಣ, ಅಂದರೆ ಬೇರೆ ಬೇರೆ ಥರದ ಪ್ರಮಾಣಗಳಲ್ಲಿ ಅನುಭವ ಅದು ಪ್ರಮಾಣ. ಆ ಪ್ರಮಾಣ ಅನ್ನುವಂಥದ್ದು ತೀರಾ ಖಾಸಗಿಯಾಗಿರುವಂಥದ್ದು. ಅದು ಅವರವರು ಆ ಸಾಧನೆಯಲ್ಲಿ ತೊಡಗಿಸ್ಕೊಂಡವರಿಗೆ ಮಾತ್ರ ಅದರ ಅನುಭವ ಆಗತ್ತೆ. ಹಾಗೆ ಅನುಭವಕ್ಕೆ ನಿಲುಕುವವನು ಪರಮಾತ್ಮ ಅನ್ನೋದನ್ನು ಗಮನಿಸಬೇಕು. ಶಂಕರಾಚಾರ್ಯರ ಪ್ರಮುಖ ಗ್ರಂಥಗಳು ಯಾವುದು? ಖಂಡಿತವಾಗಿ ಕೂಡ ನಾವು 3 ಸ್ತರಗಳಲ್ಲಿ ಆಚಾರ್ಯರ ಕೃತಿಗಳನ್ನು ನಾವು ನೋಡ್ಬೋದು. ಒಂದು ಭಾಷ್ಯ. ಭಾಷ್ಯ ಅಂತಂದಾಗ ಅವರು ಪ್ರಧಾನವಾಗಿ 3 ಪ್ರಸ್ಥಾನತ್ರಯಗಳು ಅಂತ ನಮ್ಮಲ್ಲಿ ಹೇಳಿದ್ದಾರೆ. ಪ್ರಸ್ಥಾನಗಳು ಅಂತಂದರೆ ನಮ್ಮ ಸನಾತನವಾಗಿರುವಂತಹ ಧರ್ಮವನ್ನು, ಈ ಆರ್ಷ ಸಂಸ್ಕೃತಿಯನ್ನು ತಿಳ್ಕೊಳ್ಳೋದಕ್ಕೆ ಇರುವಂತಹ ಮಾರ್ಗಗಳು ಯಾವ್ಯಾವವು ಅಂತಂದರೆ, ಒಂದು ಶ್ರುತಿ ಪ್ರಸ್ಥಾನ. ಶ್ರುತಿ ಅಂದರೆ ವೇದಕ್ಕೆ ಸಂಬಂಧಿಸಿದಂತಹ ವಿಷಯಗಳು, ಅದರ ತತ್ವಗಳು ಎಲ್ಲಿದ್ದಾವೆ ಅಂತಂದರೆ ವೇದಾಂತದಲ್ಲಿ ಇದ್ದಾವೆ. ವೇದಾಂತ ಅಂದರೆ ಉಪನಿಷತ್ತು. ವೇದಸ್ಯ ಅಂತೆ ವಿದ್ಯಮಾನತ್ವಾತ್ ವೇದಾಂತ ಇತಿ ಉಚ್ಯತೆ.
ಅಂದ್ರೆ ವೇದಾಂತ ಅಂದ್ರೆ ಬೇರೆ ಅಲ್ಲ, ಉಪನಿಷತ್ತು ಬೇರೆ ಅಲ್ಲ. ಅಂದ್ರೆ ಒಂದು ಇಡೀ ಸಿನಿಮಾ ನೋಡಿದ ಮೇಲೆ ಏನಿದೆ ಈ ಸಿನಿಮಾದಲ್ಲಿ ಕಾಂಟೆಂಟ್ ಅನ್ನ ಹೇಳಿ ಅಂತಂದ್ರೆ ನಾವೊಂದು ಜಿಸ್ಟ್ ಅಂತ ಹೇಳ್ತೀವಲ್ಲ, ಹಾಗೆ ಉಪನಿಷತ್ತುಗಳು ಇಡೀ ಆಯಾ ವೇದಗಳ ಸಾರವನ್ನ ಹೇಳ್ತವೆ. ಹಾಗಾಗಿ ವೇದಾಂತಕ್ಕೆ ಸಾರಭೂತ ಭಾಗ ಅಂತ ಕರೀತಾರೆ. ಇದು ನಮ್ಮ ಸನಾತನ ಧರ್ಮದ ಒಂದು ನಮ್ಮ ಧರ್ಮವನ್ನ ತಿಳಿಯುವಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ದಾರಿ. ಆದರೆ ಇಲ್ಲಿ ಸಮಸ್ಯೆ ಏನಿದೆ ಅಂತಂದ್ರೆ, ವೇದಗಳೆಲ್ಲವೂ ಕೂಡ ಅತ್ಯಂತ ಪ್ರಾಚೀನವಾಗಿರುವಂಥದ್ದು. ಅಲ್ಲಿರುವಂತಹ ಭಾಷೆ, ವಿಶೇಷತಃ ಅಲ್ಲಿರುವಂತಹ ಭಾಷೆ ಅತ್ಯಂತ ಪ್ರಾಚೀನವಾಗಿರುವಂಥದ್ದು. ಬಹುಶಃ ಶಂಕರಾಚಾರ್ಯರ ಕಾಲಕ್ಕೆ ನಾವು ಬಂದರೆ ಅದಾಗಲೇ ಲಕ್ಷಾಂತರ ವರ್ಷಗಳ ಹಿಂದೆಯೇ ವೇದಗಳ ಒಂದು ಅನುಸರಣ ಪಠಣ ಇರ್ಬೋದು, ಅದರ ಅಧ್ಯಯನ ಇರ್ಬೋದು, ಇವೆಲ್ಲವೂ ಕೂಡ ನಡ್ಕೊಂಡು ಬಂದಿದೆ. ಆದರೆ ಭಾಷೆ ಇದೆಯಲ್ಲ, ಅದು ಅತ್ಯಂತ ಪ್ರಾಚೀನ ಆಗಿರೋದ್ರಿಂದ ಅದು ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಎಷ್ಟೋ ಶಬ್ದಗಳು ಗೂಢಾರ್ಥ ಇರುತ್ತೆ, ನಾನಾರ್ಥಗಳಿರ್ತವೆ. ಅವುಗಳನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಅರ್ಥೈಸ್ಕೊಳ್ಬೇಕು ಅಂತ ಅದಕ್ಕೆ ಸಹಾಯಕವಾಗಿ ಇರುವಂಥದ್ದೇ ಭಾಷ್ಯ. ಹಾಗೆ ಶಂಕರಾಚಾರ್ಯರು ಪ್ರಧಾನವಾಗಿರುವಂತಹ ಉಪನಿಷತ್ತುಗಳಿಗೆ ಭಾಷ್ಯವನ್ನ ಬರೀತಾರೆ. ಭಾಷ್ಯ ಅಂತಂದ್ರೆ ವಿವರಣೆ ಅಂತ. ಹಾಗೆ ಅಲ್ಲಿರುವಂತಹ ಪದಗಳಿಗೆ ಅರ್ಥವನ್ನ ಕೊಡ್ತಾ ಅದರ ಯಥಾರ್ಥ ದರ್ಶನವನ್ನ ಉಪನಿಷತ್ ಭಾಷ್ಯದ ಮೂಲಕವಾಗಿ ಮಾಡ್ತಾರೆ. ಪ್ರಸ್ಥಾನ ತ್ರಯಗಳಲ್ಲಿ ಇನ್ನೊಂದು ಭಗವದ್ಗೀತೆ. ವೇದಗಳನ್ನ ಬಿಟ್ರೆ ಸಾಕ್ಷಾತ್ ವೇದ ಸ್ವರೂಪವಾಗಿ ಭಗವಂತನ ವಾಣಿ ಅಂತ ನಮಗೆ ಇರುವಂಥದ್ದೇ ಮಹಾಭಾರತ ಅಂತರ್ಗತವಾಗಿರುವಂತಹ ಭಗವದ್ಗೀತೆ. ವಾಸ್ತವಿಕವಾಗಿ ವೇದವ್ಯಾಸರು ಮಹಾಭಾರತವನ್ನು ಬರೆದಿದ್ದು ನಮಗೆ ಈಗ ಸಿಗುವಂತಹ ಸರಿಸುಮಾರು 700 ಶ್ಲೋಕಗಳು ಇರುವಂತಹ ಭಗವದ್ಗೀತೆ ಅಂತ ನಾವೇನು ಈಗ ಪ್ರತ್ಯೇಕ ಗ್ರಂಥವಾಗಿ ನೋಡ್ತೀವಿ. ಮಹಾಭಾರತದ ಅಂತರ್ಗತವಾಗಿರುವಂತಹ ವಿಷಯ ವಸ್ತು ಅದು. ವೇದವ್ಯಾಸರು ಅದನ್ನ ಬರೆದಿದ್ದು ಅನ್ನೋದು ನಮಗೆಲ್ಲ ಕೂಡ ಗೊತ್ತೇ ಇದೆ. ಮತ್ತೆ ವೇದವ್ಯಾಸರು ಕೃಷ್ಣನ ವಾಣಿಯನ್ನೇ ಬರೆದಿದ್ದಾರೆ. ಹಾಗಾಗಿ ನಮಗೆ ಪರಮ ನಂಬಿಕೆ ಭಗವದ್ಗೀತೆಯಲ್ಲಿ ಏನಿದೆ ಅಂತಂದ್ರೆ ಅದು ಸಾಕ್ಷಾತ್ ದೇವವಾಣಿ, ಕೃಷ್ಣನ ವಾಣಿ ಅಂತ. ಅದು ಕೂಡ ಏನಾಗಿತ್ತು ಅಂದ್ರೆ ಶಂಕರರ ಕಾಲಕ್ಕೆ ಬಂದಾಗ ಸಾಕಷ್ಟು ಮಿಥ್ಯಾಚರಣೆಗಳೆಲ್ಲ ಕೂಡ ಭಗವದ್ಗೀತೆಯ ವಿಷಯದಲ್ಲಿ ಆಗ್ತಾ ಇತ್ತು. ಅದರಲ್ಲೂ ವಿಶೇಷತಃ ಈ ಜ್ಞಾನ ಮತ್ತೆ ಕರ್ಮದ ವಿಷಯದಲ್ಲಿ. ಅಂದ್ರೆ ಕೆಲವು ಮತಗಳೆಲ್ಲ ಹೇಗೆ ಅಂತಂದ್ರೆ ಪ್ರತ್ಯೇಕವಾಗಿ ಮೋಕ್ಷವನ್ನ ಹೊಂದಬಹುದು, ಜ್ಞಾನ ಮಾರ್ಗವಾಗಿಯೂ ಕರ್ಮ ಮಾರ್ಗವಾಗಿಯೂ ಹೋಗಿ ನಾವು ಮೋಕ್ಷವನ್ನ ಸಂಪಾದಿಸಬಹುದು ಅಂತ. ಈ ವಿಷಯದಲ್ಲಿ ಶಂಕರಾಚಾರ್ಯರು ಸ್ಪಷ್ಟತೆಯನ್ನು ಕೊಟ್ಟರು. ಅಂದ್ರೆ ಕರ್ಮದ ಮೂಲಕವಾಗಿಯೂ ಕೂಡ ಮೋಕ್ಷವನ್ನ ಹೊಂದಬಹುದು, ಆದ್ರೆ ಅದಕ್ಕೆ ಒಂದು ಕ್ರಮ ಅಂತ ಇದೆ. ಆ ಕ್ರಮದ ಮೂಲಕವಾಗಿ ನಾವು ಮೋಕ್ಷವನ್ನ ಹೊಂದಬಹುದು. ಆದರೆ ಜ್ಞಾನ ಮಾರ್ಗವನ್ನ ನಾವು ಹಿಡಿದ್ರೆ ಆವಾಗ ನಮಗೆ ಸದ್ಯ ಮುಕ್ತಿ, ಅಂದ್ರೆ ಆ ಶೀಘ್ರದಲ್ಲೇ, ಆ ಕ್ಷಣವೇ, ಅಂದ್ರೆ ನಾವು ಈಗ ಜೀವಂತ ಇರ್ತೀವಿ ಆಗ್ಲೇ ನಮಗೆ ಮುಕ್ತಿ ಸಿಗತ್ತೆ ಅನ್ನುವಂತಹ ಪಥವನ್ನ ಅವರು ತೋರಿಸ್ಕೊಡ್ತಾರೆ. ಹಾಗೆ ಆ ಭಗವದ್ಗೀತೆಗೆ ಬರೆದಂತಹ ಭಾಷ್ಯವು ಕೂಡ ಬಹಳ ದೊಡ್ಡ ಉಪಕಾರವನ್ನ ಅದು ಮಾಡಿದೆ. ಇನ್ನೊಂದು ಮೂರನೇದು ಅಂದ್ರೆ ಪ್ರಸ್ಥಾನತ್ರಯ ಅಂತ ನಾನು ಹೇಳಿದ್ರ, ಮೂರನೇದು ಬಾದರಾಯಣ ಸೂತ್ರ ಅಂತ ನಾವು ಅದನ್ನು ಕರೆದ್ವಿ. ಬಾದರಾಯಣರು ಅಂದ್ರೆ ವೇದವ್ಯಾಸರೇ ಈ ವೇದಗಳನ್ನ ಋಕ್, ಯಜು, ಸಾಮ, ಅಥರ್ವ ಅನ್ನೋದಾಗಿ 4 ಭಾಗಗಳನ್ನಾಗಿ ವಿಂಗಡಿಸಿ ಅದರಲ್ಲಿರುವಂತಹ ಗೂಢಾರ್ಥ ಮಹಾವಾಕ್ಯಗಳೆಲ್ಲ ಇರ್ತಾವಲ್ಲ ಅವುಗಳನ್ನೆಲ್ಲ ಸಂಗ್ರಹಿಸಿ ಸೂತ್ರ ರೂಪದಲ್ಲಿ ಕೊಟ್ಟಿದ್ದಾರೆ. ಸೂತ್ರ ಅಂದ್ರೆ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋ ಮುಖಂ ಅಂತೆಲ್ಲ ಹೇಳಿದ್ದಾರೆ. ಅಂದ್ರೆ ನಮ್ಗೆಲ್ಲ ಗೊತ್ತು, ಸೈನ್ಸ್ ಓದೋರಿಗೆ ಅಥವಾ ಮ್ಯಾಥಮೆಟಿಕ್ಸ್ ಓದೋರಿಗೆ ಸೂತ್ರ ಅಂದ್ರೆ ಫಾರ್ಮುಲಾ ಅಂತಂದ್ರೆ ಏನು ಅಂತ ಗೊತ್ತು. ನಮ್ಮೆಲ್ಲ ಶಾಸ್ತ್ರಗಳಲ್ಲಿ ಶಾಸ್ತ್ರಕಾರರು ಸೂತ್ರಗಳ ರೂಪದಲ್ಲಿ ಇವುಗಳನ್ನ ಬಹಳ ಸೊಗಸಾಗಿ ಹೇಳ್ತಾ ಹೋಗುತ್ತಾರೆ. ಸೂತ್ರ ಅಂತಂದ್ರೆ ಕಡಿಮೆ ಅಕ್ಷರ, ಆದ್ರೆ ಸಾರ ನೋಡಿದ್ರೆ ವಿಶ್ವತ, ಅಂದ್ರೆ ಪ್ರಪಂಚದಷ್ಟು ದೊಡ್ಡದಾಗಿರುತ್ತೆ ಅದರ ಸಾರ. ಕಮ್ಮಿ ಅಕ್ಷರಗಳಲ್ಲಿ ಹೆಚ್ಚೆಚ್ಚು ವಿಷಯ ಅಡಕವಾಗಿರುವಂಥದ್ದೇ ಸೂತ್ರ. ಆದರೆ ಸಾಮಾನ್ಯರಿಗೆ ಅಥವಾ ಪಾಮರರಿಗೆ ಈ ಸೂತ್ರಗಳನ್ನೆಲ್ಲ ನೋಡಿದಾಗ ಅದು ಅರ್ಥ ಆಗೋದಿಲ್ಲ. ಹಾಗಾಗಿ ಶಂಕರಾಚಾರ್ಯರು ಬಹಳ ದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ. ಈ ಬ್ರಹ್ಮಸೂತ್ರಗಳಿಗೆ ಅಥವಾ ಬಾದರಾಯಣ ಸೂತ್ರಗಳಿಗೆ ಭಾಷ್ಯವನ್ನು ಬರೆದು ಅದರ ವ್ಯಾಖ್ಯಾನವನ್ನ, ನಾನು ಆಗಲೇ ಹೇಳಿದನಲ್ಲ, ಅಥಾತು ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ ಬಂದ್ರೆ ಅದರಲ್ಲಿ ಅತಃ ಅಂದ್ರೆ ಏನು, ಅತಃ ಆದ್ದರಿಂದ ನಾವು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂದ್ರೆ ಆದ್ದರಿಂದ ಏನು, ಯಾವ ಕಾರಣಕ್ಕಾಗಿ ನಾವು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು, ಯಾಕೆಂದ್ರೆ ನಾವು ಜಗತ್ತಿನಲ್ಲಿ ಅಧ್ಯಾಸದಿಂದ ಬದುಕ್ತಾ ಇದ್ದೀವಿ, ಮಿಥ್ಯಾರೋಪಣೆಯನ್ನು ಮಾಡ್ತಾ ನಾವು ಬದುಕ್ತಾ ಇದ್ದೀವಿ, ಅದಕ್ಕೋಸ್ಕರವಾಗಿ ಬ್ರಹ್ಮ ಜಿಜ್ಞಾಸೆಯಲ್ಲಿ ನಾವು ತೊಡಕೊಳ್ಬೇಕು. ಹೀಗೆಲ್ಲ ಸೊಗಸಾಗಿ ಅವರು ವಿವರಣೆಯನ್ನು ಕೊಡ್ತಾರೆ. ಅಲ್ಲೂ ಕೂಡ ಬಹಳ ವಿಶೇಷತೆಯನ್ನು ನಾವು ನೋಡಬೇಕು. ಯಾಕಂದ್ರೆ ಯಾವುದೇ ಒಂದು ವಿಚಾರವನ್ನ ಮಂಡಿಸಬೇಕಾದ್ರೆ ನಮ್ಮ ಪ್ರಾಚೀನ ಕ್ರಮ ಹೇಗಿತ್ತು ಅಂದ್ರೆ ಖಂಡನೆ ಮತ್ತೆ ಮಂಡನೆ. ಅಂದ್ರೆ ಅಲ್ಲೆಲ್ಲ ಪೂರ್ವ ಮತಗಳು ಇರ್ತಾ ಇದ್ವು. ಯಾಕಂದ್ರೆ ಜ್ಞಾನ ಅನ್ನೋದು ಅದು
ತಲೆ ತಲಾಂತರಗಳಿಂದ ಹರಿದುಕೊಂಡು ಬರುತ್ತೆ. ಶಂಕರಾಚಾರ್ಯರು ಒಂದು ಮತವನ್ನ ಅವರು ಹೇಳ್ತಾರೆ, ಅದನ್ನ ಪ್ರವಾದಿಸ್ತಾರೆ ಅಂತಂದ್ರೆ ಅದಕ್ಕಿಂತ ಹಿಂದೆ ಪೂರ್ವಾಚಾರ್ಯರೆಲ್ಲ ಇರ್ತಾರೆ. ಆ ಪೂರ್ವಾಚಾರ್ಯರ ಮತಗಳನ್ನ ಅವರು ಪ್ರಸ್ತಾಪ ಮಾಡಿ ಅದನ್ನ ಖಂಡಿಸಿ ಮತ್ತೆ ತಮ್ಮ ವಿಷಯವನ್ನು ಮಂಡಿಸ್ತಾರೆ. ಈ ರೀತಿಯಲ್ಲಿ ಶಂಕರಾಚಾರ್ಯರು ಭಾಷ್ಯಗಳನ್ನ ಖಂಡನೆ ಮತ್ತೆ ಮಂಡನೆ, ಅದರಲ್ಲೂ ವಿಶೇಷವಾಗಿ ಶಂಕರಾಚಾರ್ಯರ ಭಾಷ್ಯಗಳನ್ನ ಪ್ರಸನ್ನ ಗಂಭೀರಯುತಂ ಭಾಷ್ಯಂ ಅಂತ ಹೊಗಳಿ ವಿದ್ವಾಂಸರೆಲ್ಲ ಕೂಡ ಅದನ್ನ ಕೊಂಡಾಡಿದ್ದಾರೆ. ಅಂದ್ರೆ ಅತ್ಯಂತ ಪ್ರಸನ್ನವಾಗಿರುವಂಥದ್ದು, ಅಂದ್ರೆ ಪ್ರಸನ್ನ ಅಂದ್ರೆ ಮನಸ್ಸಿಗೆ ಪ್ರಫುಲ್ಲತೆಯನ್ನ ಉಂಟು ಮಾಡುವಂತಹ ಭಾಷ್ಯ. ಯಾಕಂದ್ರೆ ಅಲ್ಲಿರುವಂತಹ ಭಾಷಾ ದೃಷ್ಟಿಯಿಂದ ಅದು ಅತ್ಯಂತ ಸರಳವಾಗಿರುವಂತಹ ಪದಗಳನ್ನ, ಅಂದ್ರೆ ಬ್ರಹ್ಮತತ್ವವೇ ಅತ್ಯಂತ ಗಹನವಾಗಿರುವಂತಹ ವಿಷಯ, ಅದನ್ನ ಅತ್ಯಂತ ಸರಳೀಕರಿಸಿ ಅದನ್ನ ಭಾಷ್ಯದ ಮೂಲಕವಾಗಿ ನಮಗೆ ಕೊಟ್ಟಿದ್ದಾರೆ ಆಚಾರ್ಯರು. ಅದು ಇನ್ನೊಂದು ಅತ್ಯಂತ ಗಂಭೀರವಾಗಿರುವಂಥದ್ದು ಅನ್ನೋದೆಲ್ಲ ಕೂಡ ನಾವು ಗೊತ್ತಾಗುತ್ತೆ. ಇದು ಒಂದು ಹಂತ. ಶಂಕರಾಚಾರ್ಯರ ಕೃತಿಗಳಲ್ಲಿ ಭಾಷ್ಯ ಒಂದು ಹಂತ. ಇದು ಬಿಟ್ಟು ಪ್ರಕರಣಗಳು ಅಂತ, ಅದಾದ ಮೇಲೆ ಸ್ತೋತ್ರಗಳು ಅಂತ. ಅನೇಕರಿಗೆ ಸ್ತೋತ್ರಗಳನ್ನ ಅನೇಕರು ಕೇಳಿರ್ತಾರೆ, ಅನೇಕರು ಪಠಿಸ್ತಾ ಇರ್ತಾರೆ. ತುಂಬಾ ಜನರಿಗೆ ಶಂಕರಾಚಾರ್ಯರ ಅನೇಕ ಸ್ತೋತ್ರಗಳು ಬಾಯಿಗೆ ಬರ್ತಾ ಇರುತ್ತೆ. ಅಷ್ಟು ಜನಜನಿತವಾಗಿದೆ ಸ್ತೋತ್ರಗಳು. ಸ್ತೋತ್ರಗಳನ್ನ ನಾನು ಮೊದಲಿಗೆ ಹೇಳ್ತೀನಿ, ಆಮೇಲೆ ಪ್ರಕರಣಕ್ಕೆ ಬಂದ್ರೆ ಸರಿಯಾಗಿ ಅದು ಅರ್ಥ ಆಗತ್ತೆ. ಸರಿ. ಸ್ತೋತ್ರಗಳು ಅಂತಂದ್ರೆ ಯಾವುದು ಸ್ತುತಿಸಲಿಕ್ಕೆ ಸಾಧನವಾಗಿರುತ್ತೋ ಅದುವೇ ಸ್ತೋತ್ರಗಳು ಅಂತ. ಅಂದ್ರೆ ನಾವು ಭಗವಂತನನ್ನ ಹೊಂದಬೇಕು, ಭಗವಂತನನ್ನ ಹೊಂದಬೇಕು ಅಂತಂದ್ರೆ ಭಕ್ತಿ ಅದು ಬಹಳ ದೊಡ್ಡ ಮಾರ್ಗ. ಆ ಭಕ್ತಿಗೆ ಪೂರಕವಾಗಿರುವಂತಹ ಮಟೀರಿಯಲ್ ಇದೆಯಲ್ಲ, ಅದುವೇ ಸ್ತೋತ್ರಗಳು. ನಮ್ಮಲ್ಲಿ ಅನಾದಿ ಕಾಲದಿಂದಲೂ ಕೂಡ ಹಾಗೆ ನೋಡಿದ್ರೆ, ನೀವು ವೇದವನ್ನ ನೋಡಿದ್ರೆ ಅಲ್ಲೂ ಕೂಡ ಸ್ತುತಿಗಳು ಇದ್ದಾವೆ. ವೇದ ಸೂಕ್ತಗಳು, ಋಗ್ವೇದದಲ್ಲಿ ಬರುವಂತಹ ಸೂಕ್ತಗಳಲ್ಲೂ ಕೂಡ ದೇವತಾ ಸ್ತುತಿಯನ್ನೇ ನಾವು ನೋಡ್ತೀವಿ. ನಾವು ಗಣಿಸುವಂತಹ ಅತ್ಯಂತ ಪ್ರಾಚೀನ ಸಾಹಿತ್ಯ ರಾಶಿ ಯಾವುದು, ಲಕ್ಷಾಂತರ ವರ್ಷಗಳ ಹಿಂದಿನಿಂದ ಅನುಮುಚಾನವಾಗಿ ಬಂದಿರುವಂತಹ ಜ್ಞಾನ ರಾಶಿ ಯಾವುದು ಅಂದ್ರೆ ವೇದ. ಅಲ್ಲಿಂದ ನಾವು ಟ್ರೇಸ್ ಮಾಡಿದ್ರು ಕೂಡ ನಮಗೆ ಸ್ತುತಿ ಸರ್ವೇ ಸಾಮಾನ್ಯವಾಗಿ ಕಾಣಿಸುತ್ತೆ. ಶಂಕರಾಚಾರ್ಯರು ಈ ಒಂದು ಭಕ್ತಿಯ ವಿಷಯದಲ್ಲಿ, ಅಥವಾ ಭಕ್ತಿಯ ಒಂದು ಸರಳವಾದಂತಹ ಒಂದು ಮಾರ್ಗ, ಭಗವಂತನನ್ನ ಹೊಂದೋದಕ್ಕೆ ಭಕ್ತಿ ಇಸ್ ಒಂದು ಸಾಧನ. ಅದು ಅತ್ಯಂತ ಸರಳವಾಗಿರುವಂತಹ ರೀತಿಯಲ್ಲಿ ಸಾಮಾನ್ಯ ಜನರು, ಅಂದ್ರೆ ಅವರಿಗೆ ಅಷ್ಟಾಗಿ ಗಹನವಾಗಿ ಪರತತ್ವ, ಪರಮಾತ್ಮ ತತ್ವ ಎಲ್ಲ ಕೂಡ ಅರ್ಥೈಸಿಕೊಳ್ಳೋದಿಕ್ಕಾಗಲ್ಲ. ಅಂಥವರು ಕೂಡ ಭಗವಂತನ ಅತ್ಯಂತ ಉತ್ಕೃಷ್ಟವಾದಂತಹ ಭಕ್ತಿಯನ್ನ ಅವರು ತೋರಿಸಬಹುದು ಅನ್ನೋದನ್ನ ಶಂಕರಾಚಾರ್ಯರು ಸ್ತೋತ್ರಗಳ ಮೂಲಕವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಆ ಸ್ತೋತ್ರವನ್ನ ಯಾರಾದರೂ ಪಠಿಸಿದರೆ ಅಥವಾ ಅದನ್ನು ಅರ್ಥೈಸಿಕೊಂಡ್ರೆ ಸರಳವಾಗಿ, ನಾವೀಗ ಏನು ಚರ್ಚೆ ಮಾಡಿದ್ವಲ್ಲ, ಮುಕ್ತಿಯ ಕಡೆಗೆ, ಪಥದ ಕಡೆಗೆ ಹೋಗಬೇಕು ಅಂತ, ಹಾಗೆ ಹೋಗೋದಿಕ್ಕೆ ಮಾರ್ಗ ಬಹಳ ಸರಳ. ಹಾಗೆ ಸರಳೀಕರಿಸಿಕೊಟ್ಟರು ಶಂಕರಾಚಾರ್ಯರು ಸ್ತೋತ್ರಗಳ ಮೂಲಕವಾಗಿ. ಅನೇಕ ದೇವತೆಗಳ ಸ್ತೋತ್ರಗಳೆಲ್ಲ ಕೂಡ ಇದೆ, ಸಾಕಷ್ಟು ದೇವತೆಗಳ ಸ್ತೋತ್ರಗಳೆಲ್ಲ ಕೂಡ ಇದೆ. ಆದರೆ ಒಂದು ತಿಳ್ಕೊಳ್ಬೇಕು, ಆ ಎಲ್ಲ ಸ್ತೋತ್ರಗಳಲ್ಲಿ ಅಡಕವಾಗಿರುವಂತಹ ಒಂದೇ ಒಂದು ವಿಷಯ ಅಂತಂದ್ರೆ ಅದು ಪರತತ್ವ ಅಥವಾ ಪರಮಾತ್ಮ ತತ್ವ, ಪರಮಾತ್ಮ ವಿಷಯ ವಸ್ತು. ಹಾಗಾಗಿ ನಾವು ದೇವನೊಬ್ಬ ನಾಮ ಹಲವು ಅಂತ ನಾವೇನು ಹೇಳ್ತೀವಿ, ಹಲವಾರು ಬಗೆಯಿಂದ ದೇವರನ್ನ ನಾವು ಸ್ತುತಿ ಮಾಡಿದರೂ ಕೂಡ ದೇವರು ಪರಮಾತ್ಮ ಅಂತ ಇರುವವನು ಅವನೊಬ್ಬನೇ ಸತ್ಯ, ಮಿಕ್ಕೆಲ್ಲವೂ ಕೂಡ ಮಿಥ್ಯಾ. ನಾನು ಮುಂದೆ ಕೇಳೋಳಿದ್ದೆ, ಆದಿಶಂಕರಾಚಾರ್ಯರು ಶಿವನ ಬಗ್ಗೆನೂ ಸ್ತುತಿಗಳನ್ನ ಬರೆದಿದ್ದಾರೆ, ವಿಷ್ಣು ಬಗ್ಗೆನೂ ಬರೆದಿದ್ದಾರೆ, ದೇವಿ ಬಗ್ಗೆನೂ ಬರೆದಿದ್ದಾರೆ. ಹೇಗೆ ಇದು ಅಂತ ಮುಂದೆ ಕೇಳೋಳಿದ್ದೆ. ಹೌದು, ಖಂಡಿತ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಅನೇಕರಿಗೆ ಇದ್ರ ಬಗ್ಗೆ ಗೊಂದಲ ಇರುತ್ತೆ. ಕೆಲವರು ಅಂದ್ಕೊಳ್ತಾರೆ, ಅಂದ್ರೆ ಈಗ ಭಾಷ್ಯಗಳೆಲ್ಲ ಕೂಡ ಪರಮಾತ್ಮ ತತ್ವವನ್ನು ತಿಳ್ಕೊಳ್ಬೇಕು, ಅದುವೇ ಅದ್ವಿತೀಯ, ಏಕಮೇವ ಅದ್ವಿತೀಯ ಅಂತೆಲ್ಲ ಹೇಳಿ ಹೀಗೆ ನೂರಾರು ಬಗೆಯಿಂದ ದೇವರನ್ನ ಚಿತ್ರಿಸಬಹುದಾ ಅಂತ ಪ್ರಶ್ನೆ ಸಹಜವಾಗಿ ಬರುತ್ತೆ. ಶಂಕರಾಚಾರ್ಯರು ನಾನಾ ಬಗೆಯ ದೇವತೆಗಳ ಸ್ತುತಿಯನ್ನ ಮಾಡಿ ಆ ಮೂಲಕವಾಗಿ ಮುಕ್ತಿಯನ್ನ ನಾವು ಸಂಪಾದನೆ ಮಾಡ್ಬೋದು, ಆ ಮಾರ್ಗದಲ್ಲಿ ನಾವು ಹೋಗ್ಬೋದು. ಪರಮಾತ್ಮ ತತ್ವವನ್ನು ನಾವು ನಂಬಿರುವಂತಹ ದೇವರುಗಳ ನೆಲೆಯಲ್ಲಿ, ಆ ರೂಪದಲ್ಲಿ, ಆ ನಾಮದಲ್ಲಿ ನಾವು ಕಂಡುಕೊಳ್ಳಬಹುದು ಅನ್ನೋದನ್ನ ಸ್ತೋತ್ರಗಳ ಮೂಲಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆಗಿನ ಕಾಲ ಅಂದ್ರೆ ಶಂಕರಾಚಾರ್ಯರು ಇದ್ದಂತಹ ಕಾಲ,
ಕಾಲದ ವಿಷಯಕ್ಕೆ ಬಂದರೆ ನಾನಿಲ್ಲಿ ಸ್ಪಷ್ಟಪಡಿಸಬೇಕಾಗತ್ತೆ, ನಮ್ಮ ಇತಿಹಾಸಕಾರರೆಲ್ಲ ಕೂಡ 8ನೇ ಶತಮಾನ, ಕ್ರಿಸ್ತ ಶಕ 8ನೇ ಶತಮಾನ ಅಂತ ಹೇಳ್ತಾರೆ. ಆದರೆ ಇದರ ಈ ಕಾಲದ ವಿಷಯದಲ್ಲಿ ಸಾಕಷ್ಟು ಚರ್ಚೆಗಳೆಲ್ಲ ಕೂಡ ಇದೆ. ಇದು ಕ್ರಿಸ್ತಪೂರ್ವ 500ನೇ ಇಸ್ವಿಯಿಂದ ಹಿಡ್ಕೊಂಡು ಅದೇ ಈ 8ನೇ ಶತಮಾನದವರೆಗೂ ಕೂಡ ಅಷ್ಟು ದೀರ್ಘಾವಧಿಯವರೆಗೆ ಅಂದರೆ ಹೀಚ್ತಾರೆ. ಅಂದರೆ ಅದು ಹಿಂದೆ ಮುಂದೆ ಒಬ್ಬೊಬ್ಬರ ಅಭಿಪ್ರಾಯಗಳಲ್ಲಿ ಒಂದೊಂದು ರೀತಿಯಲ್ಲಿ ಇದೆ. ಇರಲಿ, ನಮ್ಮ ಪರಂಪರೆಯಲ್ಲಿ ಹೇಗಿದೆ ಅಂದರೆ ಈ ಕಾಲಮಾನವನ್ನೆಲ್ಲ ದಾಖಲೀಕರಿಸುವುದಕ್ಕೆ ಅಷ್ಟು ಮಹತ್ವವನ್ನು ನಮ್ಮವ್ರು ಯಾರು ಹಿಂದೆ ಕೊಟ್ಟಿರಲಿಲ್ಲ. ಈ ಕ್ರಿಸ್ತಾಬ್ದ ಆರಂಭ ಆದ ಮೇಲೆ ಹೆಚ್ಚೆಚ್ಚು ಇದರ ಪ್ರಾಮುಖ್ಯತೆ ಬಂತು. ಬಿಟ್ಟರೆ ನಮ್ಮ ಹಿಂದಿನ ಯಾವ ಶಾಸ್ತ್ರಗಳನ್ನು ನೀವು ತೆಗೆದುಕೊಳ್ಳಿ, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಇಂಥ ಕಾಲಘಟ್ಟದಲ್ಲಿ ಇದು ಆಗಿದ್ದು ಅನ್ನೋದ್ರ ಬಗ್ಗೆ ಹಿಂದಿನ ಕಾಲದಲ್ಲಿ ಇದಕ್ಕೆಲ್ಲ ಕೂಡ ದಾಖಲೀಕರಣ ಇರಲಿಲ್ಲ, ಮತ್ತೆ ಅದಕ್ಕಷ್ಟು ಪ್ರಾಶಸ್ತ್ಯ ಕೊಟ್ಟಿರಲಿಲ್ಲ. ಅಂದ್ರೆ ವಿಷಯ ವಸ್ತುವಿಗೆ ಹೆಚ್ಚು ಪ್ರಾಶಸ್ತ್ಯವೇ ಹೊರತಾಗಿ ಅದು ಯಾವ ಕಾಲಘಟ್ಟದಲ್ಲಾಗಿದ್ದು ಅಥವಾ ಅದು ಯಾರು ಬರೆದಿದ್ದು ಇಂಥದ್ದಕ್ಕೆಲ್ಲ ಹೆಚ್ಚು ಪ್ರಾಶಸ್ತ್ಯ ಕೊಡುವಂತಹ ಕಾಲ ಅದಾಗಿರಲಿಲ್ಲ. ಹಾಗಾಗಿ ಶಂಕರರ ಕಾಲದ ವಿಷಯದಲ್ಲಿ ಈಗಿನ ಇತಿಹಾಸಕಾರರು, ಈಗಿನ ಕೆಲವು ಏನು ವಿದ್ವಾಂಸರು 8ನೇ ಶತಮಾನ ಅಂತ ಹೇಳ್ತಾರೆ. ಇರಲಿ, ಅದೇನಾದರೂ ಇರಲಿ, ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಶಂಕರಾಚಾರ್ಯರು ಬದುಕಿದ್ದಂತಹ ಕಾಲದಲ್ಲಿ ನಮ್ಮ ಭಾರತ ಹೇಗಿತ್ತು ಅಂತ. ಇದು ಬಹಳ ಮುಖ್ಯ. ನಾನು ಇದನ್ನು ಸ್ತೋತ್ರಗಳ ವಿಷಯಕ್ಕೆ ಬಂದಾಗ ಅದನ್ನು ಎಕ್ಸಾಕ್ಟ್ಲಿ ನಾನು ಹೇಳಬಲ್ಲೆ, ಹೀಗೆ ಇತ್ತು ಅನ್ನೋದನ್ನು. ಶಂಕರಾಚಾರ್ಯರು ನೋಡಿ ಶಿವನನ್ನ ಸ್ತುತಿ ಮಾಡ್ತಾರೆ. ಶಿವನನ್ನ ಅಂದ್ರೆ ಒಂದೇ ರೀತಿಯಲ್ಲಿ ಸ್ತುತಿ ಮಾಡಿದ್ದಾರಾ? ಇಲ್ಲ. ಕಾಲಭೈರವಾಷ್ಟಕ ಅಂತ ಕೇಳಿದಿರಿ, ಕಾಲಭೈರವನ ರೂಪದಲ್ಲಿ ಶಿವನನ್ನ ಸ್ತುತಿ ಮಾಡಿದ್ದಾರೆ. ಅರ್ಧನಾರೀಶ್ವರ ಸ್ತೋತ್ರ ಅಂತ ಇದೆ. ಅಂದ್ರೆ ಶಿವ ಮತ್ತೆ ಪಾರ್ವತಿ ಇಬ್ಬರು ಮಿಲಿತವಾಗಿರುವಂತಹ ಒಂದು ರೂಪ ಅರ್ಧನಾರೀಶ್ವರ. ಆ ರೂಪದಲ್ಲಿ ಶಿವನನ್ನ ಸ್ತುತಿ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಶಿವನ ರೂಪವನ್ನು ನೋಡ್ತೀವಿ. ಇನ್ನು ವಿಷ್ಣುವಿನ ವಿಷಯಕ್ಕೆ ಬಂದ್ರೆ ಅವನನ್ನು ಕೂಡ ಜಗನ್ನಾಥಾಷ್ಟಕ ಅಂತ ಇದೆ, ಆಮೇಲೆ ಕೃಷ್ಣಾಷ್ಟಕ ಅಂತ ಇದೆ, ಕೃಷ್ಣನ ರೂಪದಲ್ಲಿ ನೋಡಿದ್ದಾರೆ, ಜಗನ್ನಾಥನ ರೂಪದಲ್ಲಿ ನೋಡಿದ್ದಾರೆ, ಹೀಗೆ ಬೇರೆ ಬೇರೆ ರೂಪದಲ್ಲಿ ನೋಡಿದ್ದಾರೆ. ಇನ್ನು ಅಮ್ಮನವರ ವಿಷಯಕ್ಕೆ ಬಂದ್ರಂತೂ ಕೂಡ ಲಲಿತಾ ತ್ರಿಪುರ ಸುಂದರಿ ಅಂತ ನೋಡ್ತೀವಿ, ಭವಾನಿ ಅಂತ ನೋಡ್ತೀವಿ, ಮತ್ತೆ ಲಕ್ಷ್ಮಿ ಅಂತ ನೋಡ್ತೀವಿ. ಹಾಗಾದ್ರೆ ಯಾವುದು ಸತ್ಯ, ಯಾವುದು ಪರಮಾರ್ಥವಾಗಿರುವಂತಹ ರೂಪ ಅಂತಂದ್ರೆ, ಆಗಿನ ಕಾಲದ ಭಾರತದಲ್ಲಿ ಅಧ್ಯಾತ್ಮ ಪಥ ಅಥವಾ ವೈದಿಕ ಪಥ ಅಂತಾನೆ ತೆಗೆದುಕೊಳ್ಳಿ. ಯಾಕಂದ್ರೆ ಈ ಅಧ್ಯಾತ್ಮ ಪಥ ಬೇರೆ ಅಲ್ಲ, ವೈದಿಕ ಪಥ ಬೇರೆ ಅಲ್ಲ. ಇದು 100 ಕವಲುಗಳಾಗಿ ಹರಿದು ಹೋಗ್ಬಿಟ್ಟಿತ್ತು. ಹೇಗೆ ಅಂತಂದ್ರೆ ಸಾಕಷ್ಟು ಮತಗಳಿದ್ವು. ಅಂದ್ರೆ ಒಂದು ನಾವು ಷಾಣ್ಮತ ಅಂತ ಹೇಳ್ತೀವಿ, 6 ಪ್ರಮುಖ ಮತಗಳು. ಪ್ರಮುಖ ಮತ 6 ಅಂದ್ರೆ ಸೌರ ಅಂತ ಇತ್ತು, ಅಂದ್ರೆ ಸೂರ್ಯನನ್ನೇ ಪ್ರಧಾನ ದೇವತೆಯನ್ನಾಗಿ ನಂಬಿಕೊಂಡು ಸೂರ್ಯನಿಂದಲೇ ನಮಗೆ ಎಲ್ಲವೂ ಕೂಡ ಆಗತ್ತೆ, ಏಳಿಗೆ ಆಗತ್ತೆ, ಅಭಿವೃದ್ಧಿ ಆಗತ್ತೆ, ಸೂರ್ಯನಿಂದಲೇ ನಮಗೆ ಮೋಕ್ಷ ಸಿಗತ್ತೆ ಅಂತ ನಂಬಿಕೊಂಡಂತಹ ಸೌರ ಅನ್ನುವಂತಹ ಪಥ ಇರ್ಬೋದು. ಅಥವಾ ಶೈವ, ಶಿವನೇ ಪ್ರಧಾನ ದೇವತೆ ಅಂತ ಅಂದುಕೊಂಡಂತಹ, ಶಿವನಿಂದಲೇ ಎಲ್ಲವೂ, ಶಿವನಿಂದಲೇ ಮೋಕ್ಷ ಅಂತ ಅಂದುಕೊಂಡಂತಹ ಒಂದು ಪಥ ಶೈವ ಇರ್ಬೋದು. ಅಥವಾ ವೈಷ್ಣವ, ವಿಷ್ಣುವೇ ನಮಗೆ ಪರತತ್ವ, ವಿಷ್ಣುವೇ ಎಲ್ಲವೂ ಅನ್ನುವಂತಹ ವೈಷ್ಣವ ತತ್ವ ಇರ್ಬೋದು. ಅಥವಾ ಶಾಕ್ತ, ಶಕ್ತಿ, ಅದೇ ತಾಯಿ ದೇವಿ, ಅವಳೇ ನಮಗೆ ಸರ್ವಸ್ವಳು ಅಂತ ಹೇಳಿ ಅಂದುಕೊಳ್ಳುವಂತಹ ಶಾಕ್ತ ಮತ ಇತ್ತು. ಸಾಲದ್ದಕ್ಕೆ ಕೌಮಾರ ಅಂತ ಇತ್ತು, ಗಾಣಪತ್ಯ ಅಂತ ಇತ್ತು. ಕೌಮಾರ ಅಂದ್ರೆ ಕುಮಾರ. ಈಗ ನಾವು ತಮಿಳುನಾಡು ಕಡೆಗೆಲ್ಲ ಹೋದ್ರೆ ಸುಬ್ರಹ್ಮಣ್ಯ ಅಥವಾ ವೇಲನ್ ಅಂತ ಹೀಗೆಲ್ಲ ಕರೆದಿದ್ದಾರೆ, ಅವರು ಮುರುಘ ಅಂತ ಕರೆದಿದ್ದಾರೆ. ಈಗಲೂ ಕೂಡ ನಾವು ನೋಡ್ತೀವಿ, ಅದನ್ನೇ ಪ್ರಧಾನ ದೇವತೆಯನ್ನಾಗಿ ಇಟ್ಕೊಂಡಂತಹ, ಅದರಿಂದಲೇ ನಮಗೆ ಮುಕ್ತಿ ಅಂತ ನಂಬಿಕೊಂಡಂತಹ ಪಂಥ ಇತ್ತು. ಗಾಣಪತ್ಯ ಅಂತ, ಗಣಪತಿ ನೀವು ಮಹಾರಾಷ್ಟ್ರದ ಕಡೆಗೆಲ್ಲ ಹೋದ್ರೆ ಈಗಲೂ ಕೂಡ ಮೋರಾ ಪಂಥ್ ಅಂತ ಹೀಗೆಲ್ಲ ಇದೆ. ಅಂದ್ರೆ ಎಷ್ಟೊಂದು ರೀತಿಯಿಂದ ಈ ತರಹದ ದೇವೋಪಾಸನೆ ಮೂಲಕವಾಗಿ ತಮ್ಮ ಅಧ್ಯಾತ್ಮದ ಪಥವನ್ನ ಜನರು ಕಂಡುಕೊಂಡಿದ್ರು. ಆ ಕಾಲಘಟ್ಟದಲ್ಲಿ ಶಂಕರಾಚಾರ್ಯರು ಬದುಕಿತ್ತು. ಮತ್ತೆ ಹೀಗೆ 6 ಮತಗಳು ನಾನೇನು ಹೇಳಿದ್ನಲ್ಲ, ಈ 6 ಮತಗಳಲ್ಲೂ ಈಗಾಗಲೇ ನಾನು ಚರ್ಚಿಸಿದ ಹಾಗೆ, ಒಂದು ಶಿವ ತೆಗೆದುಕೊಂಡ್ರೆ ಅಲ್ಲಿ 100 ರೂಪ, ಅಮ್ಮನವರು ತೆಗೆದುಕೊಂಡ್ರೆ ಅಲ್ಲಿ ಅಮ್ಮನವರ 100 ರೂಪ, ಹೀಗೆ ಆ ಒಂದೊಂದು ಮತಗಳಲ್ಲೂ ಮತ್ತೆ 100 ಬಗೆಯ ಪಥಗಳಿದ್ವು. ಹಾಗಾಗಿ ಆಚಾರ್ಯರು ಹೇಳಕ್ ಹೊರಟಿದ್ದು ಪರಮಾತ್ಮ ಅನ್ನುವಂಥದ್ದು ಒಂದೇ ಒಂದು ತತ್ವ, ಅದು ಮಾತ್ರ ಸತ್ಯ ಅಂತ. ಅದನ್ನ ಜನರಿಗೆ ಮನವರಿಕೆ ಮಾಡಕ್ ಕೊಡಬೇಕು. ಮತ್ತೆ ಈ ವೇದ ಅಥವಾ ಉಪನಿಷತ್ತಿನ ಒಂದು ಪಾರಮಾರ್ಥಿಕವಾದಂತಹ ಒಂದು ತತ್ವ, ಅದನ್ನ ಜನರಿಗೆ ಮನದಟ್ಟು ಮಾಡಬೇಕು ಅಂತಂದ್ರೆ ಅವರಿಗೆ
ಆಗಿನ ಕಾಲದ ಏನು ಜನರಿದ್ರಲ್ಲ ಅವರವರ ನಂಬಿಕೆಯ ಮಟ್ಟಕ್ಕೆ ಬಂದು ಅದನ್ನ ಮಾಡಬೇಕಾಗಿತ್ತು. ಹ್ಮ್ 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 ಈಗ ನೀವು ಗಣಪತಿಯನ್ನೇ ನೀವು ನಂಬ್ತೀರಾ ಅಂತಂದ್ರೆ ತಗೊಳ್ಳಿ, ಗಣೇಶ ಪಂಚರತ್ನ ಇದೆ, ಅವ್ರಿಗೆ ಅರ್ಥ ಆಗೋ ಅರ್ಥ ಭಾಷೆ ಆಗುವ ಭಾಷೆಯಲ್ಲಿ ಅಥವಾ ಅವರಿಗೆ ಇಷ್ಟವಾಗುವಂತಹ ಕುಲದೈವದ ಆಧಾರ ರೂಪದಲ್ಲಿ. ಆಧಾರವನ್ನ ಆ ರೂಪದಲ್ಲಿ ಗೊತ್ತಾಯ್ತು. ಹೀಗೆ ಈ ರೀತಿಯಲ್ಲಿ ಶಂಕರಾಚಾರ್ಯರು ಎಷ್ಟೊಂದು ಬಗೆ ಬಗೆಯಾಗಿ ದೇವತೆಗಳನ್ನ ಚಿತ್ರಿಸಿದ್ದಾರೆ ಅಂದ್ರೆ, ಅರೆ ಒಂದ್ ಕಡೆ ಅವರು ನಿರ್ಗುಣ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ, ಇನ್ನು ಸಗುಣ ಉಪಾಸನೆ, ಇವೆಲ್ಲವೂ ಸಗುಣ ಇತ್ತು, ಸಗುಣದಲ್ಲೂ ಇಷ್ಟೆಲ್ಲ ರೂಪಗಳನ್ನ ಯಾಕೆ ಹೇಳ್ತಾರೆ, ಇದೆಲ್ಲ ದ್ವಂದ್ವ ಭಾವವಲ್ವೇ? ಅಲ್ಲ, ಯಾಕಂದ್ರೆ ಈ ಜನರನ್ನ ಆ ಪಥದ ಕಡೆಗೆ ತೆಗೆದುಕೊಂಡು ಹೋಗೋದಿಕ್ಕೆ ಈ ರೀತಿಯಾದಂತಹ ನಾನಾ ರೂಪಗಳು ಅದಾಗಲೇ ವ್ಯವಹಾರದಲ್ಲಿ ಇದ್ದಿದ್ದಕ್ಕಾಗಿ ಆ ಜನರ ಭಾವನೆಯ ಮೂಲಕವಾಗಿ ಅವರನ್ನ ಎಳೆದುಕೊಂಡು ನಿರ್ಗುಣ ತತ್ವದ ಕಡೆಗೆ ಕರೆದುಕೊಂಡು ಬರಬೇಕು. ನಾವು ಸ್ತೋತ್ರವನ್ನು ಗಮನಿಸಿದ್ರೆ ಹೆಚ್ಚಾನೆಚ್ಚು ಎಲ್ಲಾ ಸ್ತೋತ್ರಗಳಲ್ಲೂ ಕೂಡ ಹೇಳುವಂತಹ ತತ್ವ ಅದು ಒಂದೇ. ಹಾಗೆ ನಾವು ಅನೇಕ ಸ್ತೋತ್ರಗಳಲ್ಲಿ ನೋಡ್ತೀವಿ, ಅಲ್ಲಿ ಒಂದು ಕಡೆ ಬರುತ್ತೆ ಪ್ರಶ್ನೋತ್ತರ ಮಾಲಿಕಾ ಅಂತ, ಅಲ್ಲಿ ಕಿಂ ಬ್ರಾಹ್ಮಣೈಹಿ ಉಪಾಸ್ಯ ಅಂತ ಒಂದು ಪ್ರಶ್ನೆ, ಅಂದ್ರೆ ಪ್ರಶ್ನೆ ಅದಕ್ಕೆ ಉತ್ತರ, ಪ್ರಶ್ನೆ ಉತ್ತರ ಈ ತರಹ ರೂಪದಲ್ಲಿ ಇದೆ, ಅದು ಪ್ರಶ್ನೋತ್ತರ ಮಾಲಿಕಾ ಅಂತ. ಅಲ್ಲಿ ಆಚಾರ್ಯರು ಉತ್ತರ ಕೊಡ್ತಾರೆ, ಯಾರನ್ನ ಉಪಾಸನೆ ಮಾಡಬೇಕು ಅಂತಂದ್ರೆ ಗಾಯತ್ರ್ಯರ್ಕ ಅಗ್ನಿ ಗೋಚರ ಶಂಭು. ಅಂದ್ರೆ ಗಾಯತ್ರಿ, ಅರ್ಕ ಅಂದ್ರೆ ಸೂರ್ಯ, ಮತ್ತೆ ಅಗ್ನಿ, ಈ ಮೂರನ್ನ ಬ್ರಾಹ್ಮಣನಾದವನು ಉಪಾಸನೆ ಮಾಡ್ತಾನೆ. ಆ ಮೂಲಕವಾಗಿ ಗೋಚರವಾಗುವಂತಹ ಶಂಭು, ಅಂದ್ರೆ ನೋಡಿ ಈ ಮೂರು ಉಪಾಸನೆಯನ್ನ ಮಾಡ್ತಾನವನು, ಅದರ ಮೂರು ಬೇರೆ ಬೇರೆ ಅಲ್ಲ, ಆ ಮೂರರಲ್ಲೂ ಇರುವಂತಹದ್ದು ಶಂಭು. ಆ ಶಂಭು ಯಾರು ಅಂತ ಪ್ರಶ್ನೆ ಬಂದಾಗ ಅವನೇ ಪರತತ್ವ ಅಂತ ಹೇಳ್ತಾರೆ. ಅಂದ್ರೆ ಕೊನೆಯಲ್ಲಿ ಈ ಬೇರೆ ಬೇರೆ ರೂಪಗಳಿದ್ರು ಕೂಡ ಅದರ ಒಳಗಡೆಗೆ ಇರುವಂತಹ ತತ್ವ ಇದೆಯಲ್ಲ, ಅದು ಆ ತತ್ವ ಒಂದೇ ಅನ್ನುವಂಥದ್ದೇ ಆಚಾರ್ಯರು. ಹೀಗಾಗಿ ನೀವು ಬೇರೆ ಬೇರೆ ಸ್ತೋತ್ರಗಳನ್ನು ನೀವು ಗಮನಿಸಿದ್ರೆ ಅಲ್ಲೆಲ್ಲ ಕೂಡ ನಮಗೆ ಈ ರೀತಿಯಾಗಿ ದೇವತೆಗಳ ರೂಪಗಳು ನಾವು ವ್ಯವಹಾರಕ್ಕೆ ಬೇಕಾದ ಹಾಗೆ, ನಮ್ಮ ಭಾವನೆಗೆ ಬೇಕಾದ ಹಾಗೆ, ನಮ್ಮ ಭಾವನೆಗೆ ಸುಲಭವಾಗಿ ದಕ್ಕುವ ಹಾಗೆ, ನಮ್ಮ ಆನುಕೂಲ್ಯಕ್ಕೆ ಹೇಗೆ ಬೇಕೋ ಹಾಗೆ ಅದನ್ನ ಚಿತ್ರಿಸಿಕೊಂಡಾಗಿದೆ. ಆದ್ರೆ ಅದರೊಳಗಿರುವಂತಹ ತತ್ವ ಇದೆಯಲ್ಲ ಅದು ಬೇರೆ ಬೇರೆ ಅಲ್ಲ, ಒಂದೇ ಅನ್ನೋದನ್ನ ನಾವು ಸ್ತೋತ್ರದ ಉದ್ದಗಲಕ್ಕೂ ನಾವು ನೋಡ್ತೀವಿ. ಈ ತರಹ ಶಂಕರಾಚಾರ್ಯರ ಸ್ತೋತ್ರಗಳು ಎಷ್ಟಿದ್ದಾವೆ ಅಂದ್ರೆ ಆಸ್ತಿಕರೆಲ್ಲ, ಅಂದ್ರೆ ಶಂಕರಾಚಾರ್ಯರ ಅನುಯಾಯಿಗಳೆಲ್ಲ ಕೂಡ ನನ್ನ ಮೇಲೆ ಸಿಟ್ಟಿಗೆ ಎದ್ಬಿಡ್ತಾರೆ. ಯಾಕೆ ಅಂತಂದ್ರೆ ಸರಿಸುಮಾರು 200 ಸ್ತೋತ್ರಗಳು, ನಾನು ಹೇಳ್ತಿರೋ ಸ್ತೋತ್ರಗಳು, ಒಂದೊಂದು ಸ್ತೋತ್ರದಲ್ಲಿ 50 ಶ್ಲೋಕ ಇರ್ಬೋದು, 100 ಶ್ಲೋಕ ಇರ್ಬೋದು, 150 ಶ್ಲೋಕ ಇರ್ಬೋದು, ಕೆಲವೊಂದೆಲ್ಲ ಅಷ್ಟಕ ಅಂತ 8 ಶ್ಲೋಕ, ಕೆಲವೊಂದು ಪಂಚಕ ಅಂತ 5 ಶ್ಲೋಕಗಳ ರಾಶಿಗಳು ಇರುವಂತದ್ದೆಲ್ಲ ಇದೆ, ಹೀಗೆಲ್ಲ ಇದೆ, ಭಿನ್ನ ಭಿನ್ನ. ಈ ತರಹ ಸುಮಾರು 200 ಸ್ತೋತ್ರಗಳ ಪಟ್ಟಿಯನ್ನ ಮಾಡೋದಿದೆ. ಆದ್ರೆ ಈ ವಿಚಾರದಲ್ಲಿ ವಿದ್ವಾಂಸರು, ಅದರಲ್ಲೂ ವಿಶೇಷವಾಗಿ ನಮ್ಮ ಶೃಂಗೇರಿಯ ಪರಮ ಗುರುಗಳು ಒಂದು ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಸ್ತೋತ್ರಗಳು ಶಾಂಕರ ಕೃತ, ಅಂದ್ರೆ ಶಾಂಕರ ಸ್ತೋತ್ರಗಳು, ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಿದ್ದು, ಈ ವಿಷಯವನ್ನು ಹೇಗೆ ನಿರ್ಧಾರ ಮಾಡೋದು ಅಂದ್ರೆ, ಈಗ 200 ಪಟ್ಟಿಯನ್ನು ಏನು ಕೊಡ್ತಾರೆ, ಅದರಲ್ಲಿ ಅನೇಕ ಅವು ಭಾಷಾ ದೃಷ್ಟಿಯಿಂದ ಇರ್ಬೋದು, ಅದರಲ್ಲಿ ಇರುವಂತಹ ವಿಷಯದ ದೃಷ್ಟಿಯಿಂದ ಇರ್ಬೋದು, ಅವು ತೀರಾ ಸಾಮಾನ್ಯ ಅಂತ ಅನಿಸೋ ಕಾರಣಕ್ಕಾಗಿ ಅವುಗಳು ಶಾಂಕರ ಸ್ತೋತ್ರಗಳು ಅಲ್ಲ, ಅವು ಶಂಕರ ಕೃತ ಅಲ್ಲ ಅಂತ ಹೇಳಿ ಒಂದಿಷ್ಟನ್ನೆಲ್ಲ ಕೂಡ ಕೈ ಬಿಟ್ಟಿದ್ದಾಗಿದೆ. ಯಾವುದನ್ನ ನಾವು ಶಂಕರಾಚಾರ್ಯರೇ ಬರೆದಿರ್ಬೋದು. ಯಾಕೆಂದ್ರೆ ನಮ್ಮಲ್ಲಿ ಪರಂಪರೆಯಲ್ಲಿ ಹೇಗೆ ಬಂದಿದೆ ಅಂದ್ರೆ, ಶಂಕರಾಚಾರ್ಯರು ಸ್ಥಾಪಿಸಿರುವಂತಹ ಮಠಗಳಲ್ಲಿ ಬಂದಿರುವಂತಹ ಏನು ಪರಂಪರೆ ಇದೆ, ಅಲ್ಲೆಲ್ಲ ಕೂಡ ಆ ಯತಿಗಳಿಗೆ ಶಂಕರಾಚಾರ್ಯ ಅಂತ ಸಂಬೋಧಿಸುವಂಥದ್ದು ಸರ್ವೇ ಸಾಮಾನ್ಯವಾಗಿ ಅದು ಇದ್ದಿದೆ. ಹಾಗಾಗಿ ದೊಡ್ಡ ಪರಂಪರೆ, ಇದು ಬಹಳ ದೊಡ್ಡ ಪರಂಪರೆ. ಹಾಗಾಗಿ ಹಿಂದೆಲ್ಲ ಬಂದಂತಹ ಅನೇಕ ಯತಿಗಳೆಲ್ಲ ಕೂಡ ಶಂಕರಾಚಾರ್ಯ ಅನ್ನುವಂತಹ ಬಿರುದಿನಿಂದಲೇ ಸಂಬೋಧಿತರಾಗಿದ್ದಾರೆ. ಹಾಗಾಗಿ ಆ ಎಲ್ಲ ಯತಿಗಳು ಬರೆದಿದ್ದು ಕೂಡ ಅಲ್ಲೂ ಕೂಡ ಶಂಕರಾಚಾರ್ಯ ಅನ್ನುವಂತಹ ಹೆಸರು ನಮೂದುಗೊಂಡಿರೋದ್ರಿಂದ ಇಂತಹದ್ದೆಲ್ಲ ಗೊಂದಲಗಳಿದ್ದಾವೆ. ಈ ವಿಷಯದಲ್ಲಿ ಪ್ರಮಾಣ ಏನು ಅಂತಂದ್ರೆ, ಶಂಕರಾಚಾರ್ಯರು ಬರೆದಿರುವಂತಹ ಸ್ತೋತ್ರಗಳಿಗೆ ಪ್ರಾಚೀನವಾಗಿರುವಂತಹ ಭಾಷ್ಯಗಳೆಲ್ಲ ಕೂಡ ಇದೆ, ಪ್ರಾಚೀನವಾಗಿರುವಂತಹ ವ್ಯಾಖ್ಯಾನಗಳೆಲ್ಲ ಕೂಡ ಇದೆ. ಇದು ಒಂದು ಆಧಾರ. ಇನ್ನು ಭಾಷಾ ದೃಷ್ಟಿಯಿಂದ ಅದನ್ನು ಕೂಡ ನಾವು ಎಷ್ಟು ಪ್ರಾಚೀನವಾಗಿರುವಂತಹ ಭಾಷೆಯಲ್ಲಿ ಬಳಕೆಯಾಗಿದೆ,
ಎಷ್ಟು ಗಂಭೀರವಾಗಿರುವಂತಹ ಭಾಷೆಯ ಬಳಕೆಯಾಗಿದೆ, ಎಷ್ಟು ಗಂಭೀರವಾದಂತಹ ವಿಷಯ ವಸ್ತು ಆ ಸ್ತೋತ್ರಗಳಲ್ಲಿ ಅಡಕವಾಗಿದೆ. ಇದನ್ನೆಲ್ಲ ಗಮನಿಸಿ ಶಾಂಕರ ಸ್ತೋತ್ರಗಳು ಯಾವುವು ಅನ್ನೋದನ್ನೆಲ್ಲ ಪಟ್ಟಿ ಮಾಡಿ ಅವು ಸರಿಸುಮಾರು 70 ಅವುಗಳ ಸಂಖ್ಯೆ, ಅಂದರೆ 200ರಲ್ಲಿ 70 ಹೀಗೆಲ್ಲ ಮಾಡಿದ್ದಿದೆ. ಆದಾಗ್ಯೂ ಕೂಡ ನಾನು ಹೇಳೋದಿಷ್ಟೇ, ನಾವು ಶಂಕರಾಚಾರ್ಯ ಸ್ತೋತ್ರಗಳು ಅಂತ ಹೇಳಿ ಆ ಪಥದಲ್ಲಿ ಬಂದಂತಹ ಯಾವುದಾದ್ರೂ ಸ್ತೋತ್ರವಾದರೂ ಕೂಡ ನಾವು ನಮ್ಮ ನಂಬಿಕೆಯಲ್ಲಿ ನಾವು ಅದನ್ನು ಪಠನ ಮಾಡಿದರೆ ಅದರಿಂದ ದೋಷ ಯಾವುದೂ ಇಲ್ಲ. ಹೌದು ಹೌದು. ಹೀಗೆ ನಮಗೆ ಆ ಸ್ತೋತ್ರಗಳೆಲ್ಲ ಕೂಡ ನಮಗೆ ಈ ರೀತಿಯಾಗಿ ನಮಗೆ ನೋಡೋದಕ್ಕೆ ಸಿಗತ್ತೆ. ಈ ತರಹ ಬೇರೆ ಬೇರೆ ದೇವತೆಗಳ ಸ್ತುತಿಗಳೆಲ್ಲ ಕೂಡ ಆ ಸ್ತೋತ್ರಗಳಲ್ಲಿ ಇದ್ದಾವೆ. ಭಾಷೆ ಅತ್ಯಂತ ಸರಳವಾಗಿರುವಂಥದ್ದು, ಯಾರಾದರೂ ಕೂಡ ಅದನ್ನು ಸುಲಭವಾಗಿ ಪಠನೆ ಮಾಡ್ಬೋದು. ಇನ್ನೊಂದು ವಿಶೇಷತೆ ನಾನು ಹೇಳಲೇಬೇಕು ಸ್ತೋತ್ರಗಳ ಬಗ್ಗೆ. ಶಂಕರಾಚಾರ್ಯರು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ, ನಾನು ಈ ವಿಷಯದಲ್ಲಿ ಶಂಕರಾಚಾರ್ಯರನ್ನ ಕವಿ ಋಷಿ ಅಂತ ಕರಿತೀನಿ. ಅಂದರೆ ನಾವು ಅಧ್ಯಾತ್ಮದ ಒಂದು ದೃಷ್ಟಿಕೋನದಿಂದ ಅವರನ್ನು ಆಚಾರ್ಯ ಅಂತ ಕರೆದಿದ್ದಾಗಿದೆ, ಸಂಬೋಧಿಸಿದ್ದಾಗಿದೆ. ಅವರೊಬ್ಬರು ದಾರ್ಶನಿಕರು ಅಂತ ನಾವು ಅವ್ರನ್ನ ಕೊಂಡಾಡಿದ್ದಾಗಿದೆ. ಅಷ್ಟೇ ಅಲ್ಲದೆ ಅವರ ಸ್ತೋತ್ರ ಸಾಹಿತ್ಯವನ್ನೆಲ್ಲ ಗಮನಿಸಿದಾಗ ಅವರೊಬ್ಬ ಉತ್ತಮವಾಗಿರುವಂತಹ ಕವಿ ಋಷಿಗಳು, ಕವಿವರಿಯರು ಅನ್ನೋದು ಗೊತ್ತಾಗತ್ತೆ. ಯಾಕಂದರೆ ಒಂದು ಕವಿತ್ವ ಅನ್ನೋದು ಹಾಗೆ ಬರೋದಿಲ್ಲ. ಆ ಪದಗಳ ಜೊತೆಗೆ ಜಾಲಾಡಬೇಕು. ಶಬ್ದಾಲಂಕಾರ ಇರ್ಬೋದು, ಅರ್ಥಾಲಂಕಾರ ಇರ್ಬೋದು. ಶಂಕರಾಚಾರ್ಯರ ಸ್ತೋತ್ರಗಳನ್ನೆಲ್ಲ ನಾವು ಗಮನಿಸಿದರೆ ಅದೊಂದು ದೊಡ್ಡ ಸಾಹಿತ್ಯ ಲೋಕವೇ ತೆರೆದುಕೊಳ್ಳುತ್ತೆ. ನಾವು ಗಮನಿಸಿದ ಹಾಗೆ ಅಲ್ಲಿ ಈ ಪ್ರಾಸಬದ್ಧವಾಗಿರುವಂತಹ ಪದಗಳೆಲ್ಲ ಕೂಡ ಗಮನಿಸ್ತೀವಿ. ಶಂಕರಾಚಾರ್ಯರು ಅವರ ಸ್ತೋತ್ರಗಳಲ್ಲಿ ಶಬ್ದಾಲಂಕಾರವನ್ನು ಎಷ್ಟು ಸೊಗಸಾಗಿ ಬಳಸಿದ್ದಾರೆ ಅಂತಂದರೆ, ಅತ್ಯಂತ ಜನಜನಿತವಾಗಿರುವಂತಹ ಒಂದು ಶ್ಲೋಕ ಹೇಳೋದಾದ್ರೆ, ನಿತಾಂತ ಕಾಂತ ದಂತ ಕಾಂತಿ ಮಂತ ಕಾಂತ ಕಾತ್ಮಜಂ ಅಚಿಂತ್ಯ ರೂಪಮಂತಹೀನ ಮಂತರಾಯ ಕೃಂತನಂ. ಈ ಸ್ತೋತ್ರ ಗಮನಿಸಿದಾಗ ನೋಡಿ, ಅಲ್ಲಿ ಆ ತಕಾರ ಇರ್ಬೋದು, ಕಕಾರ ಇರ್ಬೋದು, ಪದೇ ಪದೇ ಅವು ಅನುವರ್ತನೆ ಆಗುವಂಥದ್ದು. ಅವು ಶಬ್ದಾಲಂಕಾರ ಅಂತ, ಅಂದರೆ ಆ ಶಬ್ದಗಳಲ್ಲಿ ಅಷ್ಟು ಸೊಗಸಾಗಿ ಅದನ್ನು ಜೋಡಿಸಿದ್ದಾರೆ. ಒಬ್ಬ ಪಾಠಕನಿಗೆ ಅದು ಸುಲಭವಾಗಿ ಅದು ಸ್ಮೃತಿಯಲ್ಲಿ ಇಟ್ಕೊಳ್ಳೋದಕ್ಕೆ, ಅಥವಾ ಅದನ್ನು ತಾಳಬದ್ಧವಾಗಿ ಅಥವಾ ಲಯಬದ್ಧವಾಗಿ ಅದನ್ನು ಪಠಿಸೋದಕ್ಕೆ ಬಹಳ ಸಹಾಯಕವಾಗಿದೆ. ಇದು ಒಂದು ಮಾದರಿ ನಾನು ಹೇಳಿದ್ದು. ಇಂಥದ್ದು ನೀವು ಸಾವಿರಾರು ಶ್ಲೋಕಗಳನ್ನು ಆಚಾರ್ಯರ ಸ್ತೋತ್ರಗಳಲ್ಲೆಲ್ಲ ಕೂಡ ಗಮನಿಸ್ಬೋದು. ಇದು ಒಂದು. ಇನ್ನು ಸ್ತೋತ್ರವಲ್ಲದೆ ಆಚಾರ್ಯರು ಪ್ರಕರಣಗಳು ಅಂತ, ಅಂದರೆ ಆಚಾರ್ಯರು ಬರೆದಿರುವಂತಹ ಗ್ರಂಥ ರಾಶಿಗಳಲ್ಲಿ ನಾವು ಭಾಷ್ಯ ಅದನ್ನು ಬಹಳ ಮೇಲ್ಪಂಕ್ತಿಯಲ್ಲಿಟ್ಟು ನೋಡೋದಾದರೆ, ಸ್ತೋತ್ರ ಅನ್ನೋದು ಕೆಳಸ್ತರದಲ್ಲಿ ನೋಡೋದಾದರೆ ಅದರ ಮಧ್ಯದಲ್ಲಿ ಬರುವಂಥದ್ದು ಪ್ರಕರಣ ಅಂತ. ನಾನು ಮೊದಲು ಸ್ತೋತ್ರಗಳ ಬಗ್ಗೆ ಹೇಳಿದೆ, ಯಾಕೆಂದರೆ ಸ್ತೋತ್ರ ಅನ್ನೋದು ಏನು ಅಂತ ಅರ್ಥ ಆದರೆ ಆಮೇಲೆ ಪ್ರಕರಣ ಅಂದರೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭ ಆಗುತ್ತೆ. ಸ್ತೋತ್ರಗಳಲ್ಲಿ ಏನು ನಾವು ಪರಮಾತ್ಮನ ಚಿಂತನೆಯನ್ನು ಸರಳವಾಗಿ, ಅತ್ಯಂತ ಸರಳ ಭಾಷೆಯಲ್ಲಿ ಹೇಳುವಂಥದ್ದನ್ನು ನೋಡ್ತೀವಿ. ಅದರ ಇನ್ನೊಂದು ಎತ್ತರಿಸಿದ ಸ್ತರ ಅಂದರೆ ಪರಮಾತ್ಮನನ್ನ ನಾವು ಕಾಣಬೇಕು. ನಾವೀಗ ಈ ವ್ಯವಹಾರದಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಭಗವಂತನನ್ನ. ಅದರ ಒಳಗಡೆಗೆ ಇರುವಂತಹ ತತ್ವ ಇದೆಯಲ್ಲ, ಅದು ಒಂದೇ ಅಂತ ಕಾಣುವಂತಹ ಇನ್ನೊಂದು ಎತ್ತರಿಸಿದ ಸ್ತರ, ಅಂದರೆ ಈ ಸ್ತೋತ್ರಕ್ಕಿಂತ ಒಂಚೂರು ಮೇಲಕ್ಕೆ ಬಂದರೆ ಪರಮಾತ್ಮನ ತತ್ವ ಭಾಷ್ಯಗಳಲ್ಲಿ ಅತ್ಯಂತ ಗಹನವಾಗಿ ಬಂದಿದೆ. ಅಷ್ಟು ಗಹನ ಅಲ್ಲ, ಈ ಕಡೆ ಸ್ತೋತ್ರದಷ್ಟು ತೀರಾ ಸಾಮಾನ್ಯ ಅಂತ ಅನಿಸೋ ಹಾಗೂ ಅಲ್ಲ, ಮಧ್ಯದಲ್ಲಿ ಪ್ರಕರಣ ಗ್ರಂಥಗಳು ಅಂತ. ಎಷ್ಟೊಂದು ಪ್ರಕರಣ ಗ್ರಂಥಗಳು. ಈಗ ಉದಾಹರಣೆಗೆ ನೀವು ಕೇಳಿರ್ಬೋದು ನಿರ್ವಾಣ ಷಟ್ಕ ಅಂತ ಕೇಳಿರ್ಬೋದು. ಅನೇಕರು ಇದನ್ನ ಶಂಕರಾಚಾರ್ಯ ಸ್ತೋತ್ರ ಅಂತ, ತಪ್ಪಿಲ್ಲ, ಸ್ತೋತ್ರ ಅಂತ ಪಠಿಸಿದ್ರು ತಪ್ಪಿಲ್ಲ. ಆದರೆ ಇದನ್ನ ಪ್ರಕರಣ ಅಂತ. ಯಾಕೆ, ಇದೇನು ವ್ಯತ್ಯಾಸ ಅಂತಂದ್ರೆ, ಇಲ್ಲಿ ನೇರವಾಗಿ ಪರಮಾತ್ಮನನ್ನೇ ಹೇಳ್ತಾರೆ, ಪರಮಾತ್ಮ ತತ್ವವನ್ನು ಉದ್ದೇಶಿಸಿ ಹೇಳ್ತಾರೆ. ಬೇರೆಲ್ಲ ಸ್ತೋತ್ರಗಳಲ್ಲಿ ದೇವತೆಗಳನ್ನ ಉದ್ದೇಶಿಸಿ ಹೇಳಿದ್ದಿರುತ್ತೆ. ಅದರ ಅಂತರಾತ್ಮದಲ್ಲಿ ಪರಮಾತ್ಮ ಇದ್ರೂ ಕೂಡ ಉದ್ದೇಶಿಸಿ ಹೇಳೋದೆಲ್ಲ ಕೂಡ ಆ ದೇವತೆಗಳ ರೂಪ, ಸ್ವರೂಪ, ಅವರ ಸ್ವಭಾವ ಅಥವಾ ಅವರ ಅಲಂಕಾರ ಇತ್ಯಾದಿಗಳನ್ನೆಲ್ಲ ವರ್ಣಿಸ್ತಾ ಹೇಳೋದಾದ್ರೆ, ಈ ಪ್ರಕರಣ ಗ್ರಂಥಗಳಲ್ಲಿ ನೇರವಾಗಿ ಪರಮಾತ್ಮ ತತ್ವವನ್ನೇ ಉದ್ದೇಶಿಸಿ ಹೇಳುವಂಥದ್ದು, ಅದನ್ನು ಹೇಗೆ ಕಂಡುಕೊಳ್ಬೇಕು ಅಂತ. ಒಂದು ರೀತಿಯಲ್ಲಿ ಇದು ವೇದಾಂತಕ್ಕೆ ಹೆಚ್ಚು, ಅಂದರೆ ಉಪನಿಷತ್ ವಾಕ್ಯಗಳಿಗೆ ಹೆಚ್ಚು ಹತ್ತಿರದಲ್ಲಿ ಇರುವಂತಹ ಸಾಲುಗಳನ್ನು ನಾವು ಈ ಪ್ರಕರಣ ಗ್ರಂಥಗಳಲ್ಲಿ ನೋಡ್ತೀವಿ. ಹಾಗಾಗಿ ಆಚಾರ್ಯರ ಈ ಎಲ್ಲ ಕೃತಿಗಳನ್ನ ಅವಲೋಕನ ಮಾಡೋದ್ರಿಂದ, ಸ್ತೋತ್ರಗಳನ್ನ ಪಠನೆ ಮಾಡೋದ್ರಿಂದ, ಸ್ತೋತ್ರವನ್ನು ಅರ್ಥೈಸಿಕೊಳ್ಳೋದ್ರಿಂದ
ಮತ್ತೆ ಮೇಲೆ ಹಂತಕ್ಕೆ ಬಂದು ಪ್ರಕರಣವನ್ನು ಓದುವುದರಿಂದ, ಪ್ರಕರಣಗಳ ಅರ್ಥವನ್ನು ಮಾಡೋದರಿಂದ, ಹಾಗೆ ನಾವು ಪರಮಾತ್ಮನ ಚಿಂತನೆಯನ್ನು ಬೆಳೆಸ್ಕೊಳ್ತಾ ಭಾಷ್ಯಕ್ಕೆ ಬಂದರೆ ಯಥಾರ್ಥ ದರ್ಶನ ಆಗತ್ತೆ. ಪರಮಾತ್ಮನ ನಿಜವಾದಂತಹ ರೂಪ ಹೇಗಿರುತ್ತೆ ಅನ್ನೋದರ ದರ್ಶನ, ಅದರ ಸತ್ಯದ ಅರಿವು ಆಗತ್ತೆ. ಈ ರೀತಿಯಲ್ಲಿ 3 ಸ್ತರಗಳಲ್ಲಿ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ನಮ್ಮಂತ ಸಾಮಾನ್ಯ ಜನತೆಗೆ ತಾವಾಗಲೇ ಹೇಳ್ದಂಗೆ ಶಂಕರಾಚಾರ್ಯರ ಸ್ತೋತ್ರಗಳೇನೆ ಹೆಚ್ಚು ಪರಿಚಯ. ಹಾಗಾಗಿ ಆ ಸ್ತೋತ್ರಗಳ ಬಗ್ಗೆ, ಅದರ ವಿಶೇಷತೆಗಳ ಬಗ್ಗೆ, ಅದ್ರ ಹಿಂದೆ ಇರುವಂತ ಏನಾದರೂ ಕಥೆಗಳಿದ್ರೆ ಅದನ್ನ ತಮ್ಮಿಂದ ತಿಳ್ಕೊಳ್ಳೋಣ ಅಂತ. ಮೊದಲನೇದಾಗಿ ಭಜ ಗೋವಿಂದಂ, ಈ ಸ್ತೋತ್ರದ ಹಿನ್ನೆಲೆ ಏನು ಅಂತ? ಖಂಡಿತ. ಇದು ಭಜಗೋವಿಂದಂ ಅನ್ನೋದು ಒಂದು, ನಾವು ಸಾಮಾನ್ಯವಾಗಿ ಭಜನಾ ರೂಪದಲ್ಲೇ ನಾವು ಈ ಒಂದು ಸ್ತೋತ್ರವನ್ನು ಪಠನೆ ಮಾಡ್ತೀವಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕೃಂಕರಣೆ ಅಂತ ಬಹಳ ಸೊಗಸಾಗಿದೆ. ಅಲ್ಲಿ ಆ ಡುಕೃಂಕರಣೆ ಅಂತ ಒಂದು ಪದ ಪ್ರಯೋಗ ಆಗಿದೆ. ಅದು ವ್ಯಾಕರಣದಲ್ಲಿ ಬರುವಂತಹ ಒಂದು ಅಂಶ. ಪಾಣಿನಿಯ ಸೂತ್ರಗಳು ಅಂತ, ವ್ಯಾಕರಣಕ್ಕಾಗಿ ಸೂತ್ರವನ್ನ ಬರೆದಂತಹ ಮಹರ್ಷಿಗಳು ಪಾಣಿನಿ ಮಹರ್ಷಿಗಳು. ಅವರ ಆ ಸೂತ್ರ ರಾಶಿಗಳಲ್ಲಿ ಒಂದು ಡುಕೃಂಕರಣೆ ಅಂತ, ಅಂದ್ರೆ ಕರಣೆ ಅನ್ನೋದು ಮಾಡುವುದು, ಕೃಧಾತುವಿನ ಒಂದು ವಿವರಣೆಯನ್ನು ಹೇಳಬೇಕಾದ್ರೆ ಆ ಸೂತ್ರ ಇದೆ. ಅಲ್ಲಿ ಅವರು ಕಾಶಿಯಲ್ಲಿ ವಿಹಾರ ಮಾಡ್ತಾ ಇರಬೇಕಾದ್ರೆ ಯಾರೋ ಒಬ್ಬ ವಯೋವೃದ್ಧ, ಅವನು ವ್ಯಾಕರಣ ಪಂಡಿತ, ಅವನು ಈ ತರದ ಸೂತ್ರ ಪಾಠಗಳನ್ನೆಲ್ಲ ಕೂಡ ಅವನು ಕಂಠಪಾಠ ಮಾಡಿಕೊಂಡು ಅವನು ಯಾವುದೊಂದು ವಿದ್ವತ್ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಅವನು ಅಣಿಯಾಗ್ತಾ ಇದ್ದಾನೆ. ಅದನ್ನು ನೋಡ್ತಾ ಇದ್ದಾಗ, ಆ ವ್ಯಾಕರಣ ಸೂತ್ರಗಳ ಒಂದು ಆವರ್ತನೆಯನ್ನು ಮಾಡ್ತಾ ಇರುವಾಗ, ಅವರು ಕಂಠಸ್ಥ ಮಾಡ್ತಾ ಇರುವಾಗ, ಶಂಕರಾಚಾರ್ಯರು ಅದನ್ನು ಗಮನಿಸ್ಕೊಂಡು ಈ ಒಂದು ಸ್ತೋತ್ರವನ್ನ ಹೇಳಿದ್ರು ಅನ್ನುವಂಥದ್ದು ಪ್ರತೀತಿ. ಗೊತ್ತಿಲ್ಲ ಇದರ ದಾಖಲೀಕರಣ, ಅದು ಎಷ್ಟು ಸತ್ಯವೋ ಮಿಥ್ಯವೋ ಗೊತ್ತಿಲ್ಲ, ಆದ್ರೆ ಹೀಗೆ ಹೇಳ್ತಾರೆ. ಈ ರೀತಿಯಲ್ಲಿ ಇಲ್ಲಿ ಏನು ತತ್ವವನ್ನು ಹೇಳಿದ್ದಾರೆ ಅಂತಂದ್ರೆ, ನಾವು ದೈನಂದಿನ ಜೀವನದಲ್ಲಿ ಒಂದು ಮಿಥ್ಯಾಚರಣೆ ಅಥವಾ ಒಂದು ಡಾಂಬಿಕವಾದಂತಹ ಒಂದು ಆಚರಣೆಯಲ್ಲಿ ನಾವು ತೊಡಗಿಸ್ಕೊಂಡು ನಿಜವಾದಂತಹ ತತ್ವವನ್ನ ನಾವು ಪಕ್ಕಕ್ಕಿಟ್ಬಿಟ್ಟಿದೀವಿ. ಅದನ್ನೇ ಹೇಳ್ತಾರೆ, ಅಂದ್ರೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ, ಅಂದ್ರೆ ಪರಮಾತ್ಮನ ಹತ್ತಿರಕ್ಕೆ ಹೋಗುವಂತಹ ಕಾಲ ಇದು. ಆದರೂ ಕೂಡ ನಾವು ಇನ್ನ ಡುಕೃಂಕರಣೆ, ವ್ಯಾಕರಣಗಳ ಅಧ್ಯಯನ, ನಾವು ಇನ್ನೊಂದು ಈ ವ್ಯಾಕರಣ ನಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಬೇಕು, ಇನ್ಯಾರನ್ನ ನಾನು ಮಣಿಸ್ಬೇಕು, ನಾನು ಹೆಚ್ಚು ಏನು ಶೈನ್ ಆಗಬೇಕು, ಹೀಗೆಲ್ಲ ಇರುತ್ತಲ್ಲ ನಮ್ಮಲ್ಲಿ ಒಂಥರ ಸ್ಪರ್ಧಾ ಮನೋಭಾವನೆ. ಇದರಲ್ಲಿ ಮುಳುಗಿ ಹೋಗ್ಬಿಡ್ತೀವಿ. ಆದರೆ ಪರತತ್ವ ಅದು ನಮ್ಮೊಳಗಡೆ ಇರುತ್ತೆ. ಆ ತತ್ವವನ್ನೇ ನಾವು ಕಂಡುಕೊಳ್ಳೋದಿಲ್ಲ, ಅದನ್ನು ಮರೆತು ಬಿಡ್ತೀವಿ. ಹಾಗಾಗಿ ಆಚಾರ್ಯರು ಅಲ್ಲಿ ಭಜ ಗೋವಿಂದಂ ಸ್ತೋತ್ರದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇದಕ್ಕೆ ಮೋಹ ಮುದ್ಗರ ಅಂತಲೂ ಕರೆದಿದ್ದಾರೆ. ಮೋಹ ಅಂದರೆ ಅಜ್ಞಾನ, ಜೊತೆಗೆ ಒಂದಿಷ್ಟು ಅಜ್ಞಾನದಿಂದ ಪ್ರೇರೇಪಿತವಾಗಿ ನಮ್ಮಲ್ಲಿರುವಂತಹ ಒಂದಿಷ್ಟು ದೋಷಗಳು, ಅದರಲ್ಲಿ ವಿಶೇಷತಃ ಆಸೆ, ಅದನ್ನ ಆಚಾರ್ಯರು ಬಹಳ ಸೊಗಸಾಗಿ ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ಅಲ್ಲಿ ಆಚಾರ್ಯರು ನಾವು ಎಷ್ಟು ಅಜ್ಞಾನದಿಂದ ವರ್ತಿಸ್ತಾ ಇರ್ತೀವಿ, ಆ ಅಜ್ಞಾನದಿಂದ ಪ್ರೇರೇಪಿತರಾಗಿ ದಿನನಿತ್ಯ ನಾವು ಆಶಾ ಕೂಪದಲ್ಲಿ ನಾವು ಬಿದ್ದಿರ್ತೀವಿ. ಅದು ನಮ್ಮನ್ನು ಏನು ಮಾಡುತ್ತೆ ಅದನ್ನ ಬಹಳ ಸೊಗಸಾಗಿ ಹೇಳ್ತಾರೆ ಆ ಭಜಗೋವಿಂದಂ ಸ್ತೋತ್ರದಲ್ಲಿ. ಯಾವತ್ ವಿತ್ತೋಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೆ. ನಾವು ಹಣ 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 ಸಂಪಾದನೆ ಮಾಡಬೇಕು, ಅಷ್ಟು ಗಳಿಸ್ಬೇಕು, ಇಷ್ಟು ಗಳಿಸ್ಬೇಕು, ಹೀಗೆ ನಾವು ಬರೇ ವಿತ್ತವನ್ನು ಸಂಪಾದನೆ ಮಾಡೋದ್ರಲ್ಲೇ ನಾವು ದಿನ ಕಳೀತಾ ಇರ್ತೀವಿ. ಪರಮಾತ್ಮನ ಚಿಂತನೆಯನ್ನು ಬಿಟ್ಟು ನಾವು ಆ ತರಹದ ಒಂದು ಆಸೆಯ ಬಲೆಯಲ್ಲಿ ಸಿಲ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ವಾಸ್ತವ ಅರ್ಥ ಮಾಡ್ಕೊಳ್ಳಲ್ಲ. ಆಚಾರ್ಯರು ಎಚ್ಚರಿಸ್ತಾರೆ ಇಲ್ಲಿ ಏನಂದ್ರೆ, ನಮಗೆ ಆ ಧನಾರ್ಜನೆ ಮಾಡುವಂತಹ ಶಕ್ತಿ ಇರುತ್ತಲ್ಲ, ತಾಕತ್ತಿರುತ್ತಲ್ಲ, ಅಲ್ಲಿವರೆಗೆ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಹಿಂದಿಂದೆ ಬರ್ತಾರೆ, ನಮ್ಮ ಹೇಳಿದಂಥ ಮಾತನ್ನ ಕೇಳ್ತಾರೆ. ಆದರೆ ಪಶ್ಚಾತ್ ದೇಹ ಜರ್ಜರ ಭವತಿ, ಯಾವಾಗ ನಮ್ಮ ದೇಹ ಜರ್ಜರ ಆಗತ್ತೆ, ನಾವು ವೃದ್ಧಾಪ್ಯಕ್ಕೆ ಹೋಗ್ತೀವಿ, ಹಣ ಗಳಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇರೋದಿಲ್ಲ, ಹಾಸಿಗೆ ಹಿಡಿದು ಬಿದ್ದಿರ್ತೀವಲ್ಲ, ಆವಾಗ ವಾರ್ತಾ ಅಪಿ ಗೃಹೆ ಕೋಪಿ ನ ಪೃಚ್ಛತಿ. ಯಾರು ನೀನು ಹೇಗಿದೀಯಾ, ಏನು ಮಾಡ್ತಾ ಇದೀಯಾ, ಹುಷಾರಾಗಿದೆಯಾ,
ಕೇಳೋರು ಕೂಡ ಗತಿ ಇರೋಲ್ಲ. ಅಂದ್ರೆ ಈಗಿನ ಕಾಲದಲ್ಲಂತೂ ಕೂಡ ತೀರಾ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಇದನ್ನ 1000 ವರ್ಷಗಳ ಹಿಂದೆಯೇ ಆಚಾರ್ಯರು ಎಚ್ಚರಿಸಿದ್ರು. ಇಂತಹ ಸೊಗಸಾಗಿರುವಂತಹ ನೀತಿ ಬೋಧೆಗಳೆಲ್ಲ ಕೂಡ ಅವರ ಸ್ತೋತ್ರಗಳಲ್ಲಿ ನಾವು ನೋಡಬಹುದು. ಮುಂದೆ ಸೌಂದರ್ಯ ಲಹರಿ ಕೃತಿಯ ಹಿನ್ನೆಲೆ ಹಾಗೆ ವಿಶೇಷತೆ ಹೇಳೋದಾದ್ರೆ. ಖಂಡಿತ ಇಲ್ಲಿ ಸೌಂದರ್ಯ ಲಹರಿ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು. ಅಂದ್ರೆ ಸ್ತೋತ್ರ ಸಾಹಿತ್ಯದಲ್ಲೇ ಶಂಕರಾಚಾರ್ಯರು ಒಂದು ರೀತಿಯಲ್ಲಿ ಧ್ರುವತಾರೆ ಅಂತ ನಾವು ಕರಿಬಹುದು. ಮತ್ತೆ ಸ್ತೋತ್ರಗಳ ವಿಷಯಕ್ಕೆ ನಾವು ಬಂದ್ರೆ, ಸ್ತೋತ್ರಗಳಲ್ಲೇ ಅತ್ಯಂತ ಮೇರು ಸದೃಶವಾಗಿರುವಂಥದ್ದು ಸ್ತೋತ್ರ ರಾಜ ಅಂತ ಕರೆಯಲ್ಪಡುವಂತಹ, ಗುರುತಿಸಲ್ಪಡುವಂತಹ ಸ್ತೋತ್ರ ಅಂತಂದ್ರೆ ಅದು ಶಂಕರಾಚಾರ್ಯರು ಬರೆದಿರುವಂತಹ ಸೌಂದರ್ಯ ಲಹರಿ. ಅನೇಕ ನಮ್ಮ ಮಾತೆಯರಿಗೆ ಅದು ಕಂಠಸ್ಥ ಬರ್ತಾ ಇರುತ್ತೆ. ಅಷ್ಟು ಪರಿಪಾಠ ಪ್ರತಿನಿತ್ಯ ಅವರು ಮಾಡ್ತಾ ಇರ್ತಾರೆ. ಅಷ್ಟು ಅದ್ರ ಬಗ್ಗೆ ಒಂದು ಭಕ್ತಿ ಭಾವ ಸೌಂದರ್ಯ ಲಹರಿ. ಅಂದ್ರೆ ನಾನು ಹೇಳೋದಿಷ್ಟೇ, ಶಂಕರಾಚಾರ್ಯರ ಸಮಗ್ರ ಸ್ತೋತ್ರಗಳನ್ನೆಲ್ಲ ನಾವು ಗಮನಿಸಿದ್ರೆ ಎಲ್ಲಾ ಸ್ತೋತ್ರಗಳನ್ನ ಒಂದು ತಕ್ಕಡಿಯಲ್ಲಿ ಇಟ್ರೆ ಬರೀ ಒಂದು ಸೌಂದರ್ಯ ಲಹರಿಯನ್ನೇ ಇನ್ನೊಂದು ತಕ್ಕಡಿಯಲ್ಲಿ ಇಡಬಹುದೇನೋ, ಅಷ್ಟರ ಮಟ್ಟಿಗೆ ಸೌಂದರ್ಯ ಲಹರಿ ಅತ್ಯಂತ ಜನಜನಿತವಾಗಿರುವಂಥದ್ದು, ಜನಪ್ರಿಯವಾಗಿರುವಂಥದ್ದು, ಅಷ್ಟೇ ಶಕ್ತಿಯುತ ಅಥವಾ ಸತ್ವಶಾಲಿಯಾಗಿರುವಂತಹ ಸ್ತೋತ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಇದು ಹೀಗೆ ಅಂತಂದ್ರೆ, ಇಲ್ಲಿ ಮಂತ್ರಾಕ್ಷರಗಳಿದಾವೆ. ಅಂದ್ರೆ ವೇದ ಮಂತ್ರಗಳ ಬೀಜಾಕ್ಷರಗಳನ್ನ ಆಚಾರ್ಯರು ಪುಣಿಸಿ, ಸಾಮಾನ್ಯ ಜನ, ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನು ವೇದಗಳನ್ನೆಲ್ಲ ಓದಿರೋದಿಲ್ಲ, ಅಂಥವನು ಕೂಡ ಸುಲಭವಾಗಿ ಇದನ್ನ ಕಲಿತು ಸರಿಯಾಗಿ ಉಚ್ಚಾರಣೆಯನ್ನು ಮಾಡಿ ಪಠನೆಯನ್ನು ಮಾಡಿದ್ದೇ ಹೋದಾದ್ರೆ ವೇದವನ್ನ ಪಠಿಸಿದಂತಹ ಒಂದು ಲಾಭ ಅವನಿಗೆ ಸಿಗತ್ತೆ ಅನ್ನೋದು. ಎರಡನೇದು ತಂತ್ರಶಾಸ್ತ್ರವೂ ಕೂಡ ಇದರಲ್ಲಿದೆ. ತಂತ್ರಶಾಸ್ತ್ರ ಅಂತ ಅಂದ್ರೆ, ಈಗ ನಾನೇನು ಬೀಜಾಕ್ಷರ ಅಂತ ಹೇಳಿದೆ, ಗೂಢವಾಗಿ ಇರುವಂತಹ ಅಕ್ಷರಗಳನ್ನೆಲ್ಲ ಇದರಲ್ಲಿ ಪುಣಿಸಿ ತಂತ್ರಮುಖೇನವಾಗಿ ಪರಮತತ್ವವನ್ನ ಹೊಂದುವಂಥದ್ದು. ಅದೆಲ್ಲವೂ ಕೂಡ ನಮ್ಮ ಪ್ರಾಚೀನ ಕ್ರಮ. ಆ ತಂತ್ರಶಾಸ್ತ್ರವೂ ಕೂಡ ಇದರಲ್ಲಿ ಅಡಕವಾಗಿದೆ. ಜೊತೆಗೆ ಯೋಗಶಾಸ್ತ್ರದ ವಿಷಯವೂ ಕೂಡ ಇದರಲ್ಲಿ ಅಡಕವಾಗಿದೆ. ಹೀಗೆ ಈ ಎಲ್ಲ ಒಂದು ವಿಷಯ ಸಮಗ್ರತೆಯ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿರುವಂತಹ, ಅಧ್ಯಯನಕ್ಕೆ ಅತ್ಯಂತ ಯೋಗ್ಯವಾಗಿರುವಂತಹ, ಅಂದ್ರೆ ಯಾರು ಅಧ್ಯಯನಗಳಲ್ಲಿ ಅತ್ಯಂತ ಆಸಕ್ತರಿರ್ತಾರೆ ಅವರು ಇದನ್ನು ತೆಗೆದುಕೊಂಡು PhD ಬೇಕಾದರೂ ಮಾಡಬಹುದು. ಅಷ್ಟು ವಿಷಯಗಳು ಈ ಸೌಂದರ್ಯ ಲಹರಿಯಲ್ಲಿ ಇದೆ. ಏನಿದು ಸೌಂದರ್ಯ ಲಹರಿ ಅಂತಂದ್ರೆ, ಸೌಂದರ್ಯ ಅಂದ್ರೆ ಎಲ್ಲರಿಗೂ ಗೊತ್ತಿರೋದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಸೌಂದರ್ಯ ಅಂದ್ರೆ ತುಂಬಾ ಅವರಿಗೆ ಹೆಚ್ಚು ಆಸಕ್ತಿಕರವಾಗಿರುವಂತಹ ಒಂದು ವಿಷಯ. ಹೌದು, ಸೌಂದರ್ಯ ಅಂತಂದ್ರೆ ಯಾವುದು ಸುಂದರವಾಗಿ ಕಾಣಿಸುತ್ತೋ ಅದು ಅಲ್ಲಿ ಸೌಂದರ್ಯ ಇರುತ್ತೆ. ಅದು ಸಾಮಾನ್ಯವಾಗಿ ನೋಡುವವನ ಮನಸ್ಸಿನಲ್ಲಿ ಅದಿರುತ್ತೆ. ಹಾಗೆ ಇಲ್ಲಿ ಲಲಿತಾ ತ್ರಿಪುರ ಸುಂದರಿ, ಅವಳ ಸೌಂದರ್ಯವನ್ನ ಆಚಾರ್ಯರು ಬಹಳ ಸೊಗಸಾಗಿ ಸ್ತೋತ್ರಗಳ ಮೂಲಕವಾಗಿ ವರ್ಣಿಸಿದ್ದಾರೆ. ಹಾಗೆ ನೋಡಿದ್ರೆ ಇದು ಇದರ ಒಂದು ಗಾಢ ಅಥವಾ ಗಹನವಾಗಿರುವಂತಹ ತತ್ವ ಅದು ಪರತತ್ವ. ಅಂದ್ರೆ ಸ್ತ್ರೀ ಶಕ್ತಿಯ ಮೂಲಕವಾಗಿ ಪರತತ್ವ, ಪರಮಾತ್ಮ ವಿಷಯವನ್ನ ಆಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಹೇಳಿದ್ದಾರೆ. ಪರಮಾತ್ಮ ತತ್ವವನ್ನ ಹೇಗೆ ನಾವು ಕಂಡುಕೊಳ್ಬೇಕು, ಯಾವ ರೂಪದಲ್ಲಿ ಕಂಡುಕೊಳ್ಬೇಕು ಅಂತಂದ್ರೆ ಅಮ್ಮನವರ ರೂಪದಲ್ಲಿ ಕಾಣಬೇಕು. ಇದು ಬಹಳ ಅತ್ಯಂತ ಪ್ರಸಕ್ತವಾಗಿರುವಂತಹ ಸಂಗತಿ ಅಂತ ನನಗನ್ಸುತ್ತೆ. ನೂರಾರು ಬಗೆಯ ದೇವತೆಗಳೆಲ್ಲ ಇದ್ದಾರೆ. ಆ ಎಲ್ಲ ದೇವತೆಗಳಲ್ಲೂ ಕೂಡ ನಾವು ಪರಮಾತ್ಮ ತತ್ವವನ್ನು ಕಾಣಬೇಕು ಅನ್ನೋದೇ ಶಂಕರಾಚಾರ್ಯರ ಸ್ತೋತ್ರಗಳ ಆಶಯ. ಆದರೂ ಕೂಡ ಆ ತಾಯಿಯ ರೂಪದಲ್ಲಿ, ಅಮ್ಮನವರ ರೂಪದಲ್ಲಿ ಪರಮ ತತ್ವವನ್ನು ಕಾಣ್ಕೊಳ್ಳೋದಿದೆಯಲ್ಲ, ಅದರಷ್ಟು ಅರ್ಥಪೂರ್ಣ ಬಹುಶಃ, ಇದು ನನ್ನ ಮಾತಿದು, ಬಹುಶಃ ಇನ್ಯಾವ ದೇವತೆಗಳ ರೂಪದಲ್ಲೂ ನಾವು ನೋಡೋದಿಕ್ಕೆ ಸಾಧ್ಯ ಇಲ್ಲ. ಸಹಜ. ನೀವು ಕೇಳ್ಬೋದು, ಯಾಕೆ ಅಮ್ಮನವರೇ ಯಾಕೆ ಅಂತ ಕೇಳ್ಬೋದು. ನಾವು ನೋಡಿ, ಈ ಭವ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ನಾವು ಯಾಕೆ ಈ ಅಮ್ಮನವರ ಸ್ತುತಿಯನ್ನು ಮಾಡ್ತೀವಿ? ನಾವು ಈ ಐಹಿಕವಾದಂತಹ ನಾನಾ ಬಗೆಯ ಕಷ್ಟ ಕೋಟಲೆಗಳಿಂದ ನಾವು ಪಾರಾಗಿ ನಾವು ಸುಖವನ್ನ ಹೊಂದಬೇಕು. ಜೊತೆಗೆ ಆಮುಷ್ಮಿಕವಾದ, ಅಂದ್ರೆ ಈ ಲೋಕ ಹೊರತಾಗಿ ಬೇರೆ ಬೇರೆ ತರಹದ ಒಂದು ಲಾಭವನ್ನ ಪಡೆದುಕೊಳ್ಳಬೇಕು ಅಂತಂದ್ರೆ ಈ ಕಷ್ಟವನ್ನೆಲ್ಲ ಪರಿಹರಿಸಬೇಕು. ಕಷ್ಟ ಪರಿಹರಿಸೋದಿಕ್ಕೆ ಯಾರು ಸಮರ್ಥರು? ಅಥವಾ ನಾವು ಕಷ್ಟದಲ್ಲಿದ್ದೇವೆ ಅಂದಾಗ ಆ ಕ್ಷಣಕ್ಕೆ ನಮ್ಮ ನಾಲಿಗೆ ಯಾರನ್ನ ಕರೆಯತ್ತೆ? ಅಮ್ಮ.
ತಾಯಿ ಅಲ್ಲದೆ ಜಗತ್ತಲ್ಲಿ ಇನ್ನೊಂದು ಶ್ರೇಷ್ಠವಾಗಿರೋ ಸಂಬಂಧ ಇಲ್ಲ. ಹೌದು. ಹಾಗಾಗಿ ಆಚಾರ್ಯರು ತಾಯಿಯ ಮೂಲಕವಾಗಿ ಅಂದರೆ ಅಮ್ಮನವರ ಮೂಲಕವಾಗಿ ಪರತತ್ವವನ್ನು ಕಾಣ್ಕೊಳ್ಳುವಂತಹ ಬಗೆಯನ್ನು ಬಹಳ ಸೊಗಸಾಗಿ ಹೇಳಿದ್ದಾರೆ. ಇಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಶ್ರೀವಿದ್ಯಾ ಪದ್ಧತಿ ಅಂತ ಹ್ಮ್, ಹ್ಮ್, ಹ್ಮ್. ಪರಂಪರಾಗತವಾಗಿ ಬಂದಿದ್ದು. ಅವರು ತಂತ್ರಗಳನ್ನು ಬಳಸ್ಕೊಂಡು, ಅಂದರೆ ಅಲ್ಲಿ ಒಂದು ಶ್ರೀಚಕ್ರ ಅಂತ ಒಂದು ಯಂತ್ರ ಬರುತ್ತೆ. ಆ ಕ್ರಮದಲ್ಲಿ ದೇವಿಯ ಆರಾಧನೆಯನ್ನ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದ, ಶಂಕರಾಚಾರ್ಯರಿಗಿಂತಲೂ ಕೂಡ ಮುಂಚಿನಿಂದ ಇದು ಬಂದಿದ್ದಿದ್ದು. ಹ್ಮ್. ಆದರೆ ಅಲ್ಲಿ ನಮಗೆ ಗೊತ್ತಾಗತ್ತೆ, ಶಂಕರಾಚಾರ್ಯರು ಇದಕ್ಕೊಂದು ಸರಳವಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಹ್ಮ್. ಈ ಶ್ರೀಚಕ್ರ ಪೂಜೆಗೆ ಒಂದು ಸರಳವಾದಂತಹ ಮಾರ್ಗವನ್ನು ತೋರಿಸಿದ್ರು ಅಂತ ಗೊತ್ತಾಗುತ್ತೆ. ಹಾಗೆ ಅವರು ಯಾವ ರೀತಿಯಲ್ಲಿ ಸಾಮಾನ್ಯನು ಈ ಶ್ರೀಚಕ್ರ ಆರಾಧನೆಯನ್ನ ಅವನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡ್ಬೋದು ಅನ್ನೋದಕ್ಕೆ ಈ ಸೌಂದರ್ಯ ಲಹರಿ ನಮಗೆ ನಿದರ್ಶನವಾಗಿ ನಿಲ್ಲುತ್ತೆ. ಈ ಸೌಂದರ್ಯ ಲಹರಿ ಶಿವನಿಂದ ಬಂದಿದ್ದು ಅಂತ ಕೂಡ ಹೇಳ್ತಾರೆ, ನಿಜಾನ ಇದು? ಇಲ್ಲಿ ಒಂದು ಆರಂಭದಲ್ಲಿ ಒಂದು ಮಾತು ಬರುತ್ತೆ, ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಪ್ರಭವಿತುಂ. ಅಂದರೆ ಶಿವನಿಂದ ಯಾವುದೇ ಕೆಲಸ ಆಗಬೇಕು ಅಂತಂದರೆ ಅದಕ್ಕೆ ನಿಯಾಮಕ ಶಕ್ತಿ, ಅಂದರೆ ಅದರ ಹಿಂದಿನ ಒಂದು ಕಾರ್ಯರೂಪವನ್ನು ಮಾಡಿಸುವಂತಹ ಶಕ್ತಿ ಅಂತಂದರೆ ಅವಳು ಶಕ್ತಿ, ತಾಯಿ ಅವಳು ಅಂತ ಆಚಾರ್ಯರು ಹೇಳ್ತಾರೆ. ನಿಸರ್ಗದಲ್ಲಿ ಬಂದಿರುವಂತಹ ಜ್ಞಾನವೆಲ್ಲವೂ ಕೂಡ ಶಿವನಿಂದಲೇ ಬಂದಿದ್ದು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಅಂದರೆ ಶಿವಮಯ, ಅಂದರೆ ಶಿವ ಎಲ್ಲಿ ಗೋಚರ ಆಗ್ತಾನೆ ಅಂದರೆ ನಾದದಲ್ಲಿ, ಆ ನಾದದಿಂದಲೇ ಜ್ಞಾನ ಹೊರಟಿದ್ದು ಅನ್ನೋದೆಲ್ಲ ಕೂಡ ನಮ್ಮಲ್ಲಿ ವಿವರಣೆಗಳು ಸಿಗುತ್ತೆ. ಹಾಗಾಗಿ ಈ ಸೌಂದರ್ಯ ಲಹರಿಯನ್ನು ನಾವು ಶಿವನಿಂದಲೇ ಇದು ಬಂದಿದ್ದು ಅಂತಂದ್ರೂ ಕೂಡ, ಅಥವಾ ಶಂಕರಾಚಾರ್ಯರ ಮಸ್ತಿಷ್ಕದಲ್ಲಿ ಶಿವನೇ ನಿಂತು ಇದನ್ನು ಪ್ರೇರೇಪಿಸಿ ಬರೆಸಿದ್ದಿರ್ಬೋದು ಅಂತಂದ್ರೂ ಕೂಡ ಯಾವ ತಪ್ಪಿಲ್ಲ. ಬಹಳ ವಿಶೇಷವಾಗಿ ಇಲ್ಲಿ ಗಮನಿಸಬೇಕು, ಆ ಶಿವನಿಗೂ ಕೂಡ, ಅಂದರೆ ಮೂರ್ತ ರೂಪದ ಏನು ಶಿವ ಇದ್ದಾನೆ, ನಾವು ತ್ರಿಮೂರ್ತಿ ಅಂತ ನಾವು ನೋಡ್ತೀವಿ, ಆ ಶಿವನ ಕಾಯಕವನ್ನು ಅವನೇ ಅವನಾಗಿ ಮಾಡೋದಕ್ಕಾಗಲ್ಲ. ಅವನು ಶಕ್ತಿಯ ಜೊತೆಗೂಡಿ ಇದ್ದಾಗ ಮಾತ್ರವೇ ಅವನು ತನ್ನ ಕಾರ್ಯವನ್ನು ಮಾಡೋಕ್ಕಾಗತ್ತೆ ಅಂತ ಫಸ್ಟ್ ಲೈನ್ ಆ ಸೌಂದರ್ಯ ಲಹರಿಯ ಮೊದಲನೇ ಸಾಲೆ, ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು. ಈ ರೀತಿಯಾಗಿ ಶಿವ ಇರ್ಬೋದು, ವಿಷ್ಣು ಇರ್ಬೋದು, ಬ್ರಹ್ಮ ಇರ್ಬೋದು, ಅಥವಾ ಇನ್ಯಾವುದೇ ದೇವತೆ ಇರ್ಬೋದು, ಆ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಕಾರ್ಯವನ್ನು ಸುಲಲಿತವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಅದರ ಹಿಂದೆ ಇರುವಂತಹ ಶಕ್ತಿ ಅವಳು ತಾಯಿ ಲಲಿತಾ ತ್ರಿಪುರ ಸುಂದರಿ ಅನ್ನುವಂಥದ್ದು. ಒಂದು ಅವಳ ಪ್ರಭೆ, ಅವಳ ಪ್ರಭಾವ ಹೇಗಿದೆ ಅನ್ನೋದನ್ನು ಆಚಾರ್ಯರು ಬಹಳ ಸೊಗಸಾಗಿ ಹೇಳ್ತಾರೆ. ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಹಭವಂ ವಿರಿಂಚಿ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ. ಅಲ್ಲಿ ಈ ಪಾಂಸು ಅಂದರೆ ಒಂದು ಧೂಳು. ಯಾವ ಧೂಳು ಅಂತಂದರೆ ತಾಯಿ ಲಲಿತಾ ತ್ರಿಪುರ ಸುಂದರಿ ತುಳಿದಂತಹ ಅವಳ ಪಾದ ಸ್ಪರ್ಶವಾಗಿರುವಂತಹ ಧೂಳು. ಅಂದರೆ ನಮ್ಮಲ್ಲಿ ಈ ಒಬ್ಬ ವ್ಯಕ್ತಿಗೆ ಪ್ರಭೆ ಇರುತ್ತೆ ಅಂತ ಹೇಳ್ತಾರೆ, ಒಂದು ಪ್ರಭಾವಳಿ ಅಂತ, ಒಂದು ವ್ಯಕ್ತಿಗೆ ಒಂದು ಪ್ರಭಾವಳಿ ಇರುತ್ತೆ ಅಂತ. ಹಾಗೆ ಆ ಲಲಿತೆಗೂ ಕೂಡ ಪ್ರಭೆ ಇದೆ. ಆ ಪ್ರಭೆ ಎಷ್ಟು ದೊಡ್ಡದು, ಎಷ್ಟು ಸತ್ವಶಾಲಿಯಾಗಿರುವಂಥದ್ದು, ಎಷ್ಟು ಶಕ್ತಿಶಾಲಿಯಾಗಿರುವಂಥದ್ದು ಅಂತಂದರೆ ಆ ಸ್ತೋತ್ರದಲ್ಲಿ, ಆ ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ, ತಾಯಿ ನಿನ್ನ ಆ ಪಾದದ ಧೂಳಿದೆಯಲ್ಲ, ಆ ಧೂಳು ಅದನ್ನು ಕೂಡಿಸ್ಕೊಂಡು, ಅಂದರೆ ಅದನ್ನು ಸಂಚಯ ಮಾಡಿಕೊಂಡು, ಆ ಧೂಳನ್ನು ಸೇರಿಸಿ ಒಟ್ಟು ಮಾಡಿಕೊಂಡು ಬ್ರಹ್ಮ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೊಂದು ತೊಂದರೆ ಇಲ್ಲದೆ ಬ್ರಹ್ಮಾಂಡವನ್ನು, ಅಂದರೆ ಈ ಸ್ವರ್ಗ ಇರ್ಬೋದು, ಭೂಲೋಕ ಇರ್ಬೋದು, ಪಾತಾಳ, ಎಲ್ಲ ಲೋಕಗಳನ್ನು ಅವನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾ ಮತ್ತೆ ಹೇಳ್ತಾರೆ, ವಹಂತೇನಂ ಶೌರಿ ಕಥಮಪಿ ಸಹಸ್ರೇಣ ಶಿರಸಾಂ. ಶೌರಿ ಅಂದರೆ ಶ್ರೀಪತಿ ವಿಷ್ಣು, ಅವನು ಕೂಡ ತನ್ನ ತಲೆಯ ಮೇಲೆ ನಿನ್ನ ಪಾದದ ಧೂಳಿಯನ್ನೇ ಅವನು ಧರಿಸಿಬಿಟ್ಟಿದ್ದಾನೆ. ಹೇಗೆ ಅಂತಂದರೆ ಶೇಷ ರೂಪದಲ್ಲಿ. ಆದಿಶೇಷನೂ ಕೂಡ ವಿಷ್ಣುವಿನ ಒಂದು ರೂಪ ಅಂತ ಹೇಳಿದ್ದಾರೆ. ಮತ್ತೆ ಈಗಾಗಲೇ ಹೇಳಿದ ಹಾಗೆ ಬ್ರಹ್ಮನ ಸೃಷ್ಟಿಯೇ ತಾಯಿಯ ಕಾಲಿನ ಧೂಳು ಅಂತಂದ್ರೆ ಅದರಲ್ಲಿ ಭೂಮಿಯೂ ಕೂಡ ಒಂದು ಕಣ. ತಾಯಿಯ ಪಾದಸ್ಪರ್ಶವಾಗಿರುವಂತಹ ಧೂಳಿನ ಒಂದು ಕಣ ಭೂಮಿ. ಆ ಭೂಮಿಯನ್ನೇ ಆದಿಶೇಷ ರೂಪದಲ್ಲಿ ವಿಷ್ಣು ತಲೆಯ ಮೇಲೆ ಧರಿಸಿದ್ದಾನೆ. ಅಂದರೆ ತಾಯಿ ನಿನ್ನ ಪಾದದ ಧೂಳನ್ನೇ ಆ ವಿಷ್ಣು ತಲೆಯ ಮೇಲೆ ಧರಿಸಿದ್ದಾನೆ. ಅಷ್ಟೇ ಅಲ್ಲ, ಇನ್ನು ಹರಹ ಶಿವ, ಆ ಶಿವನಾದರೂ ಅವನೇನು ಮಾಡಿದ್ದಾರೆ ಅಂದರೆ ಬಸಿತೋದ್ಧೂಲನ,
ಭಸಿತ ಭಸ್ಮ, ಹ್ಮ್ ಭಸ್ಮದ ರೂಪದಲ್ಲಿ ಆ ನಿನ್ನ ಪಾದದ ಧೂಳನ್ನ ತನ್ನ ಮೈಯ ವಿಭೂತಿಯನ್ನಾಗಿ ಅವನು ಧರಿಸಿದ್ದಾನೆ. ಸಂಸ್ಕೃತದಲ್ಲಿ ವಿಭೂತಿ ಅಂತಂದ್ರೆ ಬರೇ ಭಸ್ಮ ಆಶ್ ಅಂತ ಅರ್ಥ ಅಲ್ಲ. ವಿಭೂತಿ ಅಂದ್ರೆ ಐಶ್ವರ್ಯ ಅಂತ ಅರ್ಥ. ತಾಯಿ, ನಿನ್ನ ಕಾಲಿನ ಧೂಳಿದೆಯಲ್ಲ, ಆ ಧೂಳನ್ನ ಶಿವ ತನ್ನ ಐಶ್ವರ್ಯವಾಗಿ ಮೈಗೆ ಮೆತ್ತುಕೊಂಡಿದ್ದಾನೆ, ತನ್ನ ಅಲಂಕಾರಿಕವನ್ನಾಗಿ ಅವನು ಮಾಡಿಕೊಂಡಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು ತಾಯಿಯ ಒಂದು ಮಹಿಮೆಯನ್ನು ವರ್ಣಿಸೋದಿಕ್ಕೆ? ಇಂತಹ ಅನೇಕ ಈ ಶ್ಲೋಕಗಳಲ್ಲಿ, ಸೌಂದರ್ಯ ಲಹರಿಯ ಶ್ಲೋಕಗಳಲ್ಲಿ ನಮಗೆ ತಾಯಿಯ ಅತ್ಯದ್ಭುತವಾಗಿರುವಂತಹ ಒಂದು ರೂಪ, ಅವಳ ಶಕ್ತಿ, ಅದು ನಮಗೆ ಒಬ್ಬ ಉಪಾಸಕನಿಗೆ ಅದು ಗೋಚರ ಆಗುತ್ತೆ. ಇಲ್ಲಿ ಒಟ್ಟು 100 ಶ್ಲೋಕಗಳಿದಾವೆ. ಸೌಂದರ್ಯ ಲಹರಿಯಲ್ಲಿ 100 ಶ್ಲೋಕಗಳಿದಾವೆ. ಅದರಲ್ಲಿ ಮೊದಲ 41 ಶ್ಲೋಕಗಳು ಅವುಗಳು ತಾಯಿಯನ್ನ ತಂತ್ರ ರೂಪದಲ್ಲಿ ಉಪಾಸನೆ ಮಾಡುವಂತಹ ಕ್ರಮ. ನಾನು ಈಗಾಗಲೇ ಹೇಳಿದೆ, ಶ್ರೀಚಕ್ರ ಇಟ್ಟುಕೊಂಡು ನಾವು ಹೇಗೆ ಅವಳನ್ನು ಆವಾಹಿಸಿಕೊಂಡು ಅವಳನ್ನ ಪೂಜಿಸಬೇಕು ಅನ್ನೋಂಥದ್ದನ್ನೆಲ್ಲ ಕೂಡ ನಾವು ಅಲ್ಲಿ ನೋಡ್ತೀವಿ. ಅದರ ರೂಪವನ್ನೆಲ್ಲ ಅಲ್ಲಿ ಹೇಗೆ ಅವಳು ಪ್ರತಿಷ್ಠಾಪಿತಳಾಗಿದ್ದಾಳೆ ಇತ್ಯಾದಿ ವಿಚಾರಗಳನ್ನೆಲ್ಲ ಅಲ್ಲಿ ಹೇಳ್ತಾ, ಮುಂದೆ ಅಂದ್ರೆ 42ನೇ ಶ್ಲೋಕದಿಂದ ಮುಂದೆಲ್ಲ ಕೂಡ ತಾಯಿಯ ಒಂದೊಂದು ಅಂಗಾಂಗಗಳನ್ನ ಅವಳ ಪಾದದಿಂದ ಹಿಡ್ಕೊಂಡು ಮಸ್ತಕದವರೆಗೆ ಎಲ್ಲ ಅಂಗಾಂಗಗಳನ್ನ ಬಹಳ ಸೊಗಸಾಗಿ ಅವರು ವರ್ಣಿಸಿದ್ದಾರೆ. ಮುಂದೆ ಕನಕಧಾರಾ ಸ್ತೋತ್ರದ ಬಗ್ಗೆ ನಮ್ಗೆ ಹೇಳೋದಾದ್ರೆ? ಖಂಡಿತ. ಕನಕಧಾರಾ ಸ್ತೋತ್ರ ಇದಕ್ಕೂ ಕೂಡ ಒಂದು ಹಿನ್ನೆಲೆಯಾಗಿ ಒಂದು ನಮಗೆ ಕಥೆ ಸಿಗತ್ತೆ. ಇದು ಮಾಧವೀಯ, ಶಂಕರ ದಿಗ್ವಿಜಯ ಇತ್ಯಾದಿ ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನು ವರ್ಣಿಸುವಂತಹ ದಿಗ್ವಿಜಯ ಗ್ರಂಥಗಳೆಲ್ಲ ಕೂಡ ಇದರ ಕಥೆ ಉಲ್ಲೇಖ ನಮಗೆ ಸಿಗತ್ತೆ. ಅಲ್ಲಿ ಅವರು ಗುರುಕುಲದಲ್ಲಿ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಅವರು ತಮ್ಮ ಸಹಪಾಠಿಗಳ ಜೊತೆಗೆ ಗುರುಕುಲದ ಒಂದು ನಿಯಮ ಏನಂದ್ರೆ, ಪ್ರತಿನಿತ್ಯ ಅವರವರ ಊಟವನ್ನು ಅವರು ಹೊರಗಡೆಗೆ ಸಂಚರಿಸಿಕೊಂಡು ಪರ್ಯಟನೆ ಮಾಡಿಕೊಂಡು ಭಿಕ್ಷೆಯನ್ನು ಬೇಡಿ ಹಾಗೆ ತಂದು ಅವರು ತಮ್ಮ ಜೀವನವನ್ನು ನಡೆಸಬೇಕು ಗುರುಕುಲದಲ್ಲಿ ಅಂತ ಪ್ರತಿನಿತ್ಯ ಹೋಗುವುದು ಅವರದೊಂದು ಕಾಯಕ. ಅದು ಹಾಗೆ ಅವರು ಅದೊಂದು ದಿವಸ ಹೋಗ್ತಾರೆ, ತಮ್ಮ ಸಹಪಾಠಿಗಳ ಜೊತೆಗೆ ಅವರು ಭಿಕ್ಷಾರ್ಥವಾಗಿ ಹೋಗ್ತಾರೆ. ಹೀಗೆ ಹೋಗಿ ಕೊನೆಗೆ ಒಬ್ಬ ಬ್ರಾಹ್ಮಣನ ಮನೆಗೆ ಅವ್ರ ಮನೆ ಮುಂದೆ ಹೋಗಿ ನಿಲ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಯಾರ ಮನೆ, ಅವ್ರ ಹಿನ್ನೆಲೆ ಏನು ಗೊತ್ತಿರಲ್ಲ. ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಅವರು ಹೇಳ್ತಾರೆ. ಆ ಮನೆಯಲ್ಲಿ ಒಬ್ಬಳು ಗೃಹಿಣಿ ಇರ್ತಾಳೆ. ವಾಸ್ತವ ಏನು ಅಂತಂದ್ರೆ, ಅಲ್ಲಿ ಅವ್ರ ಮನೆಯಲ್ಲಿ ಏನೇನೂ ಇಲ್ಲ. ನೋಡಿ, ನಮ್ಮ ಸನಾತನ ಸಂಸ್ಕೃತಿ ಹೇಗಿದೆ ಅಂತಂದ್ರೆ, ಮನೆಗೆ ಯಾರಾದ್ರೂ ಬರ್ತಾರೆ, ಹಸಿದು ಬರ್ತಾರೆ ಅಂದ್ರೆ ಅವ್ರಿಗೆ ಏನಾದ್ರೂ ಕೊಡಬೇಕು ಅನ್ನೋದು ಅದು ತೀರಾ ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ಸಂಗತಿ ಅದು. ಹಾಗಿರುವಾಗ ಅವಳಿಗೆ ತುಂಬಾ ತಳಮಳ ಆಗತ್ತೆ ಆ ಗೃಹಿಣಿಗೆ. ಯಾಕೆಂದ್ರೆ ಮನೆಯಲ್ಲಿ ಕಿತ್ತು ತಿನ್ನುವಂತಹ ಬಡತನ, ಮನೆಯಲ್ಲಿ ಏನೂ ಇಲ್ಲ. ಅವಳು ಹುಡುಕಾಡ್ತಾಳೆ, ಏನಾದ್ರೂ ಸಿಗತ್ತಾ ಅಂತ ನೋಡ್ತಾಳೆ, ಏನೂ ಸಿಗೋಲ್ಲ. ಅವಳ ಅದೃಷ್ಟಕ್ಕೋ ಗೊತ್ತಿಲ್ಲ, ಒಂದು ನೆಲ್ಲಿಕಾಯಿ ಆಮಲಕ, ಅದು ಕೂಡ ಒಂದು ರೀತಿ ಶುಷ್ಕವಾಗಿದ್ದಂತಹ ನೆಲ್ಲಿಕಾಯಿ. ಆ ನೆಲ್ಲಿಕಾಯಿಯನ್ನು ನೋಡ್ತಾಳೆ ಅವಳು. ಅದನ್ನಾದ್ರೂ ಕೊಡೋಣ ಅಂತ ಹೇಳಿ ಬಂದು ಆಚಾರ್ಯರಿಗೆ ಅವಳು ಭಿಕ್ಷಾ ರೂಪದಲ್ಲಿ ಕೊಡ್ತಾಳೆ. ಆವಾಗ ಶಂಕರಾಚಾರ್ಯರಿಗೂ ಅರ್ಥ ಆಯಿತು, ಇವ್ರ ಮನೆ ಪರಿಸ್ಥಿತಿ ಹೀಗಿದೆಯಲ್ಲ ಅಂತೇಳಿ. ಅವರು ಅತ್ಯಂತ ಭಕ್ತಿಯಿಂದ ಆ ಸಂಪತ್ ದೇವತೆ ಆಗಿರುವಂತಹ ತಾಯಿ ಲಕ್ಷ್ಮಿಯನ್ನ ಸ್ತುತಿ ಮಾಡ್ತಾರೆ. ಹಾಗೆ ಸ್ತುತಿ ಮಾಡಿದ್ದೇ ಕನಕಧಾರಾ ಸ್ತೋತ್ರ. ಯಾಕೆಂದ್ರೆ ಆ ಸ್ತುತಿಯನ್ನ ಮಾಡಿ ಮುಗಿಸೋದ್ರೊಳಗಡೆ ಲಕ್ಷ್ಮೀ ದೇವಿ ಅವ್ರ ಮನೆಗೆ ಆಮಲಕದ ರೂಪದಲ್ಲಿ, ನೆಲ್ಲಿಕಾಯಿಯ ರೂಪದಲ್ಲಿ ಚಿನ್ನವನ್ನ ಮಳೆಗೆರೆದ್ಲು ಅಂತ ಅದೊಂದು ಪ್ರತೀತಿ. ಆ ರೀತಿಯಲ್ಲಿ ಆ ಕಥೆ ಸಾಗತ್ತೆ. ಹಾಗೆ ಅಂತಹ ಒಂದು ಶಕ್ತಿ ಅವರ ಸ್ತುತಿಯಲ್ಲಿ ಇತ್ತು ಅನ್ನೋದೆಲ್ಲ ಕೂಡ ನಮಗೆ ಗೊತ್ತಾಗತ್ತೆ ಕನಕಧಾರಾ ಸ್ತೋತ್ರವನ್ನು ನೋಡಿದಾಗ. ಮುಂದೆ ನಿರ್ವಾಣ ಷಟಕಂ ಬಗ್ಗೆ ಮಾತಾಡಲೇಬೇಕು. ಇದ್ರ ಬಗ್ಗೆ ಹೇಳೋದಾದ್ರೆ, ನಿರ್ವಾಣ ಷಟ್ಕ ಅಂತ ಅನೇಕರಿಗೆ ಇದ್ರ ಬಗ್ಗೆ ಒಂದು ಸಣ್ಣ ಗೊಂದಲ ಇರುತ್ತೆ. ನಿರ್ವಾಣ ಶತಕ ಅಂತನೂ ಅಂದ್ಕೊಂಡಿರ್ತಾರೆ. ಅದರ ಶತಕ ಅಂದ್ರೆ 100 ಅಂತ. ಇಲ್ಲಿ 100 ಶ್ಲೋಕಗಳಿಲ್ಲ, ಕೇವಲ 6 ಶ್ಲೋಕಗಳಿದೆ. ಸಂಸ್ಕೃತದಲ್ಲಿ ಷಟ್ ಅಂದ್ರೆ 6 ಅಂತ ಅರ್ಥ. ಹಾಗಾಗಿ ಇದನ್ನ ಷಟಕ ಅಥವಾ ಷಟ್ಕ ಅಂತ ಕೂಡ ಕರಿಬಹುದು. ನಿರ್ವಾಣ ಷಟ್ಕ ಅಂತ ಕರೀತಾರೆ. ಅದರಲ್ಲಿ ನಿರ್ವಾಣ, ವಾಣ ಅಂತಂದ್ರೆ ಶಬ್ದ ಅಂತ ಅರ್ಥ, ವಾಣಿ ಅನ್ನೋದೆಲ್ಲ ಆಮೇಲೆ ಬಂದಿದೆ. ನಿರ್ವಾಣ ಅಂತಂದ್ರೆ ಶಬ್ದರಾಹಿತ್ಯವಾಗಿರೋದು, ಅಂದ್ರೆ ಅದು ಪರತತ್ವ. ಯಾವುದಕ್ಕೆ ಶಬ್ದ ರೂಪ ಇಲ್ವೋ
ಅದು ಪರಮಾತ್ಮ ತತ್ವ ಅಂತ. ಹಾಗಾಗಿ ನಿರ್ವಾಣ ಅಂತಂದ್ರೆ ಆ ಶಬ್ದ ನೇರವಾಗಿ ಅದು ಪರಮಾತ್ಮನ ತತ್ವವನ್ನೇ ಅದು ಹೇಳುತ್ತೆ. ಈ 6 ಶ್ಲೋಕಗಳಲ್ಲಿ ಆಚಾರ್ಯರು ಪರಮಾತ್ಮ ತತ್ವ ಅದು ಹೇಗೆ ನಮ್ಮ ಒಳಗಡೆಗೆ ಅಡಕವಾಗಿದೆ ಅನ್ನೋದನ್ನ ಸೊಗಸಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ಪ್ರಕರಣ ಪಟ್ಟಿಗೆ ಸೇರಬಹುದಾದಂತಹ ಒಂದು ಸ್ತೋತ್ರ ಅಂತ ಹೇಳ್ಬೋದು. ಇದರ ಹಿನ್ನೆಲೆಯನ್ನು ನಾವು ಗಮನಿಸೋದಾದ್ರೆ ಮೊದಲಿಗೆ ಇಲ್ಲಿ ಒಂದು ಕಥೆ ಇದೆ. ಆಚಾರ್ಯರು ತಮ್ಮ ಗುರುಗಳನ್ನ ಹುಡುಕಿಕೊಂಡು ಅವರು ಹೋಗ್ತಾರೆ, ಮನೆ ಬಿಟ್ಟು ಅವರು ಹೋಗ್ತಾರೆ. ಹಾಗೆ ಹೋದಾಗ ಅವರು ಗೋವಿಂದ ಭಗವತ್ಪಾದರನ್ನ ತಲುಪಬೇಕಾದ್ರೆ ಅಲ್ಲಿ ಗುರುಗಳನ್ನ ಕಂಡು ನನಗೆ ನೀವು ವಿದ್ಯೆನ ಬೋಧೆ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾರೆ. ನಮ್ಮಲ್ಲಿ ಪದ್ಧತಿ ಇದೆ, ಅಂದ್ರೆ ಗುರುಗಳಾದವರು ಶಿಷ್ಯನನ್ನ ಪರೀಕ್ಷಿಸಿ ಅವರನ್ನ ಸೇರಿಸ್ಕೊಳ್ಬೇಕು ಅಂತ. ಹಾಗಾಗಿ ನೀನ್ ಯಾರು ಅಂತ ಒಂದು ಪ್ರಶ್ನೆ. ಆವಾಗ ಅವರು ಕೊಡುವಂತಹ ಉತ್ತರವೇ ಈ ನಿರ್ವಾಣ ಷಟ್ಕ ಅಂತ ಪ್ರತೀತಿ ಇರುವಂಥದ್ದು. ಏನಿದೆ ಹಾಗಾದ್ರೆ ನೀನ್ ಯಾರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಏನಿದೆ ಅಂತಂದ್ರೆ, ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನಚ ಶ್ರೋತ್ರ ಜಿಹ್ವೆ ನಚ ಘ್ರಾಣ ನೇತ್ರೆ ನಚ ವ್ಯೋಮ ಭೂಮಿರ್ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ಒಂದು ನಮ್ಮಲ್ಲಿ ವೇದಾಂತದಲ್ಲಿ ಪರತತ್ವವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ನೇತಿ ಅಂತ ಒಂದು ಕ್ರಮ ಇದೆ. ಏನು ಅಂತಂದ್ರೆ ಒಂದು ಉದಾಹರಣೆ ಕೊಟ್ಟು ಹೇಳಬೇಕಂತಂದ್ರೆ, ಒಬ್ಬ ಶಿಲ್ಪಿ ಇರ್ತಾನೆ. ಆ ಶಿಲ್ಪಿ ಶಿಲ್ಪವನ್ನ ಕೆತ್ತಬೇಕು. ಅವನ ಹತ್ರ ಒಂದು ರಾ ಆಗಿರುವಂತಹ ಒಂದು ಕಲ್ಲಿದೆ. ಅವನು ಎಕ್ಸ್ಪರ್ಟ್ ಆಗಿದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ, ಮೊದಲಿಗೆ ಆ ಕಲ್ಲಲ್ಲಿ ತಾನು ಕೆತ್ತಬೇಕಾಗಿರುವಂತಹ ಮೂರ್ತಿಯನ್ನ ಅವನು ಕಾಣುತ್ತಾನೆ. ಅದನ್ನ ಅವನು ತನ್ನ ಮನಸ್ಸಿಗೆ ತಂದುಕೊಳ್ತಾನೆ. ಹಾಗೆ ಮೂರ್ತಿಯನ್ನ ತಂದುಕೊಂಡ ಮೇಲೆ ಅವನೇನ್ ಮಾಡ್ತಾನೆ ಅಂದ್ರೆ, ಅಲ್ಲಿ ಬೇಡದೆ ಇರುವಂತಹ ಪೋರ್ಷನ್ಸ್ ಅನ್ನ ತೆಗೆದುಹಾಕ್ತಾನೆ. ಆವಾಗ ಮೂರ್ತಿ ಆಗತ್ತೆ ಅಂತ. ಇದೇ ತರಹದಲ್ಲಿ ಪರತತ್ವ, ಈ ಪರತತ್ವದ ಸುತ್ತ ಏನಾಗ್ಬಿಟ್ಟಿದೆ, ನಮಗೆ ಬೇಡದೆ ಇರುವಂತಹ ಮಿಥ್ಯಾಚರಣೆಗಳು ಅದು ತುಂಬಿಕೊಂಡ್ಬಿಟ್ಟಿದೆ. ಹಾಗಾಗಿ ಪರತತ್ವ ನಮಗೆ ಕಾಣಿಸ್ತಾ ಇಲ್ಲ. ಅದನ್ನ ನೋಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಸಪರೇಟ್ ಇಟ್. ಅದೇ ನೇತಿ. ಈ ಸ್ತೋತ್ರದಲ್ಲಿ ನಾವು ಯಾವುದು ನಾನಲ್ಲ ಅಂತ ಸಪರೇಟ್ ಮಾಡಿ ಉಳಿದಿರೋದನ್ನ ನಾನು ಅಂತ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲ ನಾನಲ್ಲ ಅಂದ್ರೆ ಮತ್ತೆ ಉಳಿದಿದ್ಯಾವುದು, ಅದು ನಾನು, ಅದು ಪರತತ್ವ. ಹೀಗೆ ಅಲ್ಲಿ 6 ಇದರಲ್ಲಿ ಕೂಡ ಶ್ಲೋಕಗಳಲ್ಲೂ ಕೂಡ ಆ ರೀತಿಯಲ್ಲಿ ನೇತಿ ತತ್ವವನ್ನು ಬಳಸಿ ಆಚಾರ್ಯರು ಸೊಗಸಾಗಿ ಆತ್ಮವನ್ನ ನಿರ್ದೇಶಿಸಿದ್ದಾರೆ. ಇನ್ನೊಂದು ವಿಶೇಷತೆ ಈ ಸ್ತೋತ್ರಕ್ಕೆ ಇದೆ. ಇದನ್ನ ಕಾಂಪೋಸಿಷನ್ ಮಾಡಿದ್ದು ಒಂದು ಬಲಾಕ ಅಂತ ಒಂದು ಛಂದಸ್ಸು. ಆ ಬಲಾಕ ಛಂದಸ್ಸಿನ ವಿಶೇಷತೆ ಏನು ಅಂತಂದ್ರೆ ನೋಡಿ, ಅದಕ್ಕೆ ಆಚಾರ್ಯರ ಈ ಕವಿತಾ ಸಾಮಗ್ರಿ ಹೇಗಿದೆ ನೋಡಿ. ಬಲಾಕ ಅಂದ್ರೆ ಸಂಸ್ಕೃತದಲ್ಲಿ ಕ್ರೇನ್ ಬರ್ಡ್, ಅಂದ್ರೆ ನೀವೇನು ಹೇಳ್ತೀರಾ, ಬೆಳ್ಳಕ್ಕಿ, ಕೊಕ್ರೆ. ಅದು ಹಾರೋ ಕ್ರಮದಲ್ಲಿ ಇದರ ಟ್ಯೂನ್ ಇದೆ. ಬಲಾಕ ಛಂದಸ್ಸು ಏನು ಹೇಳುತ್ತೆ ಅಂದ್ರೆ, ಒಂದು ಲಘು 2 ಗುರು. ಅಂದ್ರೆ ಸಾಮಾನ್ಯವಾಗಿ ನಾನು ಅರ್ಥೈಸಬೇಕು ಅಂದ್ರೆ ನ ನನ ನ ನನ ನ ನನ ನ ನನ ನ ನನ ನ ನನ 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 ಅಂದ್ರೆ ಅದು ಹೇಗೆ ಅಂದ್ರೆ 1 ಡೌನ್ 2 ಅಪ್, 1 ಡೌನ್ 2 ಅಪ್. ಈ ರೀತಿಯಾಗಿ ಇಲ್ಲಿನ ಮೀಟರ್ ಅಂದ್ರೆ ಛಂದಸ್ಸು ಆಗಿದೆ. ಮನೋ ಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂದ್ರೆ ಒಂದ್ಸಲ ಕೆಳಗೆ ಬರುತ್ತೆ, 2 ಸ್ಟೆಪ್ ಮೇಲೆ ಹೋಗುತ್ತೆ. ಈ ರೀತಿ ಕ್ರಮದಲ್ಲಿ ಬಲಾಕ ಛಂದಸ್ಸನ್ನು ಬಳಸ್ಕೊಂಡು ಈ ಒಂದು ಸ್ತೋತ್ರ ಇದೆ. ಇದೇ ರೀತಿಯಲ್ಲಿ ನಾವು ಗುರುವಷ್ಟಕ ಅಂತ, ಶರೀರಂ ಸುರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ ಮನಶ್ಚೇನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಕ್ಕಿಂ 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 ತತಕ್ಕಿಂ. ಕಾಲಭೈರವಾಷ್ಟಕ. ಅಲ್ಲೂ ಕೂಡ ಅದ್ಭುತವಾಗಿರುವಂತಹ ದೇವರಾಜ ಸೇವಮಾನ, ಅಲ್ಲೂ ಕೂಡ ಛಂದಸ್ಸುಗಳು ಬಹಳ ಸೊಗಸಾಗಿ ಕೆಲಸ ಮಾಡ್ತವೆ. ಶಂಕರಾಚಾರ್ಯರ ಸ್ತೋತ್ರಗಳು ಯಾಕೆ ಗೇಯ ಅಂದ್ರೆ ಹಾಡಲಿಕ್ಕೆ ಸುಲಭ ಅಂತಂದ್ರೆ, ಅವರಲ್ಲಿರುವಂತಹ ಕವಿತ್ವದ ಶಕ್ತಿ ಹಾಗಿತ್ತು. ನಾನು ಅದಕ್ಕೆ ಆಗಲೇ ಕೂಡ ಹೇಳಿದೆ, ಸುಮ್ಮನೆ ಯಾರಾದರೂ ಲೇಖನಿಯನ್ನ ಇಟ್ಕೊಂಡು ಬರೆಯೋದಕ್ಕೂ ಒಬ್ಬ ಕವಿ ಅಂದ್ರೆ ಒಂದು ಕವಿತ್ವ ಅನ್ನೋದು ಸಿದ್ಧಿಸಿರ್ಬೇಕು.
ಹಾಗೆ ಕವಿತ್ವದ ಒಳಗಣ್ಣಿನಿಂದ ಒಂದು ಕಾವ್ಯವನ್ನು ಕಂಡು ಅದನ್ನು ಬರೆದಾಗ ಅದಕ್ಕೆ ಹೆಚ್ಚು ಒಂದು ಗೇಯ ಗುಣ ಇರ್ಬೋದು, ಅದನ್ನು ಪಠನ ಮಾಡುವಂತಹ ಒಂದು ಸಾಮರ್ಥ್ಯ, ಮತ್ತು ಅದನ್ನು ಪಠಿಸಿದಾಗ ನಮ್ಮ ಸ್ಮೃತಿ ಪಟಲದಲ್ಲಿ ಅದಕ್ಕೊಂದು ವಿಶೇಷವಾಗಿರುವಂತಹ ಒಂದು ಪ್ರಭಾವ ಆಗಬೇಕು. ಆ ಎಲ್ಲ ತಾಕತ್ತು ಈ ಶಂಕರಾಚಾರ್ಯರ ಎಲ್ಲ ಸ್ತೋತ್ರಗಳಿಗೆ ಇದೆ ಅನ್ನೋದನ್ನು ನಿಸ್ಸಂದೇಹವಾಗಿ ನಾನು ಹೇಳಬಲ್ಲೆ. ಈಗ ಮುಂದೆ ಈ ಸ್ತೋತ್ರಗಳ ಬಗ್ಗೆ ಮಾತಾಡ್ತಾ ಮಾತೃಪಂಚಕ ಶಂಕರಾಚಾರ್ಯರ ಈ ಕೃತಿ ಬಗ್ಗೆ ನಮ್ಗೆ ಹೇಳೋದಾದ್ರೆ. ಮಾತೃಪಂಚಕ ಅನ್ನೋದು ಬಹಳ ವಿಶೇಷವಾಗಿರುವಂಥದ್ದು. ಅಲ್ಲಿ ಮಾತೃ ಅನ್ನುವಂತಹ ಆ ಶಬ್ದವೇ ತಾಯಿ ಅನ್ನುವಂಥದ್ದು, ಅದನ್ನು ಹೇಳುವಂತಹ ಒಂದು ಸಂಬೋಧಿಸುವಂತಹ ಒಂದು ಶಬ್ದ. ಪಂಚಕ ಅನ್ನೋದು 5 ಶ್ಲೋಕಗಳನ್ನು ಒಳಗೊಂಡಂತಹ ಸ್ತೋತ್ರ. ಇನ್ಫ್ಯಾಕ್ಟ್ ಶಂಕರಾಚಾರ್ಯರ ಅನೇಕ ಸ್ತೋತ್ರಗಳು ಪಂಚಕಗಳಾಗಿದ್ದಾವೆ. ಪಂಚಕಗಳ ಒಂದು ಲಾಭ ಏನಂತಂದ್ರೆ ಅದು ಅತ್ಯಂತ ಶಾರ್ಟ್ ಆಗಿ, ಅಂದ್ರೆ ಈಗಿನ ಕಾಲಕ್ಕಂತೂ ನಮಗೆ ಸಮಯವೇ ಇಲ್ಲ ಅಂತ ಅನ್ನುವಂತಹ ದೃಷ್ಟಿಯಲ್ಲಿ ಕೂಡ ನಾವು ಯಾವ್ದಾದ್ರು ಒಂದು ಸ್ತೋತ್ರವನ್ನ ನಾನು ಪಠಿಸಿದ್ದೀನಿ ಅನ್ನುವಂಥ ಸಮಾಧಾನಕ್ಕಾದ್ರೂ ಕೂಡ ಕೇವಲ 5 ಶ್ಲೋಕಗಳಿರೋದು ಕಡಿಮೆ ಸಮಯದಲ್ಲಿ ಒಬ್ಬ ಪಾಠಕ ಅದನ್ನು ಓದಿ ಮುಗಿಸ್ಬೋದು. ಹಾಗೆಲ್ಲ ಕೂಡ ಲಾಭ ಇದೆ. ಗಣೇಶ ಪಂಚರತ್ನ ಇರ್ಬೋದು, ಹೀಗೆ ಬೇರೆ ಬೇರೆ ತರಹದ ಪಂಚಕಗಳೆಲ್ಲ ಕೂಡ ನಮ್ಮಲ್ಲಿ ಇದೆ. ಅದರಲ್ಲಿ ಮಾತೃಪಂಚಕ ಕೂಡ ಒಂದು. ಇದಕ್ಕೆ ಒಂದು ಹಿನ್ನೆಲೆ ಇದೆ. ಇಲ್ಲಿ ಆಚಾರ್ಯರು ತಮ್ಮ ತಾಯಿಯ ಒಂದು ಕಾಲವಾದಾಗ ಅವರು ಅಲ್ಲಿಗೆ ಬರ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಏನಿದೆ ಅಂದರೆ ಸನ್ಯಾಸ ಅಂದಾಗಲೇ ನಾವು ಅವರ ಪೂರ್ವಾಶ್ರಮದ ಎಲ್ಲ ಒಂದು ಋಣವನ್ನು ಅವರು ಕಳೆದುಕೊಂಡು ಅವರು ಆ ಆಶ್ರಮವನ್ನು ಸೇರಿರ್ತಾರೆ. ಹೀಗಿರುವಾಗಲೂ ಕೂಡ ತಾಯಿ ಅನ್ನುವಂತಹ ಒಂದು ತಂತು ಇದೆಯಲ್ಲ, ಅಂದರೆ ಆ ಕರುಳಿನ ತಂತು ಇದೆಯಲ್ಲ, ಅದನ್ನು ಒಬ್ಬ ವ್ಯಕ್ತಿ ಈ ಲೋಕದಲ್ಲಿದ್ದಾಗ ಅದನ್ನು ಬಿಡಿಸ್ಕೊಂಡು ಹೋಗೋದಕ್ಕಾಗಲ್ಲ. ನಮ್ಮ ದಿಗ್ವಿಜಯ ಗ್ರಂಥಗಳಲ್ಲಿ ಶಂಕರಾಚಾರ್ಯರ ಜೀವನದ ಕಥಾನಕಗಳನ್ನು ನಾವು ನೋಡಿದಾಗ ಅಲ್ಲಿ ನಮಗೆ ಗೊತ್ತಾಗತ್ತೆ, ಶಂಕರಾಚಾರ್ಯರು ಸನ್ಯಾಸಾಶ್ರಮ ಸೇರಿಕೊಳ್ಳುವಂಥದ್ದು ಮೊದಲಿಗೆ, ಅಂದರೆ ಸಹಜವಾಗಿಯೇ ಲೋಕನೀತಿ ಕೂಡ ಅದು ತಾಯಿಗೆ ಇಷ್ಟ ಇರಲಿಲ್ಲ. ಆದರೂ ಕೂಡ ತಾವು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಮೊಸಳೆ ಹಿಡಿದಾಗ ಬಲವಂತವಾಗಿ ಆದರೂ ಕೂಡ ಅನುಮತಿಯನ್ನು ತಾಯಿಯಿಂದ ಪಡೆದುಕೊಳ್ಳೋದು, ಈ ಥರದ್ದೆಲ್ಲ ಕೂಡ ನಾವು ಗಮನಿಸ್ತೀವಿ. ಅವರು ಮನೆಯನ್ನು ಬಿಟ್ಟು ಹೋಗಬೇಕಾದ್ರೆ ಒಂದು ಮಾತನ್ನು ತೆಗೆದುಕೊಳ್ತಾರೆ. ಅಂದರೆ ಇದು ಸರ್ವೇ ಸಾಮಾನ್ಯವಾಗಿ ಒಬ್ಬ ಮಗನಾಗಿ ಅಥವಾ ಮಕ್ಕಳಾಗಿ ಇದೊಂದು ಕರ್ತವ್ಯ. ಈ ಕರ್ತವ್ಯ ಪ್ರಜ್ಞೆ ಇದು ಎಲ್ಲರಲ್ಲೂ ಇರಬೇಕಾಗಿತ್ತು. ಶಂಕರಾಚಾರ್ಯರಲ್ಲೂ ಕೂಡ ಖಂಡಿತವಾಗಿಯೂ ಕೂಡ ಅದಿತ್ತು. ಅಂದರೆ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ, ಕಾಲವಾದಂತಹ ಸಂದರ್ಭದಲ್ಲಿ ಮಗ ಬರಬೇಕು ಅನ್ನೋದು ತಾಯಿಯ ಇಚ್ಛೆ. ಹಾಗೆ ಬರ್ತೀನಿ ಅನ್ನುವಂತಹ ಮಾತನ್ನು ಕೂಡ ಶಂಕರಾಚಾರ್ಯರು ಕೊಟ್ಟಿದ್ರು. ಹೀಗಿರುವಾಗ ಆ ತಾಯಿಯ ಕಾಲವಾದಾಗ, ಯಾಕಂದರೆ ಶಂಕರಾಚಾರ್ಯರ ತಂದೆ ತುಂಬ ಚಿಕ್ಕ ವಯಸ್ಸಲ್ಲೇ ಅವರು ಕಾಲವಾದವರು, ತಾಯಿ ಒಂದಿಷ್ಟು ವರ್ಷಗಳ ಕಾಲ ಇದ್ದಿದ್ದು ನಮಗೆ ಗೊತ್ತಾಗತ್ತೆ. ಹಾಗೆ ಅವರು ತಮ್ಮ ತಾಯಿಯನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ನೋಡಿ, ತಾಯಿಯ ಋಣ ಇದೆಯಲ್ಲ ಅದು ಬಹಳ ದೊಡ್ಡದು. ಯಾಕೆಂದರೆ ನಮ್ಮಲ್ಲಿ ಹೇಳ್ತಾರೆ, ನಾವು ವರ್ಷ ಶತೈರಪಿ 100 ವರ್ಷ ಕಳೆದ್ರೂ ಕೂಡ ಅದನ್ನು ನಾವು ತೀರ್ಸೋಕ್ಕಾಗಲ್ಲ ಅಂತ. ತಂದೆ ತಾಯಿಗಳು ಏನು ನಮಗೋಸ್ಕರವಾಗಿ ಮಾಡಿರ್ತಾರೆ ಅದನ್ನು ನಾವು ರೀಪೇ ಮಾಡೋಕ್ಕಾಗಲ್ಲ ಅಂತ. 100 ವರ್ಷ ನಮ್ಮ ಆಯುಸ್ಸಿದ್ರು ಕೂಡ ಅದರಲ್ಲೂ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ. ಆದರೆ ನಾವು ಏನು ಮಾಡ್ಬೋದು ಅಂತಂದರೆ, ಒಂದಿಷ್ಟು ಕರ್ತವ್ಯಗಳನ್ನು ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಂತ್ಯೇಷ್ಟಿ. ಹಾಗೆ ಬಂದಾಗ ಆಚಾರ್ಯರು ತಮ್ಮ ತಾಯಿಯ ಆ ಋಣವನ್ನು ನೆನಪಿಸಿಕೊಳ್ಳುವಂತಹ ಸ್ತೋತ್ರವೇ ಮಾತೃಪಂಚಕದಲ್ಲಿ ನಮಗೆ ಅಡಕವಾಗಿರೋದು ಕಾಣಿಸುತ್ತೆ. ಅದರ ಒಂದು ಶ್ಲೋಕವನ್ನು ನಾವು ಗಮನಿಸೋದಾದರೆ, ಆಸ್ತಾಂ ತಾವದೀಯಂ ಪ್ರಸೂತಿ ಸಮಯೇ ದುರ್ವಾರ ಶೂಲವ್ಯಥಾ ನೈರುಜ್ಯಂ ತನುಶೋಷಣಂ ಮಲಮಯೀ ಶಯ್ಯಾ ಚ ಸಾಂವತ್ಸರಿ ಏಕಸ್ಯಾಪಿ ನ ಗರ್ಭಭಾರ ಭರಣ ಕ್ಲೇಶಸ್ಯ ಯಸ್ಯ ಕ್ಷಮಾ ದಾತುಂ ನಿಷ್ಕೃತಿ ಮುನ್ನತೋಪಿ ತಸ್ಯೈ ಜನನ್ಯೈ ನಮಃ. ತಸ್ಯೈ ಜನನ್ಯೈ ನಮಃ. ಅಂತಹ ತಾಯಿಗೆ ನಮಸ್ಕಾರ. ಯಾವ ತಾಯಿ ಅಂದರೆ ಅದೇ ಪ್ರಸೂತಿ ಆಗುವಂತಹ ಸಮಯದಲ್ಲಿ ಅತ್ಯಂತ ಆ ಶೂಲ ವ್ಯಥೆ, ಆ ವ್ಯಥೆ, ಆ ಒಂದು ಕಷ್ಟ ಇದೆಯಲ್ಲ, ಅದು ಜಗತ್ತಲ್ಲಿ ತಾಯಿ ಅಲ್ಲದೆ ಬೇರೆ ಯಾರಿಗೂ ಅದರ ಅನುಭವವೇ ಬರೋದಿಲ್ಲ. ಅಂತಹ ವ್ಯಥೆಯನ್ನು ಪಟ್ಟವಳು ತಾಯಿ. ಅಷ್ಟೇ ಅಲ್ಲ, ತನು ಶೋಷಣೆ. ಯಾಕೆಂದರೆ 9 ತಿಂಗಳ ಕಾಲ ಆ ಗರ್ಭದಲ್ಲಿ ಧರಿಸಿ ಆ ಶೋಷಣೆ, ಯಾಕೆಂದರೆ ಆ ಮಗು ಅದಕ್ಕೆ ಜೀವ ಬಂದಾಗಿನಿಂದಲೂ ಕೂಡ ಅಲ್ಲೊಂದು ತಳಮಳ ನಡೆದಿರುತ್ತೆ. ಅದನ್ನೆಲ್ಲವನ್ನು ಸಹಿಸಿಕೊಂಡು ಅವಳು ಹೋಗಿರ್ತಾಳೆ.
ಅದೆಲ್ಲವನ್ನ ಆ, ದಾಟಿಕೊಂಡು ಅವಳೊಂದು ಜನ್ಮವನ್ನು ಕೊಟ್ಟಿರ್ತಾಳೆ ತಾಯಿ. ಅಂತಹ ತಾಯಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಹೀಗೆ ಅಲ್ಲಿ ಒಂದು ತಾಯಿಯ ಒಂದು ಋಣ ಅಂದರೆ ಅದು ತೀರ್ಸೋಕ್ಕಾಗಲ್ಲ, ಆದರೂ ಕೂಡ ಸ್ತುತಿಯ ಮೂಲಕವಾಗಿ ಹೇಗೆ ನಾವು ತಾಯಿಗೆ ಆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ಬೋದು ಶಬ್ದಗಳ ಮೂಲಕ ಅನ್ನೋದನ್ನು ನಿದರ್ಶನವಾಗಿ ಈ ಒಂದು ಮಾತೃಪಂಚಕದಲ್ಲಿ ನಾವು ಗಮನಿಸ್ಬೋದು. ಅವರು ತಾಯಿಗೆ ಅಂತ್ಯ ಸಂಸ್ಕಾರ ಮಾಡ್ತಾರ? ಅದು ಹೌದು, ಖಂಡಿತ. ಅದನ್ನೆಲ್ಲ ಕೂಡ ಅವರ ಜವಾಬ್ದಾರಿ ಏನಿತ್ತು ಅದನ್ನು ಅವರು ಮುಗಿಸಿ ಅವರು ಹೋಗುತ್ತಾರೆ. ಹಾಗೆ ಅದು ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯವೂ ಕೂಡ ಹೌದು. ಶಂಕರಾಚಾರ್ಯರ ಬಗ್ಗೆ ಇಷ್ಟೊತ್ತು ಮಾತಾಡ್ತಾ ಬಂದ್ವಿ. ಶಂಕರಾಚಾರ್ಯರ ಬಗ್ಗೆ ಕನ್ನಡದಲ್ಲಿ ಶ್ರೀ ಶಂಕರ ಅಂತ ಒಂದು ಪುಸ್ತಕವನ್ನು ತಾವು ರಚನೆ ಮಾಡಿದ್ದೀರಿ, ಅದ್ರ ಬಗ್ಗೆ ನಮ್ಗೆ ತಿಳಿಸೋದಾದ್ರೆ? ಖಂಡಿತ. ಇದು ಬಹುಶಃ ನನಗನ್ಸುತ್ತೆ ಶಂಕರ ಭಗವತ್ಪಾದರ ಒಂದು ಅನುಗ್ರಹ. ನನ್ನದು ಏನಿಲ್ಲ, ಅಂದರೆ ನಾನೊಬ್ಬ ನಿಮಿತ್ತ ಮಾತ್ರ. ಆದರೆ ಒಂದು ಕನ್ನಡದಲ್ಲಿ ಶ್ರೀಶಂಕರ ಅನ್ನುವಂತಹ ಏನು ಪುಸ್ತಕ ಇದೆ, ಇದರಲ್ಲಿ ಸಮಗ್ರ ಶಂಕರಾಚಾರ್ಯರ ಸ್ತೋತ್ರಗಳು, ನಾವೀಗೇನು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ವಿ, ಸ್ತೋತ್ರಗಳು ಅಂತ ನಿರ್ದೇಶಿತವಾಗಿರುವಂತಹ ಮತ್ತು ಆಚಾರ್ಯಕೃತ, ಅಂದರೆ ಶಂಕರಾಚಾರ್ಯರೇ ಬರೆದಿದ್ದು ಅನ್ನೋದಕ್ಕೆ ನಂಬಲರ್ಹವಾದಂತಹ ಒಂದಿಷ್ಟು ಏನು ನಮ್ಮಲ್ಲಿ ಪಟ್ಟಿ ಇದೆ, ಅವುಗಳನ್ನೇ ಆಧಾರವಾಗಿ ಇಟ್ಟುಕೊಂಡು ಆ ಸ್ತೋತ್ರಗಳನ್ನು ಸಂಗ್ರಹಿಸಿ, ವಿಶೇಷತಃ ಈ ಒಂದು ಪುಸ್ತಕದಲ್ಲಿ ಸರಳವಾದಂತಹ ಕನ್ನಡದಲ್ಲಿ ಈ ಸ್ತೋತ್ರಗಳಿಗೆ ಅರ್ಥವನ್ನು ಬರೆಯುವಂತಹ ಕೆಲಸವನ್ನು ನಾನು ಮಾಡಿದ್ದೇನೆ. ಮತ್ತೊಂದು ವಿಶೇಷತೆ ಈ ಪುಸ್ತಕದ್ದು ಏನು ಅಂತಂದರೆ, ಇಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ವಿವರಣೆಗಳು ಸಿಗತ್ತೆ. ಅಂದರೆ ಉದಾಹರಣೆಗೆ ಈಗ ನಾವು ಸೌಂದರ್ಯ ಲಹರಿ ಅನ್ನುವಂತಹ ಆ ಶೀರ್ಷಿಕೆ ಯಾಕೆ ಬಂತು, ಮತ್ತು ಅದರಲ್ಲಿ ಅಡಕವಾಗಿರುವಂತಹ ಶ್ರೀವಿದ್ಯಾ ಪೂಜೆ ಉಪಾಸನೆ ಏನು, ಶ್ರೀಚಕ್ರದ ಹಿನ್ನೆಲೆ ಏನು, ಈ ಥರದ ಮಾಹಿತಿಗಳು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ. ಉದಾಹರಣೆಗೆ ಈಗ ನಾವು ನಮ್ಮ ವಿಡಿಯೋದಲ್ಲೂ ಕೂಡ ಕೆಲವೊಂದಿಷ್ಟು ಕಥಾನಕಗಳನ್ನೆಲ್ಲ ಕೂಡ ಹೇಳಿದ್ವಿ. ಕೆಲವು ಸಂದರ್ಭಗಳಲ್ಲಿ ಆ ಸ್ತೋತ್ರಕ್ಕೆ ಹಿನ್ನೆಲೆಯಾಗಿ ಒಂದಿಷ್ಟು ಕಥೆಗಳೆಲ್ಲ ಸಿಗುತ್ತೆ. ಈ ತರಹದ ಪೂರಕ ಮಾಹಿತಿಗಳು ಕೂಡ ಈ ಪುಸ್ತಕದಲ್ಲಿ ಇದೆ. ಇದನ್ನ ಅಯೋಧ್ಯ ಪಬ್ಲಿಕೇಶನ್ಸ್ ಇವರು ಅದನ್ನ ಪ್ರಕಟಗೊಳಿಸಿದ್ದಾರೆ. ಬಹಳ ವಿಶೇಷ ಅಂತಂದರೆ, ಇದು ಶಂಕರಾಚಾರ್ಯರ ಮೇಲೆ ಇರುವಂತಹ ಅತ್ಯಂತ ಶ್ರದ್ಧೆ ಮತ್ತು ಅವರ ಮೇಲೆ ಇರುವಂತಹ ಪ್ರೀತಿ ಈ ಒಂದು ಪುಸ್ತಕದ ಮೇಲೆ ಇದೆ ಸಹೃದಯರದ್ದು ಅನ್ನೋದು ನನಗೆ ಬಹಳ ಸಂತೋಷ. ಇಷ್ಟೊತ್ತು ಸಮಯ ಕೊಟ್ಟು ಶಂಕರಾಚಾರ್ಯರ ಬಗ್ಗೆ, ಆಚಾರ್ಯರ ತತ್ವಗಳು, ಸ್ತೋತ್ರಗಳು, ಇದನ್ನೆಲ್ಲ ನಮ್ಮಂಥ ಸಾಮಾನ್ಯ ಜನತೆಗೆ ಅರ್ಥ ಮಾಡಿಸೋದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ನಿಮಗೂ ಕೂಡ, ಯಾಕೆಂದರೆ ಇದು ಅವಶ್ಯವಾಗಿ ಆಗಬೇಕಾದಂತಹ ಕೆಲಸ. ಶಂಕರಾಚಾರ್ಯರು ಒಂದು ದಾರ್ಶನಿಕ ಕ್ಷೇತ್ರದಲ್ಲಿ ಒಂದು ಧ್ರುವ ತಾರೆ ಇದ್ದ ಹಾಗೆ. ಹೆಚ್ಚೆಚ್ಚು ನಾವು ಇದನ್ನು ಅಧ್ಯಯನ ಮಾಡಬೇಕಾಗಿದೆ, ಹೆಚ್ಚೆಚ್ಚು ಈ ವಿಷಯದಲ್ಲಿ ನಾವು ತೊಡಗಿಸ್ಕೊಳ್ಬೇಕಾಗಿದೆ. ಆ ಒಂದು ಪ್ರಸರಣ ಕಾರ್ಯದಲ್ಲಿ ನೀವು ಕೂಡ ಭಾಗಿಯಾಗಿದ್ದಕ್ಕೆ ನಿಮಗೂ ಕೂಡ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮಸ್ತೆ ಸರ್. ಸರ್, ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸೈಕಲ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಸಣ್ಣ ಕಾಣಿಕೆ. ಧನ್ಯವಾದ. ಆಚಾರ್ಯರ ಪೂಜೆಯಲ್ಲಿ ದಯವಿಟ್ಟು ಇದನ್ನೆಲ್ಲ ಬಳಸಬೇಕು. ಖಂಡಿತ. ಶಂಕರಾಚಾರ್ಯರ ತತ್ವಗಳು, ಅವರ ಗ್ರಂಥಗಳು ಹಾಗೆ ಸ್ತೋತ್ರಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಂತ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತಾ? ಮುಂದಿನ ಕಾರ್ಯಕ್ರಮದಲ್ಲಿ ಇನ್ಯಾರ ಸಂದರ್ಶನವನ್ನ ನಾನ್ ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.